ಹಲ್ಲೆಲೂಯ. ಕರ್ತನಿಗೆ ಮಹಿಮೆ ಆಗಲಿ. ನಿಮ್ಮ ಮಧ್ಯದಲ್ಲಿ ದೇವರು ನನ್ನನ್ನು ಕರೆದುಕೊಂಡು ಬಂದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಕೀರ್ತನೆ ಭಾಗ 22ನೇ ಅಧ್ಯಾಯ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮೂರನೇ ವಚನ ಯಾರಾದರೂ ಸಾಧ್ಯವಾದರೆ ಓದಿ. ನಮ್ಮದು ಮೆಸೇಜ್ ಬಹಳ ಸ್ಲೋ ಆಗಿರ್ತದೆ, ಆದರೆ ನಿಮ್ಮನ್ನು ನಿದ್ದೆ ಮಾಡಕ್ಕೆ ಮಾತ್ರ ಬಿಡಲ್ಲ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ಇರುವ ಆತನೇ, ಹಲ್ಲೆಲೂಯ, ನೀನು ಪವಿತ್ರ ಸ್ವರೂಪನು. ನನ್ನ ಹತ್ರ ಒಂದು ಅಂಬಾಸೆಡರ್ ಕಾರ್ ಇತ್ತು, ಮೊನ್ನೆ ಸೇಲ್ ಮಾಡಿದೆ ಪಾಸ್ಟ್ರೆ. ಸ್ಟಾರ್ಟ್ ಆಗೋದು ಮಾತ್ರ ಭಾಳ ಕಷ್ಟ, ಸ್ಟಾರ್ಟ್ ಆದರೆ ಮಾತ್ರ ಯಾರಿಗೂ ಸಿಗೋದಲ್ಲ. ಹಲ್ಲೆಲೂಯ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನೇ, ನೀನು ಪವಿತ್ರ ಸ್ವರೂಪನು. ನನ್ನ ದೇವರು ಪವಿತ್ರ ಸ್ವರೂಪನು. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನ. ಅನೇಕ ಕುಟುಂಬಗಳಲ್ಲಿ ಇವತ್ತು ಸ್ತೋತ್ರನೇ ಇಲ್ಲ. ಪ್ರಾರ್ಥನೆ ಅಂತ ಹೇಳಿದ ತಕ್ಷಣ ಪ್ರಾರ್ಥನೆ, ಇವರು ಬಿಗ್ ಬಜಾರ್ ಲಿಸ್ಟ್ ಕೊಡ್ತಾರಲ್ಲ, ಲಿಸ್ಟ್ ಇಷ್ಟು ಬೇಕು ಇಷ್ಟು ಬೇಕು ಇಷ್ಟು ಬೇಕು ಅಂತ ತಮ್ಮ ಕೊರತೆಯನ್ನು ಹೇಳೋದ್ರಲ್ಲೇ ಪ್ರಾರ್ಥನೆ ಆಮೇನ್ ಅಂತಾರೆ. ಸತ್ಯವೇದ ಹೇಳ್ತದೆ, ಸ್ತೋತ್ರ ಎಂಬ ಸಿಂಹಾಸನ ರೆಡಿ ಆಗಬೇಕು. ಎಲ್ಲರೂ ಇಲ್ಲೇ ಇದ್ದೀರಾ? ಹಲ್ಲೆಲೂಯ. ಸ್ತೋತ್ರ 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 ಯೇಸುವಿನ ನಾಮದಲ್ಲಿ ಆಮೇನ್. ಇವ್ರ ಪ್ರಾರ್ಥನೆ ಮುಗೀತು. ಇಸ್ರಾಯೇಲರ ಸ್ತೋತ್ರ ಬೇರೆ, ಉಡುಪಿ ಸ್ತೋತ್ರ ಬೇರೆ, ಹುಬ್ಳಿ ಸ್ತೋತ್ರ ಬೇರೆ, ಬಾಂಬೆ ಸ್ತೋತ್ರ ಬೇರೆ, ಇಸ್ರಾಯೇಲರ ಸ್ತೋತ್ರ ಬೇರೆ. ಹಾಗಾದ್ರೆ ಇಸ್ರಾಯೇಲರು ಸ್ತೋತ್ರ ಎಂಬ ಸಿಂಹಾಸನ ರೆಡಿ ಮಾಡ್ತಿದ್ರಂತೆ ದೇವರಿಗೆ. ಒಂದು ಸಾರಿ 1 ಗಂಟೆಗೆ, ರಾತ್ರಿ 1 ಗಂಟೆಗೆ ದೇವರು ಸ್ವರ ಬಂತು, ಸೋಮು ಬ್ರದರ್ ನಿನ್ನ ಮನೆಯಲ್ಲಿ ಇವತ್ತು ನಾನು ಬರ್ತೇನೆ ಎಂಬುದಾಗಿ. ದೇವರ ಸ್ವರ, ನಿನ್ನ ಮನೆಗೆ ಇವತ್ತು ನಾನು ಬರ್ತೇನೆ. ನನ್ನ ದೇವರು ನನ್ನ ಮನೆಗೆ ಬರ್ತಾರಾ? ನಾನು ಯೇಸು ನನ್ನ ಮನೆಗೆ ಬರ್ತಾರಾ? ಹಾಗಾದ್ರೆ ನಾನು ಎಲ್ಲ ಒಳ್ಳೊಳ್ಳೆ ಬೆಡ್ಶೀಟ್ ಎಲ್ಲ ಹೊಸ ಬೆಡ್ಶೀಟ್ ಹಾಸಿ ನನ್ನ ಸೋಫಾ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನನ್ನ ದೇವರು ಎಲ್ಲಿ ಕೂಡ್ಬೋದು? ಸ್ತೋತ್ರ ಸಿಂಹಾಸನದಲ್ಲಿರೋ ದೇವರು ಎಲ್ಲಿ ಕೂಡ್ಬೋದು? ನನ್ನ ಕುಟುಂಬದಲ್ಲಿ ಬಂದು ಒಳ್ಳೊಳ್ಳೆ ಚೇರ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. 1 ಗಂಟೆಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರೇ ನೀನು ಎಲ್ಲಿ ಬರ್ತಿ, ಎಲ್ಲಿ ಕೂಡ್ಬೋದು ನನ್ನ ದೇವರು? ಎಲ್ಲರೂ ಇಲ್ಲೇ ಇದ್ದೀರಾ? ನನ್ನ ದೇವರು ನೀನು ಎಷ್ಟೇ ದುಡ್ಡು ಕೊಟ್ಟು ತಂದಿರುವಂಥ ಸೋಫಾ ಮೇಲೆ ಕೊಡುವಂಥವ್ರಲ್ಲ. ಆಮೆನ್. ನೀನು ಒಳ್ಳೊಳ್ಳೆ ಚೇರ್ಗಳು ನಿನ್ನ ಕುಟುಂಬದಲ್ಲಿ ಇರ್ಬೋದು, ಅಲ್ಲಿ ಕೂಡೋರಲ್ಲ ನನ್ನ ದೇವರು. ಸ್ತೋತ್ರ ಎಂಬ ಸಿಂಹಾಸನ. ಒಂದು ಸಣ್ಣ ಚೇರ್ ಬೇಕಾದ್ರೆ, ಒಂದು ಸಣ್ಣ ಚೇರ್ ರೆಡಿ ಆಗಬೇಕಾದ್ರೆ ಎಷ್ಟು ಫೈಬರ್ ಖರ್ಚಾಗತ್ತೆ, ಎಷ್ಟು ಪ್ಲಾಸ್ಟಿಕ್ ಖರ್ಚಾಗತ್ತೆ. ಹಾಗೆ ನೀನು ಸ್ತೋತ್ರ ಎಂಬ ಸಿಂಹಾಸನ ರೆಡಿ ಆಗಬೇಕು. ಅರ್ಥ ಆಗಲಿಲ್ಲ ಯಾರಿಗೂ? ಅನೇಕ ಸ್ತ್ರೀಯರಿದ್ದೀರಿ ಇಲ್ಲಿ. ನೀವು ಸ್ತೋತ್ರ ಎಂಬ ಸಿಂಹಾಸನ ರೆಡಿ ಮಾಡಿದಾಗ ಮಾತ್ರ ದೇವರು ಬಂದು ಅಲ್ಲಿ ಸಿಂಹಾಸನದಲ್ಲಿ ಕೂಡುವಂತವರಾಗಿದ್ದಾರೆ. ನನ್ನ ಸ್ತೋತ್ರ ಬೇರೆ, ನಿನ್ನ ಸ್ತೋತ್ರ ಬೇರೆ, ಇಸ್ರಾಯೇಲರ ಸ್ತೋತ್ರನೇ ಬೇರೆ. ಇಸ್ರಾಯೇಲರ ಸ್ತೋತ್ರ ಹೇಳುವುದಕ್ಕಾಗಿ ಇನ್ಮೇಲೆ ಕಲೀರಿ. ಇನ್ಮೇಲೆ ನಾವು ಇಸ್ರಾಯೇಲರ ಸ್ತೋತ್ರ ಹೇಳೋಣ. ಇಸ್ರಾಯೇಲರ ಸ್ತೋತ್ರ ನಮ್ಮ ಹಾಗೆ ಅಲ್ಲ. ಅವರು ಕೆಲಸ ಮಾಡ್ತಾ ಇದ್ರು ಸ್ತೋತ್ರ, ಹೇಳ್ತಾ ಇದ್ರು ಸ್ತೋತ್ರ, ಮಲಗಿದ್ರು ಸ್ತೋತ್ರ. ನನ್ನ ಮನವೇ ಯೆಹೋವನು ಕೊಂಡಾಡ್ತಾ ಇರು. ರೇಬಾ ಶಿಖಾರಾಬಾ. ಇಸ್ರಾಯೇಲರ ಸ್ತೋತ್ರ ಹೇಳೋಣ. ಕರ್ತನ ಅಲ್ಲಿ ಬಂದು ಕೊಡುವರಾಗಿದ್ದಾರೆ. ಪಕ್ಕದ ಮನೆಯವರು ಬಂದು ಏನೋ ಹೇಳ್ತಾ ಇದ್ರೆ ನೀನು ಮಾತ್ರ ಇಸ್ರಾಯೇಲ್ ಸ್ತೋತ್ರ ಹೇಳ್ತಾ ಇರ್ಬೇಕು. ಅವ್ರು ಕೇಳಿಸ್ಕೊಳ್ಬಾರ್ದು, ನಾವೆಲ್ಲದಕ್ಕೂ ಹೂ ಅನ್ಬಾರ್ದು, ಕಿವಿಗೊಡೋದ್ರಲ್ಲಿ ತೀವ್ರವಾಗಿರ್ಬೇಕು. ನಾವು ಸ್ತೋತ್ರ ಸ್ತೋತ್ರ ಸ್ತೋತ್ರ, ಅನೇಕರು ಬಾಯಿ ತೆರೆದೇ ಸ್ತೋತ್ರ ಹೇಳ್ಬೇಕಂತೇನಿಲ್ಲ, ಒಳಗಡೆಯಿಂದ ಸ್ತೋತ್ರ ಹೇಳ್ತಾ ಇರಿ. ಒಳಗಡೆಯಿಂದ ಸ್ತೋತ್ರ ಸ್ತೋತ್ರ ಹೇಳ್ತಾ ಇರಿ. ಏನೋ ಒಂದು ಕೆಟ್ಟ ಘಟನೆ ಸಂಭವಿಸ್ತಾ ಸ್ತೋತ್ರ ಹೇಳ್ತಾ ಇರಿ, ಒಳ್ಳೆ ಸಂಭವಿಸ್ತಾ ಸ್ತೋತ್ರ ಹೇಳ್ತಾ ಇರಿ, ಮನೆಯಲ್ಲಿ ಏನೋ ನಡೀತಾ ಇದೆ ಸ್ತೋತ್ರ ಹೇಳ್ತಾ ಇರಿ. ದೇವರಿಗೆ ಮಹಿಮೆ ಆಗಲಿ. ನೀವು ನೋಡ್ರಿ, ಅನೇಕ ಕ್ರೈಸ್ತರು ಇವತ್ತು ಸ್ಥಿರ ಮನಸ್ಸಿಲ್ಲ, ಸಮಾಧಾನ ಇಲ್ಲ. ಅನೇಕರ ಜೀವಿತದಲ್ಲಿ ಬದಲಾವಣೆಗಳಿಲ್ಲ. ಯಾಕಂದ್ರೆ ಸಭೆಗೆ ಬಂದ್ರೆ ಮಾತ್ರ ಸ್ತೋತ್ರ, ಆರಾಧನೆ ಬಂದ್ರೆ ಮಾತ್ರ ಸ್ತೋತ್ರ, ಬೇರೆ ಕಡೆ ಸ್ತೋತ್ರನೇ ಇಲ್ಲ. ನೀನು ಮಾರ್ಕೆಟ್ಗೆ ಹೋಗ್ತಾ ಇದ್ರು ಸ್ತೋತ್ರ ಹೇಳು, ನಿನ್ನ ಕುಟುಂಬದಲ್ಲಿ ಸ್ತೋತ್ರ ಹೇಳು, ನೀನು ತಿರುಗಾಡ್ತಾ ಇದ್ರು ಸ್ತೋತ್ರ ಹೇಳು, ನಿಂತರು ಸ್ತೋತ್ರ ಹೇಳು, ಎದ್ರು ಸ್ತೋತ್ರ ಹೇಳು. ಯಾಕೆಂದ್ರೆ ನನ್ನ ದೇವರು ಸ್ತೋತ್ರ ಎಂಬ ಸಿಂಹಾಸನ ಬೇಕಾಗಿದೆ. ಇವತ್ತು ಟಾಪಿಕ್ ನಂದು ಅದಲ್ಲ, ಆದರೆ ದೇವರ ಕೃಪೆ. ನಾನು ವರ್ಷಿಪ್ ಮಾಡುವಾಗಲೇ, ಗಿರೀಶ್ ನಾಯಕ್ ಹೇಳುವಾಗಲೇ
ಒಂದು ಹಾಗೇ ಒಂದು ಅಭಿಷೇಕದ ವಾಕ್ಯ ಕೊಟ್ಟರು ದೇವರು, ಇವರೆಲ್ಲರಿಗೂ ಸ್ತೋತ್ರ ಹೇಳಕ್ಕೆ ಹೇಳಂತ ಹೇಳು. ನಿನ್ನ ಕುಟುಂಬದ ಬಗ್ಗೆ ಚಿಂತೆ ಮಾಡೋದು ಸಾಕು, ನಿನ್ನ ಮಗನ ಬಗ್ಗೆ ಚಿಂತೆ ಮಾಡೋದು ಸಾಕು, ನಿನ್ನ ಮಗಳ ಬಗ್ಗೆ ಚಿಂತೆ ಮಾಡೋದು ಸಾಕು. ಸ್ತೋತ್ರ ಸಿಂಹಾಸನ ರೆಡಿ ಆಗ್ಲಿ ದೇವರಿಗೆ. ನೋಡಿ, ದೇವರ ವಾಕ್ಯ ಹೇಳ್ತದೆ, ನಾನು ಇಲ್ಲಿ ಕೂಡಬೇಕಾದ್ರೆ ಇದಕ್ಕೆ ಎಷ್ಟು ಪ್ಲಾಸ್ಟಿಕ್ ಖರ್ಚಾಗಿದೆ, ಎಷ್ಟು ಫೈಬರ್ ಖರ್ಚಾಗಿದೆ, ಎಷ್ಟು ಡಿಸೈನ್ ಖರ್ಚಾಗಿದೆ, ಏನೆಲ್ಲ ಡಿಸೈನ್ ಮಾಡಿದ್ದಾರೆ ಇಂಜಿನಿಯರ್ಸು. ಈ ತರ ಸಿಂಹಾಸನ ನಿನ್ನ ಕುಟುಂಬದಲ್ಲಿ ಇರುವುದಾದ್ರೆ ನನ್ನ ಕರ್ತನು 5 ನಿಮಿಷದಲ್ಲಿ ಬಂದು ಕೂಡುವಂತನಾಗಿದ್ದಾನೆ. ಜೋರಾಗಿ ಎದ್ದು ನಿಂತವರಾಗಿ ನಾವು ಈ ಸಮಯದಲ್ಲಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿ ಜೀವನ ವಾಕ್ಯಕ್ಕೆ ಹೋಗೋಣ. ಈ ಸಮಯದಲ್ಲಿ ಓ ರಿಬಾ ಶಿಕಾರಾಬ, ಕರ್ತನೆ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನಪ್ಪ. ನೀನು ಪರಿಶುದ್ಧನಾಗಿದ್ದಿ, ನೀನು ಮಹೋನ್ನತನಾಗಿದ್ದಿ, ನನ್ನ ದೇವರ ಪರಿಶುದ್ಧನಾಗಿದ್ದಾನೆ. ದೇವರ ಮಕ್ಕಳೇ, ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿದವರಾಗಿ ಪರಲೋಕ ದೇವರನ್ನ ನಾವು ಈ ಸಮಯದಲ್ಲಿ ಕರೆಯೋಣ, ಪರಲೋಕ ದೇವರನ್ನ ಸ್ತೋತ್ರ ಹೇಳೋಣ. ಯಾರು ಸುಮ್ಮನೆ ನಿಲ್ಬೇಡ್ರಿ ದೇವರ ಮಕ್ಕಳೇ. ಇವತ್ತು ಅನ್ಯ ಭಾಷೆ ಎಂಬ ಸಂದೇಶಕ್ಕೆ ನಾವು ಹೋಗ್ತಾ ಇದ್ದೇವೆ. ನನ್ನ ನಾಲಿಗೆ ಇಲ್ಲಿವರೆಗೂ ಅನೇಕರನ್ನ ಗುಣಗುಟ್ಟಿದೆ, ನನ್ನ ನಾಲಿಗೆಯಿಂದ ಅನೇಕರನ್ನ ದೂಷಿಸಿದ್ದೇನೆ, ನನ್ನ ನಾಲಿಗೆಯಿಂದ ಅನೇಕ ಸಾರಿ ದೇವರ ಮೇಲೆ ಗುಣಗುಟ್ಟಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ಬಾವಿಯಿಂದ ಸಿಹಿ ನೀರು ಕಹಿ ನೀರು ಹೊರಡುವುದಿಲ್ಲ. ದೇವರ ಮಗುವೇ, ಅನ್ಯ ಭಾಷೆ ಮಾತನಾಡುವಂತ ದೇವರ ಮಗುವೇ, ಇವತ್ತು ನಿನ್ನ ನಾಲಿಗೆ ಶುದ್ಧೀಕರಣವಾಗಲಿ. ಸಾಕು ದೈವ ಜನರಿಗೆ ಮಾತನಾಡಿರುವಂಥದ್ದು, ಸಾಕು ದೇವ ಸೇವಕರಿಗೆ ವಿರುದ್ಧವಾಗಿ ಮಾತನಾಡಿರುವಂಥದ್ದು. ಸಾಕು. 2019ರಲ್ಲಿ ನಾನು ಸ್ತೋತ್ರ ಎಂಬ ಸಿಂಹಾಸನ ನನ್ನ ಕುಟುಂಬದಲ್ಲಿ ಸಿದ್ಧಪಡಿಸ್ತೇನೆ, ಸ್ತೋತ್ರ ಎಂಬ ಸಿಂಹಾಸನ ನನ್ನ ಕುಟುಂಬದಲ್ಲಿ ಸಿದ್ಧಪಡಿಸ್ತೇನೆ. ಮಗಳಿಗಾಗಿ ಚಿಂತೆಯಲ್ಲಿ ಬಂದಿರುವ ಸಹೋದರಿ, ಧೈರ್ಯವಾಗಿರು, ನಿನ್ನ ಮಗಳನ್ನು ದೇವರು ನೋಡಿಕೊಳ್ಳುತ್ತಾರೆ. ಓ ರಿಬಾ ಶಿಕಾರಾಬ, ಓ ರಿಕಾರಾಬ ರಿಬಾ ಬಾಬಾ ಬಾಬಾ. ಇಲ್ಲಿ ನಿಂತಿರೋ ಸಹೋದರಿ, ಕುಟುಂಬಕ್ಕಾಗಿ ಚಿಂತಿಸಬೇಡ. ನನ್ನ ಕರ್ತನು ನಿನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಾರೆ. ನಾಳಿನ ವಿಷಯವಾಗಿ ಚಿಂತಿಸಬೇಡ, ಕರ್ತನು ಚಿಂತಿಸುವನಾಗಿದ್ದಾನೆ. ನಿನ್ನ ನಾಲಿಗೆಯನ್ನು ಸರಳವಾಗಿ ಬಿಡು, ನಿನ್ನ ನಾಲಿಗೆಯನ್ನು ಸರಳವಾಗಿ ಬಿಡು. ಇವತ್ತೊಂದು ಹೊಸ ಅಭಿಷೇಕ ನಿನಗೆ ಬಿಡುಗಡೆ, ಇವತ್ತೊಂದು ಹೊಸ ಅಭಿಷೇಕ ನಿನಗೆ ಬಿಡುಗಡೆ. ನೀನು ಎಲ್ಲಿ ನಿಂತಿದ್ದೀಯ ಎಂಬುದಾಗಿ ಮರೆತು ಬಿಡು. ಹಲ್ಲೆಲೂಯಾ. ನನ್ನನ್ನು ವೀಕ್ಷಿಸುವಂತ ದೇವ ಜನರೇ, ಅದೇ ಸ್ಥಳದಲ್ಲಿ ಎದ್ದು ನಿಂತವಳಾಗಿ, ಅದೇ ಸ್ಥಳದಲ್ಲಿ ಎದ್ದು ನಿಂತವರಾಗಿ, ಕರ್ತನು ಇವತ್ತು ಒಂದು ಹೊಸ ಭಾಷೆ ನನಗೆ ಬಿಡುಗಡೆ ಆಗಲಿ. ಇವತ್ತು ಒಂದು ಹೊಸ ಭಾಷೆ ನನಗೆ ಬಿಡುಗಡೆ ಆಗಲಿ. ನನ್ನ ನಾಲಿಗೆ ಶುದ್ಧೀಕರಿಸಲ್ಪಡಲಿ. ಇಲ್ಲಿವರೆಗೂ ಚಿಂತೆಯಲ್ಲಿ ಇರುವಂತ ನನ್ನ ನಾಲಿಗೆ, ಇಲ್ಲಿವರೆಗೆ ಗುಣಗುಟ್ಟುವಂತ ನನ್ನ ನಾಲಿಗೆ, ಇವತ್ತಿನಿಂದ ರಿಕಾರಾಬ ರಿಬಾ ಶಿಕಾರಾಬ, ಓ ಶಾಬಾ ಬಾಬಾ 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 ಬಾಬಾ. ಇವತ್ತಿನಿಂದ ಕರ್ತನು ಸ್ತುತಿಸುವಂತೆ, ಇವತ್ತಿನಿಂದ ಕರ್ತನು ಮಹಿಮೆ ಪಡಿಸುವಂತೆ, ಸ್ತೋತ್ರ ಸಿಂಹಾಸನದಲ್ಲಿ ನನ್ನ ದೇವರನ್ನು ಕೂಡಿಸುವಂತೆ, ಇಸ್ರಾಯೇಲರ ಸ್ತೋತ್ರ ಹೇಳುವುದಕ್ಕೆ ನನ್ನನ್ನು ಸಿದ್ಧಪಡಿಸಿಕೊಳ್ಳುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನನ್ನು ಬಹಳವಾಗಿ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ತಂದೆ ಆದಂತ ಯೇಸುವೇ, ಅಪ್ಪ, ನಾವು ನಿನ್ನನ್ನು ಪ್ರೀತಿಸ್ತೇವೆ, ನಾವು ನಿನ್ನನ್ನು ಆರಾಧಿಸ್ತೇವೆ, ನಾವು ನಿನ್ನನ್ನು ಕೊಂಡಾಡುತ್ತೇವೆ. ನಿನಗೊಂದು ಸಿಂಹಾಸನ ಇವತ್ತು ನಾನು ಸಿದ್ಧಪಡಿಸ್ತೇನೆ ಅಪ್ಪ, ನಿನಗೊಂದು ಸಿಂಹಾಸನ ನಾನು ಸಿದ್ಧಪಡಿಸ್ತೇನೆ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ಇರುವಂತ ನನ್ನ ದೇವರೇ, ಸ್ಥಿರ ಮನಸ್ಸು ಇಲ್ಲದೆ ಇರುವಂತ ಸಹೋದರಿ, ಇವತ್ತು ಸ್ಥಿರ ಮನಸ್ಸು ನಿನಗೆ ದೇವರು ಕೊಡುವನಾಗಿದ್ದಾನೆ. ಒಂದು ಪಾಪ ಇದೆ, ಯಾರ ಹತ್ರ ನೀನು ಹೇಳಿಕೊಂಡಿಲ್ಲ, ಆ ಪಾಪದಿಂದ ದೇವರು ನಿನ್ನನ್ನು ಬಿಡುಗಡೆ ಕೊಟ್ಟಿದ್ದಾರೆ. ನನ್ನ ಯೇಸು ನಿನಗೆ ಬಿಡುಗಡೆ ಕೊಟ್ಟಿದ್ದಾರೆ. ಯಾರಿಗೆ ಗೊತ್ತಿಲ್ಲದಾಗಿರುವಂತ ಒಂದು ಪಾಪ ಇದೆ, ಆ ಪಾಪದಿಂದ ಕರ್ತನು ನಿನ್ನನ್ನು ಬಿಡುಗಡೆ ಕೊಟ್ಟಿದ್ದಾರೆ. ನೀನು ಇವತ್ತಿನಿಂದ ಕರ್ತನ ಮಗಳಾಗಿ ಜೀವಿಸು. ಇನ್ನು ಮುಂದೆ ಆ ಪಾಪವನ್ನು ಮಾಡಬೇಡ, ಆ ತಪ್ಪನ್ನು ಮಾಡಬೇಡ. ಹೋಗು, ದೇವರು ನಿನಗೆ ಸಮಾಧಾನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯೇಸುವೇ, ಇವತ್ತು ನೀನು ಮಾತ್ರ ಮಹಿಮೆ ಹೊಂದಬೇಕು. ಇವತ್ತು ನೀನು ಮಾತ್ರ ಮಹಿಮೆ ಹೊಂದಬೇಕಪ್ಪ.
ನಿನ್ನ ನಾಮ ಮಹಿಮೆ ಆಗಬೇಕು. ಏನು ಅಲ್ಲದ ನನ್ನನ್ನು ಕರೆಕೊಂಡು ಬಂದಿದ್ಯಪ್ಪ. ಯಾವುದೇ ಕೆಲಸಕ್ಕೆ ಬಾರದ ನನ್ನನ್ನು ಆರಿಸಿಕೊಂಡಿದ್ದೀರ ರಾಜ. ಸ್ತೋತ್ರ. ಸಿಂಹಾಸನದಲ್ಲಿರುವಂತ ನನ್ನ ಯೇಸುವೆ, ನಿನಗೆ ಒಬ್ಬರಿಗೆ ಮಹಿಮೆ ಸಲ್ಲಿಸ್ತೇನೆ, ನಿನಗೊಬ್ಬರಿಗೆ ಮಹಿಮೆ ಸಲ್ಲಿಸ್ತೇನೆ. ನಮ್ಮ ತಲೆ ಎತ್ತುವಂತೆ ಮಾಡುವ ದೇವರೇ, ನಮ್ಮ ತಲೆ ಎತ್ತುವಂತೆ ಮಾಡುವ ದೇವರೇ, ನಿನಗೆ ಮಾತ್ರ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಜೀವವುಳ್ಳ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ದಯವಿಟ್ಟು ಕೆಳಗಡೆ ಕೂತ್ಕೊಳ್ರಿ. ಈಗ ಸುರು ಹೇಳ್ರಿ ಒಂದು ಮಾತು. ಈಗ ಸುರು ಹೇಳ್ರಿ. ಈಗ ಸುರು, ಈಗ ಸುರು. ಹಲ್ಲೆಲೂಯಾ. ಕರ್ತನಿಗೆ ಮಹಿಮೆ ಆಗಲಿ. ಇವತ್ತು ಅನೇಕ ಹೊಸ ಮುಖಗಳು ಇಲ್ಲಿ ಕಾಣ್ತಾ ಇದೆ. ನನ್ನನ್ನು ಒಂದು 2 ನಿಮಿಷದಲ್ಲಿ ನನ್ನನ್ನು ಪರಿಚಯ ಮಾಡಿಕೊಂಡು ದೇವರ ವಾಕ್ಯ ಕಡೆ ಹೋಗುವ. ನನ್ನ ಹೆಸರು ಸೋಮು ಅಂತ. ಲಿಂಗಾಯತ ಕುಟುಂಬದಿಂದ ನಾನು ಯೇಸು ಸ್ವಾಮಿನ ಕಂಡುಕೊಂಡಿದ್ದು. ನಿನ್ನೆ ಹೇಳ್ದಾಗೆ ಇವತ್ತು ಹೇಳ್ತಾ ಇದ್ದೀನಿ. ನನಗೆ ಒಂದೇ ಹೆಂಡತಿ, 2 ಮಕ್ಕಳು. ದೇವರಿಗೆ ಮಹಿಮೆ ಆಗಲಿ. ನಮ್ಮದು ಚೆನ್ನಮ್ಮ ಸರ್ಕಲಲ್ಲಿ ಹುಬ್ಳಿಯಲ್ಲಿ ಒಂದು ಸಣ್ಣ ಸಭೆ ಇದೆ. 120 ಫ್ಯಾಮಿಲಿ ಇದೆ. ಒಂದು ಕ್ರೈಸ್ತರ ಕುಟುಂಬ ಇಲ್ಲ. ಎಲ್ಲ ಅನ್ಯ ಜನರು ಬಂದು ದೇವರನ್ನ ಸ್ತುತಿಸ್ತಾ ಇದ್ದೇವೆ. ನಿಮ್ಮ ಪ್ರಾರ್ಥನೆಯಲ್ಲಿ ನೆನಪಾದರೆ ನನ್ನ ಕುಟುಂಬವನ್ನು, ನಮ್ಮ ಸಭೆಯನ್ನು ನೆನಪು ಮಾಡಿಕೊಳ್ಳ್ರಿ. ಕರ್ತ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಇವತ್ತಿನ ಸಂದೇಶ ಅನ್ಯ ಭಾಷೆ. ಅನೇಕರಿಗೆ ಇದೊಂದು ಸಂಶಯ. ನಾನು ಕೂಡ ಸುಮಾರು ಯೇಸು ಸ್ವಾಮಿ ನಂಬಿ 9 ವರ್ಷ ಆದರೂ ಕೂಡ ಅನ್ಯ ಭಾಷೆ ನಂಬಿರೋನಲ್ಲ. ಅನ್ಯ ಭಾಷೆ ಯಾರಾದರೂ ನಮ್ಮ ಮನೆಗೆ ಬಂದು ಮಾತಾಡಿದರೆ ಕೈಗಳನ್ನು ತಂದಿದ್ದೀರಿ, ಸ್ವಲ್ಪ ಮೇಲಕ್ಕೆ ಅವಾಗವಾಗ ಆಡಿಸ್ತಾ ಇರಿ. ಇಲ್ಲ ಅಂತ ಹೇಳಿದ್ರೆ ನಿದ್ದೆ ಬಂದದಂತ ನನಗೆ ಗೊತ್ತಾಗ್ತದೆ. ಒಂದೊಂದು ಚರ್ಚ್ಗಳೆಲ್ಲ ಸುಮಾರು ಕರ್ನಾಟಕದಲ್ಲಿ ಸುಮಾರು ಚರ್ಚ್ಗಳಿಗೆ ಹೋಗಿದ್ದೀನಿ. ಆ ವಿಶ್ವಾಸಿಗಳು ಸುಮ್ಮನೆ ಹಂಗೇ ನೋಡ್ತಾ ಇರ್ತದೆ. ಹಿಂಗೂ ಇಲ್ಲ, ಹಿಂಗೂ ಇಲ್ಲ, ಏನು ಮಾಡೋದೇ ಇಲ್ಲ. ನನಗೆ ಡೌಟ್ ಬರ್ತದೆ, ಏನೋ ಆಗಿರ್ಬೋದಾ. ಅನೇಕರು ಕಣ್ಣು ತೆಗೆದೇ ನಿದ್ದೆ ಮಾಡೋರಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ನೀವು ಆ ಥರ ಅಲ್ಲ. ನನ್ನ ಚರ್ಚ್ ಅನೇಕ ಬೇರೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೀವು ಅವಾಗವಾಗ ಹಿಂಗೆ ಮಾಡ್ತಾ ಇರಿ, ಹಿಂಗೆ ಮಾಡ್ತಾ ಇರಿ. ಅಕಸ್ಮಾತ್ ನಿಮಗೆ ನಿದ್ದೆ ಬಂದರೆ ನೀವು ತಲೆ ಹಿಂಗೆ ಮಾಡ್ಕೊಂಡ್ಬಿಟ್ರೆ ನನಗೆ ಗೊತ್ತಾಗ್ತದೆ ಸಂದೇಶ ಮುಗಿಸ್ಬೇಕಂತೇಳಿ. ಹಲ್ಲೆಲೂಯಾ. ಒಂದೊಂದು ಸಿಗ್ನಲ್ ಕೊಡಬೇಕಾಗ್ತದೆ. ಆ ಸಿಗ್ನಲ್ ನಮ್ಗೆ ಅರ್ಥ ಆಗ್ತದೆ. ಮೊನ್ನೆ ಜ್ವರ ಬಂದಾಗಿಂದ ಈ ಸಿಗ್ನಲ್ ನನಗೂ ಅರ್ಥ ಆಗ್ತಾ ಇದೆ. ಮೊದಲು ಅರ್ಥ ಆಗ್ತಿರ್ಲಿಲ್ರಿ. ಹಲ್ಲೆಲೂಯಾ. ಪಕ್ಕದವ್ರು ಕೈ ಕೊಟ್ಟು ಹೇಳ್ರಿ, ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಾವು ದೇವರ ಆಶೀರ್ವಾದ ಯಾವಾಗಲೂ ಇನ್ನೊಬ್ಬರಿಗೋಸ್ಕರ ನಾವು ಹೇಳ್ತಾ ಇರಬೇಕು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿ. ದೇವರ ವಾಕ್ಯ ಹೇಳ್ತದೆ ಇವತ್ತು ಕ್ರೈಸ್ತರಿಗೆ ಮಾತ್ರ ಒಂದು ಅವಕಾಶ ಇದೆ. ಬೈಬಲ್ ಹೇಳ್ತದೆ, ನೀನು ಕಾಲಿಡುವ ಜಾಗ ನಿನಗೆ ಸ್ವಂತವಾಗ್ತದೆ. ನೀನು ಎಲ್ಲಿ ಕಾಲಿಡ್ತೀಯ ಅಲ್ಲಿ ಆಶೀರ್ವಾದ ಉಂಟಾಗ್ತದೆ. ಬೇರೆ ಯಾವ ಜನಾಂಗಕ್ಕೂ ಈ ಆಶೀರ್ವಾದ ಇಲ್ಲ. ಸತ್ಯವೇದ ಹೇಳ್ತದೆ, ನಿನ್ನ ಕಾಲಲ್ಲೇ ಆಶೀರ್ವಾದ ಇಟ್ಟಿರ್ಬೇಕಾದ್ರೆ ದೇವ್ರು ನಿನ್ನ ಕೈಯಲ್ಲಿ ಇನ್ನೆಷ್ಟು ಆಶೀರ್ವಾದ ಇಟ್ಟಿರ್ಬೋದು. ಅನೇಕ ಸಾರಿ ಉಡುಪಿ ಉಪಯೋಗ ಇಲ್ಲ, ಉಡುಪಿ ಉಪಯೋಗ ಇಲ್ಲ, ನಮ್ಮ ಏರಿಯಾ ಉಪಯೋಗ ಇಲ್ಲ ಅನ್ನಕ್ಕೆ ಹೋಗ್ಬೇಡ. ದೇವರು ನಿನ್ನ ಬಾಯಲ್ಲಿ ಅಭಿಷೇಕವನ್ನು ಇಟ್ಟಿದ್ದಾರೆ. ಉಪಯೋಗ ಇಲ್ಲ ಅಂತ ನಮ್ಮ ಬಾಯಿಂದ ತೆಗೆದಾಕ್ರಿ. ನಾನು ಕೂಡ ನಮ್ಮ ಸ್ವಂತ ಊರಲ್ಲಿ ಅದೇ ಹೇಳ್ತಾ ಇದ್ದೆ, ನಮ್ಮೂರು ಉಪಯೋಗ ಇಲ್ಲ ಅಂತೇಳಿ. ಒಂದು ಸಾರಿ ದೇವರ ಸ್ವರ ಬಂತು, ಉಪಯೋಗ ಇಲ್ಲ ಅಂದ್ರೆ ಇಲ್ಲಿ ಯಾಕೆ ನೀನಿದ್ದಿ? ಹಲ್ಲೆಲೂಯಾ. ಉಪಯೋಗ ಇಲ್ಲ ಅಂದ್ರೆ ಯಾಕೆ ಇಲ್ಲಿದ್ದಿ? ಅವಾಗಿಂದ ನಾನು ಪ್ರೇಯರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ದೇವರೇ, ಈ ರೋಡ್ ಕರ್ತನೆ ನೀನು ರೆಡಿ ಮಾಡಿ ಕೊಡ್ತೀನಿ, ನಾನು ನಂಬುತ್ತೇನೆ ಸ್ವಾಮಿ. ಇವತ್ತು ನಮ್ಮ ಊರಲ್ಲಿ ಎಲ್ಲ ಹೊಸ ರೋಡ್ಗಳಾಗಿದೆ. ನನ್ನ ಕಾರ್ ಮೇಲೆ ಭಾಳ ಪ್ರೀತಿ. ಎಲ್ಲೆಲ್ಲಿ ಕಾರ್ ಹೋಗ್ತದೋ ವಾಪಸ್ ಬಂದ ಮೇಲೆ ಎಲ್ಲ ಫಿಟ್ಟಿಂಗ್ ಚಾಲೂ ಆಗ್ಬೇಕು, ಮತ್ತೆ ಹೊಳ್ಳಿ ರಿಪೇರಿಗೇ ಬಿಡಬೇಕು. ನಾನು ಎಲ್ಲೆಲ್ಲಿ ಸೇವೆಗೆ ಹೋಗ್ತೀನಿ, ಎಲ್ಲ ಕಡೆ ಪ್ರಾರ್ಥನೆ ಮಾಡ್ತಾ ಹೋಗ್ತೀನಿ. ನನ್ನ ಕಾರ್ ಎಲ್ಲಿ ಹೋಗ್ತದೆ, ದೇವರೇ ಈ ರೋಡ್ ಆಗಿಲ್ಲ, ನನ್ನ ಕಾರಿಗೆ ತೊಂದರೆ ಆಗ್ತದೆ. ನೆಕ್ಸ್ಟ್ ಟೈಮ್ ಬರೋಷ್ಟ್ರೊಳಗಡೆ, ನೆಕ್ಸ್ಟ್ ಟೈಮ್ ಆ ಸಭೆಯಲ್ಲಿ ಸಂದೇಶ ಕೊಡೋಷ್ಟ್ರೊಳಗಡೆ ಈ ರೋಡ್ ಆಗಿರಬೇಕು. ದೇವರ ವಾಕ್ಯ ಹೇಳ್ತದೆ, ಅರಸರುಗಳಿಗೆ ಪ್ರಾರ್ಥನೆ ಮಾಡೋರು ಬೇರೆ ಯಾರು ಅಲ್ಲ, ನಾವು ಮಾತ್ರ ಇದ್ದೇವೆ, ನೀವು ಮಾತ್ರ ಇದ್ದೀರಿ. ಅರಸರುಗಳಿಗಾಗಿ ಪ್ರಾರ್ಥಿಸ್ರಿ, ಉಡುಪಿಗೋಸ್ಕರ ಪ್ರಾರ್ಥಿಸ್ರಿ. ಇಲ್ಲಿ ಎಷ್ಟೇ ವಿರೋಧ ಇದ್ರೂ ಭಯ ಪಡಕ್ಕೆ ಹೋಗ್ಬೇಡ್ರಿ. ನನ್ನ ದೇವರು ದೊಡ್ಡವನಾಗಿದ್ದಾನೆ. 2011ರಲ್ಲಿ ಒಂದು ಸಣ್ಣ ಹಿಂಸೆ ಆಯಿತು ನನಗೆ. ಅದು ದೊಡ್ಡ ಹಿಂಸೆ ಅಲ್ಲ, ಸಣ್ಣ ಹಿಂಸೆ ಆಯಿತು. ಆವಾಗ ಬರೀ 15 ಜನ ಇದ್ದೀವಿ. ಇವತ್ತು 150 ಜನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕ್ರೈಸ್ತರಿಗೆ ಶೋಧನೆ ಬರೋದು ಸೋತು ಹೋಗೋದಕ್ಕಾಗಲ್ಲ, ನಿನ್ನನ್ನು ಗೆಲ್ಲಿಸುವುದಕ್ಕಾಗಿ, ನಿನ್ನನ್ನು ಗೆಲ್ಲಿಸುವುದಕ್ಕಾಗಿ. ದೇವರ ವಾಕ್ಯ ಹೇಳುತ್ತದೆ, ಅನ್ಯ ಭಾಷೆ. ಇವತ್ತಿನ ಸಂದೇಶ ಅನ್ಯ ಭಾಷೆ. ಅನ್ಯ ಭಾಷೆ ಅನೇಕರು ಮಾತಾಡ್ತಾ ಇಲ್ಲ, ಅನೇಕರಿಗೆ ಅಸಹ್ಯ ಆಗ್ತಾ ಇದೆ. ಮನೆಯಲ್ಲಿ ಮಾತಾಡ್ತಾ ಇಲ್ಲ, ಸಭೆಯಲ್ಲಿ ಮಾತಾಡ್ತಾ ಇಲ್ಲ. ಹಾಗಾದ್ರೆ ಅನ್ಯ ಭಾಷೆ ಯಾಕೆ ದೇವರು ನಮಗೆ ಕೊಟ್ಟಿದ್ದಾರೆ? ಅನ್ಯ ಭಾಷೆದ ಅರ್ಥ ಆದ್ರೂ ಏನು? 9 ವರ್ಷ 8 ವರ್ಷ ನಾನು ಕೂಡ ಅನ್ಯ ಭಾಷೆ ನಂಬುದವನಲ್ಲ. ಯಾವಾಗಲೂ ಯಾರು ಹಿಂಗೆ ಜಂಪ್ ಮಾಡಿದರೆ ಸುಮ್ಮನೆ ಯಾಕೆ ಜಂಪ್ ಮಾಡ್ತೀಯಾ? ನನ್ನ ದೇವರು ಶಾಂತ ಸ್ವರೂಪನು, ಶಾಂತ ರೀತಿಯಿಂದ ಆರಾಧನೆ ಮಾಡಬೇಕು.
ಅಂದವ್ರು ನಾವೆಲ್ಲ. ಯಾರಾದರೂ ಕ್ಲಾಪ್ಸ್ ಹೊಡಿತಾ ಇದ್ರೆ ಸುಮ್ಮನೆ ಇರು, ನಾನು ಕ್ಯಾಶೋ ಸೌಂಡ್ ಕೇಳಲ್ಲ, ಸುಮ್ಮನೆ ಇದ್ದು ಆರಾಧನೆ ಮಾಡು, ದೇವರ ಆತ್ಮಸ್ವರೂಪನ ಎಂಬುದಾಗಿ ಹೇಳಿದವ್ರು ನಾವೆಲ್ಲ. ಇವತ್ತು ನಾನು ಸ್ಟೇಜ್ಗೆ ಹೋದರೆ ಆ ಸ್ಟೇಜ್ ನನಗೆ ಜಾಗ ಸಾಲೋದೇ ಇಲ್ಲ. ಹಲ್ಲೆಲೂಯ. ನಾನು ಮೊದಲೆಲ್ಲ ಡ್ಯಾನ್ಸ್ ಮಾಡ್ತಿರಲ್ಲ, ನಾವು ಸೇವಕರು ಸೀರಿಯಸ್ ಮೇಂಟೈನ್ ಮಾಡೋರು, ಭಯಂಕರ ಸೀರಿಯಸ್ ಮೇಂಟೈನ್ ಮಾಡೋರು. ಇವಾಗ ಅಭಿಷೇಕ ಬಂದ ಮೇಲೆ, ಅನ್ಯ ಭಾಷೆ ಬಂದ ಮೇಲೆ, ಅಲ್ಲಿ ಯಾರಿದ್ದಾರೆ, ಯಾರು ನಾನು ನೋಡ್ತಾ ಇದ್ದಾರೆ, ಯಾರು ನಾನು ನೋಡ್ತಾ ಇಲ್ಲ, ಇದು ಯಾವುದು ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ಡ್ಯಾನ್ಸ್ ಮಾಡಿ ಆರಾಧನೆ ಮಾಡೋರಾಗಿದ್ದೇವೆ. ನೀನು ಎಷ್ಟೇ ಶ್ರೀಮಂತನಾದರೂ ಅದು ನಿನ್ನ ಮನೆಯಲ್ಲಿ, ಸಭೆಯಲ್ಲಿ ಮಾತ್ರ ದೇವರ ಮಗು ಆಗಿರಬೇಕು. ನಾವು 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 ಹೊರಗಡೆ ಏನಿದ್ದೀವಿ ಅದನ್ನು ಯಾವುದು ನಾವು ಮೇಂಟೈನ್ ಮಾಡಬಾರ್ದು. ಇಲ್ಲಿ ಬಂದ ತಕ್ಷಣ ದೇವರ ಮಗುವಾಗ್ರಿ. ಚಿಕ್ಕ ಮಕ್ಕಳಾಗದೆ ಹೋದರೆ ದೇವರ ರಾಜ್ಯ ಸೇರುವುದೇ ಇಲ್ಲ. ನೀನು ಚಿಕ್ಕ ಮಕ್ಕಳಾಗದೇ ಇದ್ದರೆ ದೇವರ ರಾಜ್ಯ ಸೇರುವುದೇ ಇಲ್ಲ. ಇಲ್ಲಿ ನಾನು ಹೇಳುವಂಥ ಒಂದೇ ಒಂದು ಉದ್ದೇಶ, ಇವತ್ತಿನಿಂದ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ಅನೇಕ ಚರ್ಚ್ಗಳಲ್ಲಿ ಪಾಸ್ಟ್ರೇ ನನ್ನ ಮಗನಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ನನ್ನ ಮಗ ದೊಡ್ಡ ಪೋಖರಿಯಾಗಿದ್ದಾನೆ, ನನ್ನ ಮಗಳು ಉಪಯೋಗ ಇಲ್ಲ, ಇದು ಬಾಯಿಂದ ತೆಗೆದಾಕ್ರಿ ಇವತ್ತಿನಿಂದ. ಪಾಸ್ಟರ್ ನನ್ನ ಮಗಳು ಉಪಯೋಗಿದ್ದಾಳೆ, ಪಾಸ್ಟರ್ ನನ್ನ ಮಗ ಉಪಯೋಗಿದ್ದಾನೆ, ನನ್ನ ಗಂಡ ಉಪಯೋಗಿದ್ದಾನೆ, ನಾನು ಕೂಡ ದೇವರಿಗೆ ಉಪಯೋಗಿದ್ದೇನೆ. ನಿಮ್ಮ ಬಾಯಲ್ಲಿ ಜೀವ ವಾಕ್ಯ ಕೊಟ್ಟಿದ್ದಾರೆ ದೇವರು, ಜೀವ ಉಳ್ಳ ವಾಕ್ಯ ಕೊಟ್ಟಿದ್ದಾರೆ ದೇವರು. ಒಂದೇ ಬಾಯಿಂದ ಎರಡು ನೀರು, ಒಂದೇ ಬಾವಿಯಿಂದ ಎರಡು ನೀರು ಬರಕ್ಕೆ ಸಾಧ್ಯ ಇಲ್ಲ. ಒಂದು ಉಪ್ಪು ನೀರು, ಒಂದು ಸಿಹಿ ನೀರು ಬರಕ್ಕೆ ಸಾಧ್ಯ ಇಲ್ಲ. ಇವತ್ತಿಲ್ಲಿ ಅನ್ಯ ಭಾಷೆ ಮಾತಾಡ್ತೀವಿ, ಹೊರಗೋಗಿ ಅನ್ಯ ಭಾಷೆ ಮಾತಾಡೋದಲ್ಲ. ಸಭೆಯಲ್ಲಿ ಹೇಗಿರ್ತೇವೆ ಹೊರಗಡೆ ಹಾಗೆ ಇರಬೇಕು. ಡಾಕ್ಟರ್ ರಾಜ್ಕುಮಾರ್ ನೋಡಿದಿರಲ್ಲ, ಫಿಲ್ಮಲ್ಲಿ ಮಾತ್ರ ಡಾಕ್ಟರ್ ಅವ, ಹೊರಗೆ ಬಂದು ಮತ್ತು ರಾಜ್ಕುಮಾರ್. ಫಿಲ್ಮಲ್ಲಿ ಮಾತ್ರ CBI, ಹೊರಗಡೆ ಬಂದ್ರು ಏನಿಲ್ಲ, CBI ಎಲ್ಲ ಏನಿಲ್ಲ. ಆ ರೀತಿ ಕ್ರೈಸ್ತಿಯ ಜೀವಿತ ಒಂದು ನಾಟಕ ಜೀವಿತ ಆಗಿರಬಾರ್ದು. ಅನ್ಯ ಭಾಷೆ ಮಾತಾಡುವವರು ಹೊರಗಡೆ ಹೋಗಿ ಅನ್ಯ ಭಾಷೆ ಮಾತಾಡಲೇಬಾರ್ದು. ಇಲ್ಲಿ ಕೂಡ ಸ್ತೋತ್ರ ಇರಲಿ, ಅಲ್ಲಿ ಕೂಡ ಸ್ತೋತ್ರ ಇರಲಿ, ಇಲ್ಲಿ ಕೂಡ ದೇವರಿಗೆ ಮಹಿಮೆ ಇರಲಿ, ಹೊರಗಡೆ ಕೂಡ ದೇವರಿಗೆ ಮಹಿಮೆ ಇರಲಿ. ನಮಗೆ ಸೌಂದರ್ಯ ಇದೆ ಅಂತೇಳಿ ನಮ್ಮನ್ನು ಹೆಚ್ಚಿಸ್ಕೊಳ್ಬಾರ್ದು. ಸೌಂದರ್ಯ ಶಾಶ್ವತ ಅಲ್ಲ. ನನಗೆ ಶಕ್ತಿ ಇದೆ ಅಂತೇಳಿ ನಮ್ಮನ್ನು ಹೆಚ್ಚಿಸ್ಕೋಬಾರ್ದು. ಶಕ್ತಿ ಶಾಶ್ವತ ಅಲ್ಲ. ನನ್ನ ಹತ್ರ ಹಣ ಇದೆ ಅಂತ ನಮ್ಮನ್ನು ಹೆಚ್ಚಿಸ್ಕೋಬಾರ್ದು. ಹಣ ಶಾಶ್ವತ ಅಲ್ಲ. ದೇವರ ಪ್ರೀತಿ ಶಾಶ್ವತವಾಗಿದೆ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ ಕರ್ತನ ಸನ್ನಿಧಾನದಲ್ಲಿ. ಆತನ ಅದ್ಭುತ ಸ್ವರೂಪನು. ನನ್ನ ದೇವರ ಸಿಂಹಾಸನ ಭಯಂಕರ ದೊಡ್ಡದಾಗಿದೆ. ನನ್ನ ದೇವರ ಕನಸು ನನಗೆ ದರ್ಶನ ಗೊತ್ತಿಲ್ಲ. ಒಂದು ಸಾರಿ ನಾನು ಭಾಳ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ದೇವ್ರಿಗೆ ಹೇಳಿದೆ, ಅಪ್ಪ ಒಂದೇ ಒಂದು ಸಾರಿ ಸಿಂಹಾಸನ ತೋರಿಸು ಎಂಬುದಾಗಿ. ಅಪ್ಪ ಒಂದೇ ಸಾರಿ ಸಿಂಹಾಸನ ತೋರಿಸು ದೇವರೇ, ನಾನು ಇನ್ನು ಸಿಂಹಾಸನ ನೋಡಬೇಕು. ಆ ಕನಸಲ್ಲಿ ಕರ್ಕೊಂಡು ಹೋದ್ರು, ದರ್ಶನದಲ್ಲಿ ಕರ್ಕೊಂಡು ಹೋದ್ರು ಗೊತ್ತಿಲ್ಲ. ಸಿಂಹಾಸನದತ್ತ ಹೋದರೆ ಇಷ್ಟು ನಾನು ಕಾಣಿಸ್ತಾ ಇದ್ದೀನಿ. ದೇವರು ಒಂದು ರೌಂಡ್ ಆತನ ಸಿಂಹಾಸನವನ್ನು ಒಂದು ರೌಂಡ್ ಹೊಡೋದಕ್ಕಾಗಿ ದೇವರು ನನಗೆ ಅನುಮತಿ ಕೊಟ್ಟರು. ಸುಮ್ಮನೆ ನೋಡ್ತಾ ಇದ್ದೇನೆ ಸಿಂಹಾಸನ. ಅದು ಕನಸು ದರ್ಶನ ಇವತ್ತವರೆಗೂ ನನಗೆ ಗೊತ್ತಿಲ್ಲ. ಮಧ್ಯರಾತ್ರಿ 2 ಗಂಟೆಗೆ ದೇವರು ವಿಚಿತ್ರವಾದ ಅನುಭವ. ಯಾವಾಗ ದೇವರ ಸ್ತೋತ್ರ ಎಂಬ ಸಿಂಹಾಸನ ನೋಡಿದೆ, ಯಾವಾಗ ಆತನ ಸಿಂಹಾಸನ ನೋಡಿದೆ, ನನ್ನ ಜೀವಿತ ಬದಲಾವಣೆ ಆಯಿತು. ಬದಲಾವಣೆಯಾಗಿ 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕರ್ತನೆ, ನಿನ್ನ ಸಿಂಹಾಸನ ನೋಡಿದೆಯಲ್ಲ ಸ್ವಾಮಿ, ನಾನು ಪಾಪಿ ಆದರೂ ಕೂಡ ನೀನು ಪವಿತ್ರ ಸ್ಥಳ ತೋರಿಸಿದೆಯಲ್ಲ, ನನ್ನಲ್ಲಿರುವಂಥ ಪಾಪ ಸ್ವಭಾವಗಳನ್ನು ದೇವರೇ ತೆಗೆದುಹಾಕಿದೆಯಲ್ಲ ಎಂಬುದಾಗಿ ಹತ್ತು ಪ್ರಾರ್ಥಿಸುವಾಗ ನ್ಯಾಲಿಗೆ ಒಂದು ದಪ್ಪಾದಂಥ ಒಂದು ಹೊಸ ಅನುಭವ. ನ್ಯಾಲಿಗೆ ಯಾವಾಗ ದಪ್ಪಾತು, ನೆಕ್ಸ್ಟ್ ಡೇ ನಾವು ಪ್ರಾರ್ಥನೆಗೆ ಹೋಗಿ ಸಭೆಯಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಸಹೋದರ ಫಾದರ್ ಬರ್ಕ್ಮನ್ ಅವ್ರು ಹಾಡಾಡಬೇಕಾದ್ರೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ಯೇಸು ನನ್ನಲ್ಲಿ ನೀನಿರಲು ಮನಸೋತು ನಾ ಹೋಗಲಾರೆ. ಈ ಹಾಡ್ತಾ ಇದ್ದೀವಿ. ಒಂದೇ ಸಾರಿ ನಾಲಿಗೆ ದಪ್ಪಾಗಕ್ಕೆ ಸ್ಟಾರ್ಟ್ ಆಯಿತು. ಒಂದೇ ಸಾರಿ ನಾಲಿಗೆ ದಪ್ಪಾಗಕ್ಕೆ ಈ ಥರ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೂ ಅನ್ಯ ಭಾಷೆ ಮಾತಾಡೋರನ್ನ ಗದರಿಸೋ ನಾನು, ಅಲ್ಲಿವರೆಗೂ ಅನ್ಯ ಭಾಷೆ ಮಾತಾಡೋರಿಗೆ ಸುಮ್ಮನಿರು ಎಂಬುದಾಗಿ ಹೇಳಿದವು ನಾನು. ನನ್ನ ಮನೆಯಲ್ಲಿ ಬಂದು ಅನ್ಯ ಭಾಷೆ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸುಮ್ಮನಿರು, ನೆಕ್ಸ್ಟ್ ಟೈಮ್ ಬರಬೇಡ, ನೀ ಈ ಥರ ಪ್ರಾರ್ಥನೆ ಮಾಡೋದಾದ್ರೆ ಅಂತ ಹೇಳಿದವ್ರು ನಾವು. ಆ ಹಾಡಾಡೋದಕ್ಕೆ ಯಾವಾಗ ಪ್ರಾರಂಭವಾಯಿತು, ಯಾವಾಗ ಪ್ರಾರ್ಥನೆ ಸ್ಟಾರ್ಟ್ ಆಯಿತು, ಸ್ತೋತ್ರ ಒಂದೇ ಸಾರಿ ನಾಲಿಗೆ ದಪ್ಪಾಯಿತು. ಇಂಜೆಕ್ಷನ್ ಮಾಡೋದಕ್ಕಾಗಿ ನಾವು ಒಪ್ಪಿಸ್ಕೊಡ್ತೇವೆ ಕೈಗೆ ಡಾಕ್ಟ್ರಿಗೆ ಹೇಳ್ತೇವೆ ಇಂಜೆಕ್ಷನ್ ಮಾಡಿ ಅಂತ ಕೈಗೆ ಒಪ್ಪಿಸ್ಕೊಡ್ತೇವೆ. ಅಕಸ್ಮಾತ್ ಡಾಕ್ಟರ್ ಕೈಗೆ ಬೇಡ ಅಂದರೆ ಇದನ್ನು ಒಪ್ಪಿಸ್ಕೊಡ್ತೇವೆ, ತಗೊಳ್ಳಿ ಮಾಡಿ ಅಂತೇಳಿ. ಅಲ್ಲೆಲ್ಲೂ ಹೇಳಿಲ್ಲ. ಅಷ್ಟೇ, ನಿಮ್ಮ ನಾಲಿಗೆನ ಒಪ್ಪಿಸ್ಕೊಡ್ರಿ ಸಾಕ್ರಿ, ಒಂದು ಹೊಸ ಅಭಿಷೇಕ ಬಿಡುಗಡೆ ಆಗ್ತದೆ. ಅನ್ಯ ಭಾಷೆ ಅನೇಕ ರೆಫರೆನ್ಸ್ಗಳಿದೆ. ಯಾಕೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಅಂದರೆ,
ಅನ್ಯ ಭಾಷೆ ಯಾಕೆ ನಾವು ಮಾತಾಡಬೇಕು, ಕ್ರೈಸ್ತರ ಜೀವಿತದಲ್ಲಿ ಅನ್ಯ ಭಾಷೆ ಯಾಕೆ ದೇವರು ಕೊಟ್ಟಿದ್ದಾರೆ, ಆ ಅನ್ಯ ಭಾಷೆದ ಅರ್ಥ ಏನು, ಅನ್ಯ ಭಾಷೆ ಮಾತಾಡೋದ್ರಿಂದ ಯಾವ ರೀತಿಯಾಗಿ ನಾವು ಅಭಿವೃದ್ಧಿ ಆಗ್ತೇವೆ. ಒಂದು ಸಾರಿ ಪ್ರಾರ್ಥನೆ ಮಾಡ್ತೀವಿ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಹೆಂಡತಿ, ನಮ್ಮ ಸಭೆ ಯೇಸುವಿನ ನಾಮದಲ್ಲಿ ಆಮೇಲೆ ಪ್ರೇಯರ್ ಮುಗೀತು. ಆದರೆ ಅನ್ಯ ಭಾಷೆ ಬಂದರೆ ಹಾಗೆ ರೀ ಖಾರ ಬಾರಿ ಬಾ ಬಾ ಬಾರಿ ಬಾ 1 ತಾಸು 2 ತಾಸು 3 ತಾಸು ಕಂಟಿನ್ಯೂಸ್ ಆಗಿ ಪ್ರಾರ್ಥನೆ ಮಾಡುವಂಥದ್ದಾಗಿದೆ. ಇವತ್ತು ಅನ್ಯ ಭಾಷೆ ಅಂತ ಹೇಳಿದ್ರೆ ಅಸಹ್ಯವಾಗಿ ಕಾಣ್ತಾ ಇದೆ ಅನೇಕರಿಗೆ. ಅನೇಕರು ಇಲ್ಲಿ ಅನ್ಯ ಭಾಷೆ ಬಂದರೂ ಕೂಡ ಮಾತಾಡ್ತಾ ಇಲ್ಲ, ಅನ್ಯ ಭಾಷೆ ಬಂದರೂ ಕೂಡ ನಾಚಿಕೊಳ್ತಾ ಇದ್ದಾರೆ. ಅನ್ಯ ಭಾಷೆ ಬಂದಿದ್ದು ದೇವರಿಂದ, ಮನುಷ್ಯರಿಂದ ಅಲ್ಲ. ಅದು ದೇವರಿಂದ ಬಂದರೆ ನೀನು ಹಾಗೆ ಟಕ್ 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 ಮಾತಾಡುವಾಗ, ಒಂದು ಸಾರಿ ನಮ್ಮ ಮನೆಯಲ್ಲಿ ಒಬ್ಬ ದೆವ್ವ ಪೀಡಿತನಾಗಿ ಒಬ್ಬ ಸಹೋದರನ ಕರ್ಕೊಂಡು ಬಂದರು. ಹಾಗೆ ಅವನು ಮುಂದೆ ಬಂದ ನಿಂತ, ನಾನು ಏನಂತ ಪ್ರೇಯರ್ ಮಾಡಲಿ ದೇವರೇ, ಬಿಟ್ಟು ಹೋಗು ಅಂತ ಹೇಳಿ ಭಾಳ ಸಲ ಹೇಳಿದ್ದೀನಿ, ಇವತ್ತೇನಂತ ಹೇಳಲಿ ಎಂಬುದಾಗಿ ಅವನು ಮುಂದೆ ಹೋಗಿ ರೀ ಬಾ 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 ಅಂದ ತಕ್ಷಣ ರಪ್ ಅಂತ ಬಿದ್ದ. ನನಗೆ ಅವಾಗ ಗೊತ್ತಾಯ್ತು, ಅನ್ಯ ಭಾಷೆಯಲ್ಲಿ ಇಷ್ಟು ಶಕ್ತಿ ಇದೆಯಾ, ಅನ್ಯ ಭಾಷೆಯಲ್ಲಿ ಇಷ್ಟು ಪವರ್ ಇದೆಯಾ, ಅನ್ಯ ಭಾಷೆ ಮಾತಾಡೋಕೆ ಇಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ಆಗ್ತದಾ. ಆವಾಗಲೇ ನನಗೆ ಗೊತ್ತಾಯ್ತು, ಇವತ್ತು ಅನ್ಯ ಭಾಷೆ ನನಗೆ ಬೇಕು ಎಂಬುದಾಗಿ ನೀನು ಹಠ ಹಿಡಿಯುವುದಾದರೆ ಕರ್ತನು ಕೊಡುವನಾಗಿದ್ದಾನೆ. ಅನ್ಯ ಭಾಷೆ ದೇವರು ಸಮಸ್ತವನ್ನೇ ಕೊಟ್ಟನು, ತನ್ನ ಒಬ್ಬನೇ ಮಗನನ್ನು ಕೊಟ್ಟ ಮೇಲೆ ಅನ್ಯ ಭಾಷೆ ಕೊಡದೇ ಇರುವನು. ಯಾರಿಗೆ ಇಷ್ಟವಾಗಿದೆ ಅನ್ಯ ಭಾಷೆ? ನಿಮ್ಮ ಕೈಗಳ ಮೇಲೆ ಕೆತ್ತಿ. ನೀವು ಹೇಳ್ಬೋದು, ಇವತ್ತು ನನಗೆ ಬಂದಿದೆ ಅನ್ಯ ಭಾಷೆ, 2 ಅಕ್ಷರ ಬಂದಿದೆ ಪಾಸ್ಟ್ರೆ, ಏನು ಮಾಡೋದು? ಇವತ್ತು 2 ದೇವರು ಕೊಡುವನಾಗಿದ್ದಾನೆ. ಮೆಸೇಜ್ ಮುಗಿಯೋಷ್ಟ್ರೊಳಗಡೆ 2 ದೇವರು ಹೊಸ ಭಾಷೆ ಕೊಡುವನಾಗಿದ್ದಾನೆ. ಅದೇ ಮಾತಾಡ್ತಾ ಇದೆಯೋ ಪಾಸ್ಟ್ರೆ, ನನಗೆ 2 ಬೇಕು. ಅದೊಂದು ಸ್ವರವಾಗಿ ಮಾರ್ಪಾಟಾಗ್ತದೆ, ಅದು ಒಂದು ದೊಡ್ಡ ಸ್ವರವಾಗಿ ಮಾರ್ಪಾಟಾಗ್ತದೆ. ಅನೇಕರು ಹಾಡ್ತಾ ಅನ್ಯ ಭಾಷೆ ಮಾತಾಡ್ತಾರೆ. ಅನ್ಯ ಭಾಷೆ ಮಾತಾಡುವಾಗಲೇ ಆ ಹಾಡುಗಳು ಬೇರೆನೇ ರೀತಿಯಲ್ಲಿ ಕರ್ಕೊಂಡು ಹೋಗ್ತದೆ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಇವತ್ತು ಅನ್ಯ ಭಾಷೆ ಇಷ್ಟಪಡುವಂಥ ದೇವರ ಮಗುವೆ, ಕರ್ತನು ನಿನ್ನನ್ನು ಹೇರಳವಾಗಿ ಆಶೀರ್ವದಿಸುವನಾಗಿದ್ದಾನೆ. ಇವತ್ತು ಅನ್ಯ ಭಾಷೆಯು ಕರ್ತನು ಕೊಡುವನಾಗಿದ್ದಾನೆ. ಅನ್ಯ ಭಾಷೆ ಬಗ್ಗೆ ನಾಚಿಕೊಳ್ಬೇಡ, ಅನ್ಯ ಭಾಷೆ ಬರುವಾಗ ಬೇಡ ಎಂಬುದಾಗಿ ಹೇಳಬೇಡ. ಇದು ಯಾರು ಲೋಕಲ್ MLA ಕೊಡುವಂಥದ್ದಲ್ಲ, ಲೋಕಲ್ ಇರುವಂಥ ಪ್ರೈಮ್ ಮಿನಿಸ್ಟರ್ ಕೊಡುವಂಥದ್ದಲ್ಲ, ಪರಲೋಕದಲ್ಲಿರುವ ನನ್ನ ತಂದೆ ಕೊಡುವಂಥದ್ದಾಗಿದೆ. ಸಂತೋಷವಾಗಿದ್ದೀರಿ ಎಲ್ಲರೂ? ಆದಿಕಾಂಡ 11ನೇ ಅಧ್ಯಾಯ ಆಮೇನ್, ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. 11ನೇ ಅಧ್ಯಾಯ 8ನೇ ವಚನ. ಹಾಗೆ ಮಾಡಿ ಯೆಹೋವನು ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದುರಿಸಿದನು. ಅವರು ಆ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿಬಿಟ್ಟರು. ಸಮಸ್ತ ಲೋಕದ ಭಾಷೆಯನ್ನು ಯೆಹೋವನು ಅಲ್ಲಿ ತಾರುಮಾರು. ವಾವ್, ಹಲ್ಲೆಲೂಯ. ಅನೇಕರಿಗೆ ಇವತ್ತು ಕನ್ಫ್ಯೂಸ್ ಆಗಿದೆ, ಭಾಷೆ ಹೇಗೆ ರೆಡಿ ಆಯಿತು, ಎಲ್ಲ ಭಾಷೆಗಳು ಹೇಗೆ ರೆಡಿ ಆದವು, ಬೇರೆ ಬೇರೆ ಭಾಷೆಗಳು ಲೋಕದಲ್ಲಿ ಸುಮಾರು ಭಾಷೆಗಳಿದೆ, ಹೇಗೆ ರೆಡಿ ಆಯಿತು? ನನ್ನ ಕರ್ತನು ಕೊಟ್ಟಂತ ಭಾಷೆಗಳಾಗಿದೆ ಎಲ್ಲ ಭಾಷೆ, ನನ್ನ ದೇವರೇ ಕೊಟ್ಟಿರುವಂಥ ಭಾಷೆ ಆಗಿದೆ ಎಲ್ಲ ಭಾಷೆ. ಎಲ್ಲ ಭಾಷೆಗಳು ನನ್ನ ದೇವರೇ ಕೊಟ್ಟಿದ್ದು. ಅದು ಆದಿಕಾಂಡದಲ್ಲಿ 11ರಲ್ಲಿ 8ರಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಎಲ್ಲ ಭಾಷೆಗಳನ್ನು ಯೆಹೋವನಲ್ಲಿ ಬರಮಾಡಿದನು. ಒಬ್ಬರಿಗೊಂದೊಂದು ಥರ ಅನೇಕ ಭಾಷೆಗಳು. ಹಾಗಾದರೆ ಅನ್ಯ ಭಾಷೆ ಈ ಎಲ್ಲ ಭಾಷೆಗಳಲ್ಲಿ ಇದೊಂದಾ, ಇಲ್ಲಾಂದ್ರೆ ಅನ್ಯ ಭಾಷೆನೇ ಬೇರೆಯಾ? ಹಲ್ಲೆಲೂಯ. ದೇವರು ಕೊಟ್ಟಂಥ ಭಾಷೆಗಳಲ್ಲಿ ಇವಾಗ ಹಿಂದಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಉರ್ದು ಇರ್ಬೋದು, ಮರಾಠಿ ಇರ್ಬೋದು, ತುಳು ಇರ್ಬೋದು, ತಮಿಳು ಇರ್ಬೋದು, ಮಲಯಾಳಿ ಇರ್ಬೋದು, ಎಲ್ಲ ಭಾಷೆಗಳ ಲೋಕದಲ್ಲಿ ಮಾತಾಡ್ತಾ ಇದ್ದಾರೆ. ಅವರವ್ರದ್ದೇ ಆದಂಥ ಭಾಷೆಗಳೆಲ್ಲ ಪ್ರಾರ್ಥಿಸ್ತಾ ಇದ್ದಾರೆ, ಅವರವ್ರದ ಭಾಷೆಗಳಲ್ಲಿ ಅವರು ಆರಾಧಿಸ್ತಾ ಇದ್ದಾರೆ, ದೇವರನ್ನು ಕೊಂಡಾಡ್ತಾ ಇದ್ದಾರೆ. ಹಾಗಾದರೆ ಅನ್ಯ ಭಾಷೆ ಯಾವುದರ ದೇಶದಲ್ಲಿ ಇರುವುದಾ? ಇದು ಅಮೆರಿಕದಲ್ಲಿ ಇರುವಂಥ ಭಾಷೆನಾ, ಇಲ್ಲ ಹುಬ್ಳಿಯಲ್ಲಿ ಇರುವಂಥ ಭಾಷೆನಾ, ಇಲ್ಲ ಉಡುಪಿಯಲ್ಲಿ ಇರುವಂಥ ಭಾಷೆನಾ, ಇಲ್ಲ ಬೇರೆ ಜನಾಂಗದಲ್ಲಿ ಮಾತಾಡುವಂಥ ಭಾಷೆನಾ? ನನ್ನ ಊರಲ್ಲಿ ಒಬ್ಬರು ಇದ್ರು, ಎಲ್ಲ ಉಲ್ಟಾ ಮಾತಾಡೋರು. ಅವರು ಊಟ ಅನ್ನೋದು ಕೆಟ್ಟಾವು ಅನ್ನೋರು, ಉಲ್ಟಾ ಮಾತಾಡೋರು. ನಾವು ಪಕ್ಕದಲ್ಲಿ ಯಾರು ಕುಂತರು ಏನೂ ಅರ್ಥ ಆಗ್ತಿರಲಿಲ್ಲ. ನಾನು ಕೇಳ್ತಿದ್ದೆ, ಇದೆಂಥ ಭಾಷೆ? ಇದು ಉಲ್ಟಾ ಭಾಷೆ. ಹಲ್ಲೆಲೂಯ ಹಲ್ಲೆಲೂಯ. ಅವರು ಊಟ ಅನ್ನೋದಕ್ಕೆ ಟಾವು ಟಾವು ಜಾಪು ರೀಪ ಏನಂತಾರೆ ಇವರು, ಒಂದು ತಿಳಿತಾ ಇರಲಿಲ್ಲ. ಅವ್ರು ಹೇಳಿದ್ರು ಉಲ್ಟಾ ಮಾಡಿದ್ವಿ, ಸೀದಾ ಇರುವಂಥದ್ದನ್ನ ಉಲ್ಟಾ ಮಾಡಿದ್ವಿ. ಹಾಗಾದ್ರೆ ಅನ್ಯ ಭಾಷೆ ಸೀದಾ ಇರೋ ಉಲ್ಟಾ ಮಾಡೋದಲ್ಲ, ಇದು ಸೀದಾನೇ ಇರುವಂಥದ್ದಾಗಿದೆ. ಜೋರ್ಷೆ ಬೋಲೋ ಹಾಲೆಲೂಯೋ, ಜೋರ್ಷೆ ಬೋಲೋ ಹಾಲೆಲೂಯೋ. 12 ಜನ ಶಿಷ್ಯಂದರು ಪ್ರಾರ್ಥನೆ ಮಾಡುವಾಗ ಅಲ್ಲಿರುವಂಥ ವಾತಾವರಣನೇ ಬದಲಾವಣೆ ಆಯಿತು. ಇವತ್ತು 12 ಜನರಿಗಿಂತ ನಾವು ಜಾಸ್ತಿ ಇದ್ದೇವೆ. ನೀವು ಬಾಯಿ ತೆರೆದು ಅವಾಗ ಹಲ್ಲೆಲೂಯ ಹೇಳ್ತಾ ಇರಿ.
ಬಾಯಿ ತೆರೆದು ಅವಾಗ ನಾಲಿಗೆನ ಟೆಸ್ಟ್ ಮಾಡ್ತಾ ಇರ್ರಿ. ನಾಲಿಗೆ ಆಟೋಮೆಟಿಕ್ ಆಗಿ ಅದು ಹೊಳ್ಳಾಡ್ತಾ ಇರ್ತದೆ. ನಿಮ್ಮ ನಾಲಿಗೆಯನ್ನು ಸರಳವಾಗಿ ಬಿಡಬೇಕು. ಅನ್ಯ ಭಾಷೆ ಮಾತಾಡುವಾಗ ಟೈಟ್ ಹಿಡಿಯೋಂಗಿಲ್ಲ. ಅನೇಕರು ಜಂಪ್ ಮಾಡುವಾಗ ಜಂಪ್ ಮಾಡೋದೇ ಇಲ್ಲ, ಅಲ್ಲೇ ಸುಮ್ಮನೆ ಹಿಂಗೆ ಮಾಡ್ತಿರ್ತಾರೆ. ಅಲ್ಲೆಲ್ಲೂ ಹೇಳಿಲ್ಲ, ಅಲ್ಲೇ ಹಿಂಗೆ ಮಾಡ್ತಿರ್ತಾರೆ. ಅಲ್ಲೇ ನಾನು ಹಿಂಗೆ ಮಾಡಿ 9 ವರ್ಷ ಅಭಿಷೇಕನೂ ಇಲ್ಲ, ಅನ್ಯ ಭಾಷೆನೂ ಇಲ್ಲ. ನಮ್ಮನ್ನು ಒಪ್ಪಿಸ್ಕೊಡ್ಬೇಕು. ವರ್ಷಕ್ಕೆ ಬರುವಾಗ ಅವ್ರು ಏನು ಆರಾಧನೆ ಮಾಡಿದ್ರೆ ನಾವು ಆರಾಧನೆ ಮಾಡಬೇಕು, ಅವ್ರು ಜಂಪ್ ಮಾಡಿದ್ರೆ ನಾವು ಜಂಪ್ ಮಾಡಬೇಕು. ನಾನು ಹೇಳಿದೆ ಆವಾಗಲೇ, ನಾವು ಎಷ್ಟೇ ಆಸ್ತಿವಂತರಾದರೂ, ನಾವೆಷ್ಟೇ ಐಶ್ವರ್ಯವುಳ್ಳರಾದರೂ ಸಭೆ ಹೊರಗಡೆ, ಅದು ಸಭೆ ಒಳಗೆ ಬರುವಾಗ ನಾವು ದೇವರ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ಎಲ್ಲ ಭಾಷೆ ದೇವರು ಉಂಟು ಮಾಡಿದ್ದಾರೆ, ಎಲ್ಲ ಭಾಷೆಯನ್ನು ದೇವರು ಕೊಟ್ಟಿದ್ದಾರೆ. ನನ್ನ ದೇವರಿಗೆ ಮಹಿಮೆ ಆಗಲಿ. ಇವತ್ತು ಮಲಯಾಳಿ ಮಾತಾಡೋರಿಗೆ ದೇವರಿಗೆ ಮಹಿಮೆ ಉಂಟಾಗಲಿ. ನಾನು 8 ದಿವಸ ಕೇರಳದಲ್ಲಿ ಮೆಸೇಜ್ ಇತ್ತಂದು. ಕೇರಳದಲ್ಲಿ ಅವ್ರು ಏನು ಮಾತಾಡಿದ್ರು ಒಂದು ಭಾಷೆ ನನಗೆ ಅರ್ಥ ಆಗಲಿಲ್ಲ. ಅಲ್ಲಿ ಹೋದೆ, ಅವ್ರು ಏನು ಮಾತಾಡ್ತಾರೆ, ಕಿವಿ ಇಲ್ದವರು ಕೇಳ್ತಾರಲ್ಲ ಆ ಥರ. ಸೋಮು ಅಂದಾಗ ಅಷ್ಟೇ ಗೊತ್ತಾಕಿತ್ತು ನನ್ನ ಕರೆದ್ರಲ್ಲ ಇವರು ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ಅವ್ರ ಭಾಷೆ ನನಗೆ ಅರ್ಥ ಆಗಲಿಲ್ಲ. ಅನ್ಯ ಭಾಷೆ ಸೈತಾನ ಕೂಡ ಅರ್ಥ ಆಗಂಗಿಲ್ಲ. ಅನ್ಯ ಭಾಷೆಯಿಂದ ಸ್ತೋತ್ರ ಹೇಳುವಾಗ ಪರಲೋಕ ದೇವರಿಗೆ ಮಹಿಮೆ ತರುವಂಥದ್ದಾಗಿದೆ. ದೇವರಿಗೆ ಅದು ಮಹಿಮೆ ತರುವಂಥ ಭಾಷೆ ಆಗಿದೆ. ನೀವು ಕೇಳಿಕೊಡ್ರಿ, ದೇವರೇ ನನಗೆ ಅನ್ಯ ಭಾಷೆ ಬೇಕು. ಬೈಬಲ್ ಹೇಳ್ತದೆ ನೀವು ಕೇಳಿಕೊಳ್ಳ್ರಿ ಎಂಬುದಾಗಿ ಹೇಳಿದ್ದಾರೆ. ಇಂಗ್ಲಿಷ್ ಬೈಬಲಲ್ಲಿ ಆಸ್ಕ್ ಕೇಳ್ರಿ. ನಿಮ್ಮ ಮಕ್ಕಳು ಬ್ರೆಡ್ ಕೇಳಿದ್ರೆ ಬ್ರೆಡ್ಡೇ ಕೊಡ್ತಿರಲ್ಲ, ಕಲ್ಲು ಕೊಡೋದಿಲ್ಲಲ್ಲ. ನೀವು ಇಲ್ಲಿವರೆಗೂ ಅನ್ಯ ಭಾಷೆ ಕೇಳಿಲ್ಲ. ದೇವರೇ ನನ್ನ ಮಗನಿಗೆ ಒಳ್ಳೆ ಜಾಬ್ ಕೊಡು, ನನ್ನ ಮಗಳಿಗೆ ಒಳ್ಳೆ ವರವನ್ನು ಕೊಡು, ನನ್ನ ಗಂಡ ಸೀದಾನೇ ಬರಬೇಕು ದೇವರೇ, ಹಂಗಿಂಗೆ ಬರಬಾರ್ದು. ಹಲ್ಲೆಲೂಯಾ. ನೀನು ಏನನ್ನು ಕೇಳಿದೆ ಅದನ್ನು ಕೊಟ್ಟಿದ್ದಾರೆ ಕರ್ತನು. ನೀನು ದೇವರ ಹತ್ರ ಇವತ್ತು ಕೇಳು. ದೇವರ ಅನ್ಯ ಭಾಷೆ ಇವತ್ತು ಭಯಂಕರವಾಗಿ ಬಿಡುಗಡೆ ಆಗಲಿ ದೇವರೇ. ಎಲ್ಲ ನಾಲಿಗೆ ವಿಂಗಡಿಸಿಕೊಳ್ಳಲಿ ದೇವರೇ. ಪರಿಶುದ್ಧಾತ್ಮನ ಶಕ್ತಿ ಹಾಗೆ ಇಳಿದು ಬರಲಿ ದೇವರೇ. ಓ ಹಲ್ಲೆಲೂಯಾ. ಫಸ್ಟ್ ನಾನು ಅನ್ಯ ಭಾಷೆ ಮಾತಾಡಿದಾಗ ನಾನು ಹೇಳ್ತೀನಿ, ಏನು ಮಾತಾಡ್ತಾರೆ ಇವರು, ಈ ಬಾ 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 ಅಂದ ತಕ್ಷಣ ನಿನ್ನೆ ಆದರೂ ಕರೆಕ್ಟ್ ಆಗಿದ್ರಲ್ಲ, ನಿನ್ನೆ ಸಾಯಂಕಾಲ ಕರೆಕ್ಟ್ ಆಗಿದ್ರಲ್ಲ ಅನ್ಕೊಳ್ಳಿ, ನೋ ಪ್ರಾಬ್ಲಮ್. ನನ್ನ ದೇವರ ಮುಂದೆ ನಾನು ನಾಚಿಕೊಳ್ಳೋನಲ್ಲ. ಈ ಲೋಕದಲ್ಲಿ ಎಲ್ಲಿ ಹೋದ್ರೂ ನಾಚಿಕೊಳ್ಳೋನಲ್ಲ. ಯಾಕಂದ್ರೆ ನನ್ನ ದೇವರು ತಲೆ ಎತ್ತುವಂತೆ ಮಾಡಿದ್ದಾರೆ. ಅನ್ಯ ಭಾಷೆ ಅನ್ನುವಾಗ ಇವಾಗಲೂ ಕೂಡ ನನ್ನ ಮೈ ಜುಮ್ಮಂತ ಇದೆ. ಯಾಕಂದ್ರೆ ಫಸ್ಟು ಅನ್ಯ ಭಾಷೆ ಬಿಡುಗಡೆ ಆಗಿದ್ದು ಸುಮ್ಮನೆ ಅಲ್ಲ ರೀ. ಹಾಗೇ ನಾಲಿಗೆ ದಪ್ಪ ಆಯ್ತು, ಮಾಡಿದೆ. ಯಾಕಂದ್ರೆ 9 ವರ್ಷ ಅನ್ಯ ಭಾಷೆ ಮಾತಾಡೋರ್ನ ಬೈದದ ನಾಲಿಗೆ ಇದು. 9 ವರ್ಷ ಅನ್ಯ ಭಾಷೆಯಿಂದ ಪ್ರಾರ್ಥನೆ ಮಾಡಿದ್ರು ಅಂದವ ನಾನು. ಒಂದೇ ಸಾರಿ ಅನ್ಯ ಭಾಷೆ ಬರ್ಬೇಕಾದ್ರೆ ಎಷ್ಟು ಪ್ರಯಾಸ ಇದೆ ಅಂದ್ರೆ, ಒಂದು ನಾಲಿಗೆ ದಪ್ಪ ಆಯ್ತು. ಏನೇನು ಆಗ್ತಾ ಇದೆ ಅಂತೇಳಿ ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ಕರೆಕ್ಟ್ ಆಗಿದ್ದಾರೆ. ನನಗೆ ಮಾತ್ರ ನಾಲಿಗೆ ದಪ್ಪ ಆಗ್ತಾ ಇದೆ. ಒಂದು ವಿಚಿತ್ರವಾದ ಅನುಭವ. ಆ ನಾಲಿಗೆ ದಪ್ಪ ಅಂದ ತಕ್ಷಣ ಒಂದು ಸ್ವರ ಹೊರಗಡೆ ಬಂತು, ಮೈಯೆಲ್ಲ ಹಗರಾಯ್ತು. ನೆಕ್ಸ್ಟ್ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಮತ್ತೆ ಅದನ್ನೇ ಹೇಳು ಅಂತ ಹೇಳ್ತಾ ಇದ್ದೆ. ಮತ್ತೆ ಅಂದ ತಕ್ಷಣ ಮತ್ತೆ ಹಗರಾಯ್ತು. ಅವಾಗ ನನಗೆ ಗೊತ್ತಾಯ್ತು, ಇದು ಅನ್ಯ ಭಾಷೆ. ನನಗೆ ಯಾರು ಹೇಳಿಕೊಟ್ಟಿಲ್ಲ. ಅನೇಕರು ತಲೆ ಮೇಲೆ ಕೈ ಇಟ್ಟು ಮಾತಾಡು ಕಣ್ ತೆಗೆದು ಹೇಳು, ಏನು ಮಾತಾಡಲಿ. ಸೇವಕರು ಕೊಡುವುದಲ್ಲ ಭಾಷೆ, ದೇವರೇ ಕೊಡುವಂಥದ್ದಾಗಿದೆ ಅನ್ಯ ಭಾಷೆ. ನಿಮ್ಗೆ ಯಾರಾದರೂ ತಲೆ ಮೇಲೆ ಕೈ ಇಟ್ಟು ಮಾತಾಡು ಇಲ್ಲ ರೀ ಅಪ್ಪ. ಹಲ್ಲೆಲೂಯಾ. ಅವಾಗ ಹುಬ್ಳಿ ಭಾಷೆ ಬರ್ತಾ ಇದೆ, ಸ್ವಲ್ಪ ಸಂಭಾಳಿಸ್ಕೊಡ್ರಿ. ನಾನು ಎಷ್ಟು ಕಂಟ್ರೋಲ್ ಮಾಡ್ತೇನೆ ರೀ. ಬೆಂಗಳೂರು ಭಾಷೆ ಮಾತಾಡ್ಬೇಕಂತ ಒಂದೊಂದು ಸಾರಿ ಬಂದೇ ಬಿಡ್ತದೆ ಹುಬ್ಳಿ ಭಾಷೆ. ಯಾಕಂದ್ರೆ ಹುಟ್ಟಿದ್ದು ಮರೆಯಂಗಿಲ್ಲಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಅನ್ಯ ಭಾಷೆ ನನಗೆ ಬೇಕು ಎಂಬುದಾಗಿ ನೀನು ಕೇಳುವುದಾದ್ರೆ ಇವತ್ತು ಕರ್ತನು ಕೊಡುವನಾಗಿದ್ದಾನೆ. ಹಾಗಾದ್ರೆ ಎಲ್ಲ ಭಾಷೆಯನ್ನು ಉಂಟು ಮಾಡಿದ ದೇವರಿಗೆ ಅನ್ಯ ಭಾಷೆ ದೊಡ್ಡದಲ್ಲ. ಎಲ್ಲ ಭಾಷೆಗಳನ್ನು ಪ್ರಪಂಚದಲ್ಲಿ ಅನೇಕ ದೇಶಗಳಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಕೊಟ್ಟಂತ ದೇವರಿಗೆ ಅನ್ಯ ಭಾಷೆ ನೀನು ಕೊಡೋದಕ್ಕಾಗಿ ಆತನ ಹಿಂದೆ ಸರಿತಾ ಇಲ್ಲ. ಇವತ್ತು ಕರ್ತನಿಗೆ ಹೇಳ್ರಿ, ಅಪ್ಪ ಇವತ್ತು ನಾನು ಬೇಡಿಕೊಳ್ತೇನೆ ದೇವರೇ, ನಾನು ಬೇಡಿಕೊಳ್ತೇನಪ್ಪ, ಇವತ್ತು ನನಗೆ ಅನ್ಯ ಭಾಷೆ ಬೇಕು. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ, ಸಾಧ್ಯವಾದರೆ ತೆಗೀರಿ ಎಲ್ಲರೂ. ಇವತ್ತು ಬೈಬಲನ್ನು ಬಿಟ್ಟು ಬರ್ತಾ ಇದ್ದಾರೆ ಅನೇಕರು, ಮೊಬೈಲನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. 150 ರೂಪಾಯಿ ಬೈಬಲಲ್ಲೇ ಅವ್ರ ಜೀವಿತ ಪೂರ್ತಿ ಮುಗಿಸ್ತಾ ಇದ್ದಾರೆ. ಹಲ್ಲೆಲೂಯಾ. 150 ರೂಪಾಯಿ ಬೈಬಲಲ್ಲೇ ಅವ್ರ ಜೀವನ ಪೂರ್ತಿ ಮುಗಿಸ್ತಾ ಇದ್ದಾರೆ. ಮೊಬೈಲ್ ಮಾತ್ರ 16,000 20,000. ನನ್ನ ಮನೆಯಲ್ಲಿ 29,000 ರೂಪಾಯಿದು ಒಂದೇ ಒಂದು ಬೈಬಲ್ ಇದೆ.
ಅದೇ ನನ್ನ ಆಸ್ತಿ, ಅದೇ ನನ್ನ ಎಲ್ಲ. ಹಲ್ಲೆಲೂಯಾ. ಇವತ್ತು ಅನೇಕರು ಮೊಬೈಲಿಗೆ ಖರ್ಚು ಮಾಡುವಂಥ ದುಡ್ಡನ್ನು ಸೇವೆ ಕೊಡ್ರಿ. ನನ್ನ ಪಾಸ್ಟರ್ ಸುನಿಲ್ ಡಿಸೋಜ ಅವ್ರು ಮಾಡುವಂಥ ಸೇವೆ ನೋಡಿ ದೇವ್ರ ಹತ್ರ ಕೇಳಿದೆ, ದೇವರೇ ಅವ್ರು ಹೇಗೆ ಮೇಂಟೈನ್ ಮಾಡ್ತಾರೆ ಇದನ್ನೆಲ್ಲ? 120 ಫ್ಯಾಮಿಲಿ ಇದೆ ನಂದು. ಒಂದೊಂದು ಸಾರಿ ಟೆನ್ಷನ್ ಆಗಿ ನಾನು ಬೈತೀನಿ, ಹೊರಗೋಗ, ಆ ಕಡೆ ಬಾರ, ಈ ಕಡೆ ಬಾರ. ನಿನ್ನೆಯಿಂದ ನೋಡ್ತಾ ಇದ್ದೀನಿ ದೇವ್ರೆ, ಅವ್ರು ಸಮಾಧಾನವಾಗಿದ್ದಾರೆ. ಇದು ನಿನ್ನ ಸಮಾಧಾನ ಸ್ವಾಮಿ. ಹಲ್ಲೆಲೂಯಾ. ಸಣ್ಣ ಮನೆ ಇದೆ ನಮ್ದು, ಸಣ್ಣ ಸಭೆ ಇದೆ, ಅದನ್ನೇ ಮೇಂಟೈನ್ ಮಾಡೋದಕ್ಕೆ ಒಂದೊಂದು ಸಾರಿ ತಲೆ ಹಿಡ್ಕೊಂಡು ಕೂತಿರ್ತಾನೆ, ದೇವ್ರೆ ಹೇಗಪ್ಪ ಅಂತೇಳಿ. ಇಷ್ಟೆಲ್ಲ ಮೇಂಟೈನ್ ಮಾಡುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಮಹಿಮೆ ಆಗಲಿ. ಅವ್ರಿಗಿನ್ನೂ ದೇವರು ದೀರ್ಘಾಯುಷ್ಯನ ಕೊಡಲಿ. ಅವ್ರ ಕುಟುಂಬದಲ್ಲಿ ದೈವಿಕ ಸಮಾಧಾನ ಇಳಿದು ಬರಲಿ. ಅನೇಕರು ಅವ್ರ ಸುವಾರ್ತೆ ಅವರು ಹೇಳುವಾಗಲೇ ಪರಿಶುದ್ಧಾತ್ಮನ ಶಕ್ತಿ ಹಾಗೆ ಇಳಿದು ಬರಲಿ. ಈ ಟಿವಿಯನ್ನು ವೀಕ್ಷಿಸುವಂಥ ಎಲ್ಲ ದೈವ ಜನರಿಗೆ ನಾನು ಕೇಳಿಕೊಳ್ಳುವಂಥದ್ದು ಇಷ್ಟೇ, ಸಾಧ್ಯವಾದಷ್ಟು ಮಟ್ಟಿಗೆ ಆಶ್ರಯ ಚಾನಲ್ಗೆ ಮತ್ತು ಇವ್ರ ಸಂಸ್ಥೆಗೆ ಹಣ ಸಹಾಯ ಮಾಡ್ರಿ. ದೇವರ ಆಶೀರ್ವಾದ ನೀವು ಹೊಂದಿಕೊಡ್ರಿ. ಹಲ್ಲೆಲೂಯಾ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನ. ಇದಲ್ಲದೆ ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವುದು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ಹೊಸ ಭಾಷೆಗಳಿಂದ ಮಾತಾಡುವರು. ಹೊಸ ಭಾಷೆ. ಅಕಸ್ಮಾತ್ ನೀನು ಹಿಂದಿ ಮಾತಾಡಿದ್ರೆ ಅವ್ರು ಪಾಕಿಸ್ತಾನದವ್ರು ಬಂದು ಕೇಳ್ತಾರೆ, ಯಾಕಪ್ಪ ನಮ್ಮ ಭಾಷೆ ಮಾತಾಡ್ತಾ ಇದೆಯಾ ಅಂತೇಳಿ. ಹಲ್ಲೆಲೂಯಾ. ಅಕಸ್ಮಾತ್ ನೀನು ಇಂಗ್ಲಿಷ್ ಮಾತಾಡಿದ್ರೆ ಅಮೆರಿಕದವ್ರು ಬಂದು ಕೇಳ್ತಾರೆ, ಯಾಕಪ್ಪ ನಮ್ಮ ಭಾಷೆ ಮಾತಾಡ್ತಾ ಇದೆಯಾ? ಬೇರೆ ಬೇರೆ ಭಾಷೆಗಳಿದೆ. ನೀನು ಯೇಸು ಕ್ರಿಸ್ತನ ಇವತ್ತೇ ನಂಬುದಾದ್ರೆ, ಒಂದು ವಾರದ ಹಿಂದೆ ನೀನು ನಂಬಿದ್ದಾದ್ರೆ ನಿನಗೊಂದು ಹೊಸ ಭಾಷೆ ಬಿಡುಗಡೆ ಆಗ್ತದೆ. ಆ ಭಾಷೆ ನೀನು ಇನ್ನೂ ಒಂದು ಎಲ್ಲಿ ಕೇಳಿಲ್ಲ, ಆ ಭಾಷೆಯಿಂದ ಯಾರ ಜೊತೆ ನೀನು ಮಾತಾಡಿಲ್ಲ, ಆ ಭಾಷೆಯಿಂದ ಫೋನಲ್ಲಿ ಕೂಡ ನೀನು ಮಾತಾಡಿಲ್ಲ, ಅಂತ ಭಾಷೆ ಬಿಡುಗಡೆ ಆಗ್ತದೆ. ಸತ್ಯವೇದ ಹೇಳ್ತದೆ, ನೀನು ನಂಬೋದ್ರಿಂದ. ನೋಡ್ರಿ ವಾಕ್ಯ ಹೇಳ್ತದೆ ಸಿಸ್ಟರ್, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ಹೊಸ ಭಾಷೆಗಳಿಂದ ಮಾತಾಡುವರು. ಹೊಸ ಭಾಷೆಗಳಿಂದ ಮಾತಾಡುವರು. ಹಲ್ಲೆಲೂಯಾ. ಹೊಸ ಭಾಷೆ ಇವತ್ತು ಬೇಕಾಗಿದೆ ದೇವರ ಮಗುವೆ. ಹೊಸ ಭಾಷೆ ಬೇಕಾಗಿದೆ ಇವತ್ತು. ಅನ್ಯ ಭಾಷೆಯಿಂದ ಪ್ರಾರ್ಥಿಸುವಂಥವ್ರು ಅನೇಕರನ್ನ ನೋಡಿದ್ದೀನಿ. ಹಾಗೆ ಬೆಳಕು ಅವರ ಮುಖದಿಂದ ಹೊರಡ್ತಾ ಇದೆ. ಅವ್ರು ಹೋಗೋ ಕಡೆ ಎಲ್ಲ ಕಡೆ ದೆವ್ವಗಳು ಹಾಗೆಯೇ ಹಿಂದೆ ಸರಿತಾ ಇದೆ. ಅವ್ರು ಹೋಗೋ ಎಲ್ಲ ಕಡೆ ಅಭಿಷೇಕ ಚಲಿಸ್ತಾ ಇದೆ. ಇವತ್ತು ಅನ್ಯ ಭಾಷೆಯಿಂದ ನಿನ್ನ ಮನೆಯೊಳಗೆ ನೀನು ಪ್ರವೇಶ ಮಾಡು, ಒಂದು ಹೊಸ ಅಭಿಷೇಕ ನೀನು ಕಾಣ್ತಿ, ಹೊಸ ಅಭಿವೃದ್ಧಿ ನೀನು ಕಾಣ್ತಿ, ಹೊಸ ಚೈತನ್ಯ ನೀನು ಕಾಣ್ತಿ. ಹದ್ದಿಗೆ ಬರುವಂತೆ ತಿರುಗಿ ಯೌವನ ದೇವರು ನಿನಗೆ ಕೊಡೋರಾಗಿದ್ದಾರೆ. ಅನೇಕ ಸೇವಕರು ಕೂಡ ನನ್ನ ಜೊತೆ ಸೇರಿಬಿಟ್ಟಿದ್ರು ಅನ್ಯ ಭಾಷೆಯ ವಿರುದ್ಧವಾಗಿ. ಅವರು ಹೇಳೋರು, ಹಿಂಗೆ ಯಾಕೆ ಮಾತಾಡ್ತಾರೆ ಪಾಸ್ಟರ್ ಇವರು, ಸುಮ್ಮನೆ ಪ್ರಾರ್ಥನೆ ಮಾಡೋಬಿಟ್ಟು ಎಂಬುದಾಗಿ. ಇವತ್ತು ಅನೇಕ ಸೇವಕರು ನಾನು ಹೇಳ್ತಾ ಇದ್ದೀನಿ, ಸತ್ಯವೇದದಲ್ಲಿ ಏನಿದೆ ಅದನ್ನೆಲ್ಲವನ್ನು ನೀವು ನಂಬ್ರಿ. ನನಗೆ ದೇವರು 9 ವರ್ಷ ಲೇಟಾಗಿ ಕೊಟ್ಟರು, ಯಾಕಂದರೆ ಅನ್ಯ ಭಾಷೆ ನಾನು ವಿರೋಧ ಮಾಡ್ತಾ ಇದ್ದೆ. ದೇವರು ನನಗೆ ಅನ್ಯ ಭಾಷೆಯನ್ನು ಕೊಟ್ಟರು. ಮಾತನಾಡು ಎಂಬುದಾಗಿ ಹೇಳುವಾಗ ಹಾಗೆಯೇ ನಾಲಿಗೆ ದಪ್ಪಾಗಿ ಅನ್ಯ ಭಾಷೆ ಸ್ಟಾರ್ಟ್ ಆಯಿತು. ಅನ್ಯ ಭಾಷೆ ಬರುವಾಗ ನಾಚಿಕೊಳ್ಬೇಡ. ದೇವರಿಂದ ಬಂದಂಥ ಯಾವುದನ್ನು ನೀನು ನಾಚಿಕೊಳ್ಬೇಡ, ಸ್ವೀಕಾರ ಮಾಡ್ರಿ. ಅಪ್ಪ ನನಗೆ ಅನ್ಯ ಭಾಷೆ ಕೊಟ್ಟು ಇವತ್ತು ನನ್ನನ್ನು ಕರ್ತನೆ ಇನ್ನೂ ಪ್ರಾರ್ಥನೆ ವೃದ್ಧಿ ಆಗಲಿ. ಆ ಅನ್ಯ ಭಾಷೆ ಬರುವಾಗಲೇ ದೇವರೇ ಅನೇಕ ಊರುಗಳಿಗೆ ನಾನು ಪ್ರಾರ್ಥಿಸಬೇಕು. ಅನ್ಯ ಭಾಷೆ ಬರುವಾಗ ನನ್ನ ಸ್ವಂತ ಊರಿಗೆ ನಾನು ಪ್ರಾರ್ಥಿಸಬೇಕು. ಅನ್ಯ ಭಾಷೆ ಬರುವಾಗ ಆಶ್ರಯ ಚಾನಲ್ಗಾಗಿ ನಾನು ಪ್ರಾರ್ಥಿಸಬೇಕು. ಅನ್ಯ ಭಾಷೆ ಬರುವಾಗ ಅನೇಕ ರೋಗಿಗಳಿಗಾಗಿ ನಾನು ಪ್ರಾರ್ಥಿಸಬೇಕು. ದೇವರಿಗೆ ಮಹಿಮೆ ಆಗಲಿ. ಈ ಲೋಕದಲ್ಲೇ ಇಲ್ಲ ಈ ಭಾಷೆ. ಹೊಸ ಭಾಷೆ ದೇವರು ಕೊಡೋರಾಗಿದ್ದಾರೆ. ಎಲ್ಲೂ ಇಲ್ಲ ಈ ಭಾಷೆ. ಯಾವುದಾದ್ರು ಒಂದು ಊರಲ್ಲಿದೆ ನೋಡ್ರಿ ಅನ್ಯ ಭಾಷೆ ಮಾತಾಡೋರು, ಇಲ್ಲ. ಅದು ಸಭೆಗಳಲ್ಲಿ ಮಾತ್ರ ನಾವು ಕಾಣ್ತಾ ಇದ್ದೇವೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ. ಓ ಹಲ್ಲೆಲೂಯಾ. ನಾನಿವತ್ತು ಸಂದೇಶ ಜಾಸ್ತಿ ಇಲ್ಲ, ಪ್ರಾರ್ಥನೆ ಮಾಡುವಾಗ ಅನೇಕರಿಗೆ ಅನ್ಯ ಭಾಷೆಗಳ ಬಿಡುಗಡೆ ಆಗುವಂಥದ್ದನ್ನು ನಾವು ಕಾಣ್ತೇವೆ. ಸ್ವಲ್ಪ ಸಂದೇಶ ಮುಗಿಸಿ ನಾನು ನಿಮ್ಮ ಮಧ್ಯದಲ್ಲಿ ಬರ್ತೇವೆ. ನಾನು ಸೇವಕರು, ಅನೇಕರ ನಾಲಿಗೆಗಳು ಇವತ್ತು ಅಭಿಷೇಕದಿಂದ ತುಂಬಿಸಲ್ಪಡ್ತದೆ. ಅನೇಕರ ಕೈಗಳು ಇವತ್ತು ಅಭಿಷೇಕದಿಂದ ತುಂಬಿಸಲ್ಪಡ್ತದೆ. ಒಂದು ಕಡೆ ಕೇಳಲ್ಪಟ್ಟೆ, ಒಬ್ಬರಿಗೆ ದೀಕ್ಷಾಸ್ಥಾನ ತೆಗೆದುಕೋ ಎಂಬುದಾಗಿ ಅನೇಕರು ಆತನಿಗೆ ಒತ್ತಾಯ ಮಾಡಿದ್ರಂತೆ. ಅವನಿಗೆ ಮಾತ್ರ ದೀಕ್ಷಾಸ್ಥಾನ ತೊಗೊಳಕ್ಕೆ ಮನಸ್ಸಿಲ್ಲ. ಅವನು ಕೇಳಿದ್ರಂತೆ ಸೇವಕರು, ಯಾಕೆ ದೀಕ್ಷಾಸ್ಥಾನ ತಗೊಳ್ತಾ ಇಲ್ಲ, ನೀನು ದೀಕ್ಷಾಸ್ಥಾನ ತೆಗೆದುಕೋ ಎಂಬುದಾಗಿ ಕೇಳಿದಾಗ ಅವನು ಹೇಳಿದಂತೆ, ಇಲ್ಲ, ಈ ಕೈಯಿಂದ ಒಬ್ಬರಿಗೆ ಹೊಡೆಯೋದಿದೆ, ಹೊಡೆದಾದ್ಮೇಲೆ ನಾನು ದೀಕ್ಷಾಸ್ಥಾನ ತೆಗೆದುಕೊಳ್ತೇನೆ. ಸರಿ ಆಯ್ತಪ್ಪ, ನೀನು ಇಷ್ಟ ಬಂದಂಗೆ ಮಾಡು ಅಂತ ಹೇಳಿದ್ರಂತೆ.
ಕೊನೆಗೆ ದೀಕ್ಷಾಸ್ಥಾನ ತಗೊಳ್ಳುವಾಗ ಈ ಕೈ ಮಾತ್ರ ಮೇಲೆ ಇಟ್ಟು ದೀಕ್ಷಾಸ್ಥಾನ ತೆಗೆದುಕೊಂಡ ಅಂತ, ಹಿಂಗೆ ಮಾಡಿ ದೀಕ್ಷಾಸ್ಥಾನ ತೆಗೆದುಕೊಂಡ ಅಂತ. ಈ ಕೈ ಹಂಗೆ ಐತಂತ, ಅನೇಕರನ್ನು ಹೊಡಿತಾ ಹೊಡಿತಾ ಜೀವಿತ ಕಳೀತಾ ಇದ್ದಂತ. ಸ್ವಲ್ಪ ದಿವಸ ಕಳೆದ ಮೇಲೆ ಅವನಿಗೆ ಇದೇ ಕೈಗೆ ಆಕ್ಸಿಡೆಂಟ್ ಆಗಿ ಕೈಯೇ ಇಲ್ದಂಗೆ ಆಯ್ತು. ನಮ್ಮನ್ನ ಒಪ್ಪಿಸ್ಕೊಡೋಣ ದೇವರಿಗೆ, ನೆತ್ತಿಯಿಂದ ಅಂಗಾಲವರೆಗೂ ನಮ್ಮನ್ನ ಒಪ್ಪಿಸ್ಕೊಡೋಣ ದೇವರಿಗೆ. ದೇವರಿಗೆ ಹೇಳೋಣ, ದೇವರೇ ನನ್ನ ನಾಲಿಗೆ ಕೂಡ ನೀನು ಅಭಿಷೇಕಿಸು, ನನ್ನ ಕಣ್ಣುಗಳು ಕೂಡ ಅಭಿಷೇಕಿಸು. ಅನೇಕ ದೈವ ಸೇವಕರನ್ನ ನೋಡ್ತೇನೆ, ಅವ್ರು ನಮ್ಮ ನೋಡುವಾಗಲೇ ಅಭಿಷೇಕ ಬರ್ತದೆ, ಕಣ್ಣುಗಳಲ್ಲಿ ಅಭಿಷೇಕ. ಅನೇಕ ದೈವ ಸೇವಕರನ್ನ ನೋಡಿದ್ದೇನೆ, ಅವ್ರು ಸುಮ್ಮನೆ ಬಂದ ಮೇಲೆ ಸ್ಟೇಜ್ ಮೇಲೆ ಹಿಂಗೆ ಕಾಲಿಟ್ರೆ ಅಭಿಷೇಕ. ನಾನು ಪ್ರಾರ್ಥನೆ ಮಾಡೋದಕ್ಕಾಗಿ ಗೋಕಾಕ್ ಡಿಸ್ಟಿಕಲ್ಲಿ ಹೋದಾಗ ಅಲ್ಲಿ ಹೋಗಿ ಸುಮ್ಮನೆ ನಿಂತು ರೀ ಬಾ 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 ಅಂದ ತಕ್ಷಣ ಲಾಸ್ಟ್ ಸಾಕ್ಷಿ ಹೇಳಿದ ಒಬ್ಬ ಸಹೋದರಿ, ಪಾಸ್ಟ್ರೆ ಒಂದೇ ಸಾರಿ ನೀವು ರಿಕಾರ ಅಂದ ತಕ್ಷಣ ಮೈಯೆಲ್ಲ ಜುಮ್ 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 ಸ್ಟಾರ್ಟ್ ಆಯ್ತು ಪಾಸ್ಟ್ರೆ. ದೇವರ ಮಕ್ಕಳೇ, ನಿಮ್ಮ ಬಲಗೈಯನ್ನು ನಿಮ್ಮ ಶರೀರದ ಮೇಲೆ ಇಟ್ಕೊಡ್ರಿ, ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಡ್ರಿ, ನಿಮ್ಮ ನಾಲಿಗೆ ಮೇಲೆ ಮುಟ್ಟಿಸ್ಕೊಡ್ರಿ. ದೇವರೇ, ನೆತ್ತಿಯಿಂದ ಅಂಗಾಲವರೆಗೂ ನಾನು ಅಭಿಷೇಕಿಸಲ್ಪಡಬೇಕು, ನೆತ್ತಿಯಿಂದ ಅಂಗಾಲವರೆಗೂ ನಾನು ಅಭಿಷೇಕಿಸಲ್ಪಡಬೇಕು. ದೇವರೇ, ನಾನು ಎಲ್ಲೆಲ್ಲಿ ಕೈ ಹಿಡಿತಾನೋ ಅಲ್ಲಿ ಆಶೀರ್ವಾದ ಉಂಟಾಗಲಿ, ಅನೇಕರಿಗೆ ಬಿಡುಗಡೆ ಉಂಟಾಗಲಿ, ಅನೇಕರಿಗೆ ಮಹತ್ ಕಾರ್ಯಗಳು ಉಂಟಾಗಲಿ. 2ನೇ ಅಧ್ಯಾಯ 1ನೇ ವಚನ. ಪಂಚಶತಮಾನದ ದಿನದ ಹಬ್ಬವು ಬಂದಿರಲಾಗಿ, ಪಂಚಾಶತಮ ದಿನವು ಹಬ್ಬವು ಬಂದಿರಲಾಗಿ, ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ, ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡು ನಾನಾ ಭಾಷೆಗಳಿಂದ ಅವರು ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದರು. ಒಬ್ಬರು ದೈವ ಸೇವಕರು, ಪಾಸ್ಟರ್ ರೈನಾರ್ಡ್ ಮೊಂಕೆ ಅಂತೇಳಿ, ಈ ನಾನಾ ಭಾಷೆ, ಅನ್ಯ ಭಾಷೆ ಬಹಳ ವ್ಯತ್ಯಾಸಕರವಾಗಿದೆ. ಅವರು ಒಂದು ದೇಶದಲ್ಲಿ ಹೋದಾಗ ಅಲ್ಲಿ ಇರುವಂಥ ಜನರಿಗೆ ಇವ್ರ ಭಾಷೆ ಅರ್ಥ ಆಗ್ತಾ ಇಲ್ಲ, ಅವ್ರ ಭಾಷೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ, ಇವ್ರ ಭಾಷೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಕೇಳಿದ್ರಂತೆ ದೇವರ ಹತ್ರ, ದೇವರೇ, ಇವ್ರ ಭಾಷೆಯಲ್ಲೇ ನಾನು ಪ್ರಸಂಗ ಮಾಡುವಾಗ ನನಗೆ ಸಹಾಯ ಮಾಡು. ದೇವರು ಒಂದೇ ಸಾರಿ ನಾಲಿಗೆಯನ್ನು ಮುಟ್ಟಿ ಟರ್ನ್ ಮಾಡಿ ಪ್ರಸಂಗ ಮಾಡುವಾಗ ಅವ್ರ ಭಾಷೆಯಿಂದ ಪ್ರಸಂಗ ಸ್ಟಾರ್ಟ್ ಆಯ್ತಂತ್ರಿ. ಅನೇಕರು ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಜನ ರಕ್ಷಣೆ ಬಂದರು. ದೇವರ ಮಗುವೆ, ಇವತ್ತು ನಿನ್ನ ನಾಲಿಗೆಯಿಂದ ದೇವರನ್ನ ಸ್ತುತಿಸ್ತಾ ಇದೆಯಾ? ಇವತ್ತು ನಿನ್ನ ನಾಲಿಗೆಯಿಂದ ಅನೇಕ ದೈವ ಸೇವಕರನ್ನ ಚುಚ್ಚುತ್ತಾ ಇದೆಯಾ? ಯಾಕೆ ಅನ್ಯ ಭಾಷೆ ಲೇಟ್ ಆಗ್ತಾ ಇದೆ? ಅನ್ಯ ಭಾಷೆ ಯಾಕೆ ಜನರಿಗೆ ಲೇಟ್ ಆಗ್ತಾ ಇದೆ? ಒಂದೇ ಬಾಯಿಂದ ಅವ್ರ ಹತ್ರಲ್ಲ ಭಯಂಕರವಾದಂಥ ಚುಚ್ಚು ಮಾತು, ಗುಣಗುಟ್ಟುವಿಕೆ, ದೇವರನ್ನ ಗುಣಗುಟ್ಟುವಿಕೆ, ಅದಕ್ಕೋಸ್ಕರ ಅನ್ಯ ಭಾಷೆ ಲೇಟ್ ಆಗ್ತಾ ಇದೆ. ದೇವರ ಹತ್ರ ಕೇಳ್ರಿ, ದೇವರೇ, ಇವತ್ತಿನಿಂದ ನಿನ್ನನ್ನು ಸ್ತುತಿಸ್ತೇನೆ, ನಿನ್ನನ್ನು ಕೊಂಡಾಡ್ತೇನೆ. ಅನೇಕರ ಕುಟುಂಬ ನಾನು ನೋಡಿದ್ದೇನೆ, ದೇವರೇ ನನ್ನ ಹೆಂಡತಿಗಾಗಿ ಪ್ರಾರ್ಥಿಸ್ರಿ ಪಾಸ್ಟರ್ ಅಂತ ಹೇಳಿ ಅನೇಕರು ಬೇಡ್ಕೋತಾರೆ. ದೇವರ ಮಕ್ಕಳೇ, ನಿನ್ನ ಗಂಡನ್ನು ಕಾಣುವಂಥ ನಿನ್ನ ಗಂಡನ ನೀನು ಪ್ರೀತಿಸ್ತಿಲ್ಲವಾದರೆ ಕಾಣದೇ ಇರುವಂಥ ದೇವರು ನೀನು ಯಾವಾಗ ಪ್ರೀತಿಸ್ತಿ? ಕಾಣುವಂಥ ನಿನ್ನ ಗಂಡನ ಮೊದಲು ಪ್ರೀತಿಸು, ಕಾಣುವಂಥ ಗಂಡನ ಮೊದಲು ಪ್ರೀತಿಸು. ದೇವರು ಈ ಲೋಕದಲ್ಲಿ ನಮ್ಮನ್ನು ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಹಾಗಾದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಇದನ್ನಂತ ಹೇಳಿದ್ರೆ, ಪಾಪವನ್ನು ಬಿಟ್ಟು ಬಿಡುವುದಾದರೆ, ನಮ್ಮಲ್ಲಿರೋ ಸ್ವಭಾವಗಳನ್ನು ಬದಲಾಯಿಸುವುದಾದರೆ ಅನ್ಯ ಭಾಷೆ 5 ನಿಮಿಷದಲ್ಲಿ ಬರುವಂಥದ್ದಾಗಿದೆ, 2 ನಿಮಿಷದಲ್ಲಿ ಬರುವಂಥದ್ದಾಗಿದೆ. ವಾಕ್ಯ ಕೇಳುವಾಗಲೇ ಅನ್ಯ ಭಾಷೆ ಬಿಡುಗಡೆ ಆಗುವಂಥದ್ದಾಗಿದೆ. ನಮ್ಮ ಬಾಯಿ ಬದಲಾವಣೆ ಆಗಬೇಕು, ನನ್ನ ನಾಲಿಗೆ ಶುದ್ಧೀಕರಿಸಲ್ಪಡಬೇಕು. ನನ್ನ ನಾಲಿಗೆಯಿಂದ ಯಾವುದಾದ್ರೂ ದೇವ ಸೇವಕರನ್ನ ಗುಣಗುಟ್ಟಿದ್ರೆ ದಯವಿಟ್ಟು ಕ್ಷಮಿಸಪ್ಪ, ದಯವಿಟ್ಟು ಕ್ಷಮಿಸಪ್ಪ, ದೇವರೇ ನನ್ನನ್ನು ಕ್ಷಮಿಸಪ್ಪ. ನಾನೊಂದು ಸಭೆಯಲ್ಲಿ ಹೋಗಿದ್ದೆ, ಆ ಸಿಸ್ಟ್ರು ಭಯಂಕರ ಅನ್ಯ ಭಾಷೆ ಮಾತಾಡೋರು, ಭಯಂಕರವಾಗಿ ಅಭಿಷೇಕಿಸಲ್ಪಡೋರು. ಮನೆಗೆ ಹೋದ ತಕ್ಷಣ ದೊಡ್ಡ ಜಗಳ ಆಗೋದು, ಆ ಸಿಸ್ಟ್ರಿಂದನೇ ದೊಡ್ಡ ಜಗಳ ಆಗೋದು. ನನಗೊಂದು ಪ್ರಶ್ನೆ, ದೇವರೇ, ಸಭೆಯಲ್ಲಿ ಮಾತ್ರ ಅನ್ಯ ಭಾಷೆ ಮಾತಾಡ್ತಾ ಇದ್ದಾರೆ ಸಿಸ್ಟ್ರು, ಇಲ್ಲಿ ನೋಡಿದರೆ ದೊಡ್ಡ ಜಗಳ, ಯಾಕೆ ದೇವರೇ, ಯಾಕೆ ದೇವರೇ? ಹಾಗಾದರೆ ಅನ್ಯ ಭಾಷೆಯಲ್ಲಿ ಮಾತಾಡುವಂಥದ್ದು ಅರ್ಥ ಏನು ದೇವರೇ? ದೇವರ ಮಗುವೆ, ಅನ್ಯ ಭಾಷೆ ಅನ್ನುವಂಥದ್ದು ಪ್ರಾಕ್ಟೀಸ್ ಮಾಡುವಂಥದ್ದಲ್ಲ, ಫುಟ್ಬಾಲ್ ಪ್ರಾಕ್ಟೀಸ್ ಮಾಡ್ತಾರಲ್ಲ ಆ ಥರ ಪ್ರಾಕ್ಟೀಸ್ ಮಾಡುವಂಥದ್ದಲ್ಲ, ಮನುಷ್ಯರು ಹೇಳಿಕೊಟ್ರು ಮಾತಾಡು ಮಾತಾಡು ಎಂಬುದಾಗಿ ಹೇಳಿಕೊಡುವಂಥದ್ದಲ್ಲ. ಅನ್ಯ ಭಾಷೆ ದೇವರಿಂದಲೇ ಬರ್ತದೆ.
ಅದನ್ನ ನಾಲಿಗೆ ಮೇಲೆ ವಿಂಗಡಿಸಿಕೊಳ್ಳುವಾಗೆ ದೇವರೇ ಅದನ್ನು ಉಂಟು ಮಾಡ್ತಾರೆ. ಅನ್ಯ ಭಾಷೆ ಮಾತಾಡುವಾಗಲೇ ಒಂದು ಹೊಸ ಅಭಿಷೇಕ ನಿನಗೆ ಬಿಡುಗಡೆ ಆಗ್ತದೆ. ಅನ್ಯ ಭಾಷೆ ಬರುವಾಗಲೇ ಹದ್ದಿಗೆ ಬರುವಂತೆ ತಿರುಗಿ ಯೌವನ ನಿನಗೆ ಬಿಡುಗಡೆ ಆಗ್ತದೆ. ಅನ್ಯ ಭಾಷೆ ಕೇಳ್ರಿ, ಇಷ್ಟಪಡ್ರಿ. ದೇವರೇ ನನಗೆ ಅನ್ಯ ಭಾಷೆ ಕೊಡು, ನನಗೆ ಕೊಡು ದೇವರೇ, ನಾನು ಮಾತಾಡಬೇಕು ದೇವರೇ, ನಾನು ಮಾತಾಡಬೇಕು. ಅನ್ಯ ಭಾಷೆ ನಿನ್ನ ವೈಯಕ್ತಿಕ ಅಭಿವೃದ್ಧಿಗೋಸ್ಕರ, ಅನ್ಯ ಭಾಷೆ ನಿನ್ನ ವೈಯಕ್ತಿಕ ಅಭಿವೃದ್ಧಿಗೋಸ್ಕರ, ನಿನ್ನ ಪ್ರಾರ್ಥನೆ ಅಭಿವೃದ್ಧಿ ಆಗೋದಕ್ಕಾಗಿ ಅನ್ಯ ಭಾಷೆ ಬಿಡುಗಡೆ ಆಗ್ತದೆ. ಅನ್ಯ ಭಾಷೆ ಮಾತಾಡಬೇಕೆಂದರೆ ಕೇಳಿ ಇಷ್ಟಪಡೋದಾದರೆ ನಿನ್ನ ವೈಯಕ್ತಿಕ ಅಭಿವೃದ್ಧಿಗೋಸ್ಕರ. ಒಬ್ಬ ವ್ಯಕ್ತಿ ಯಾರಾದರೂ ಹೊಸದಾಗಿ ಬಂದರೆ ಅವನ ಮುಂದೆ ನೀವು ಸುಮ್ಮನೆ ಅನ್ಯ ಭಾಷೆ ಮಾತಾಡ್ತಾ ಇದ್ರೆ ಅವನಿಗೆ ಸುವಾರ್ತೆ ಮುಟ್ಟಕ್ಕೆ ಸಾಧ್ಯ ಇಲ್ಲ. ನೀನು ಒಂದು ರೂಮಲ್ಲಿ ಹೋಗಿ ಅನ್ಯ ಭಾಷೆ ಮಾತಾಡು, ಯಾರು ಇಲ್ಲ ಅನ್ಯ ಭಾಷೆಯನ್ನು ಹಾಗೇ ಮಾತಾಡ್ತಾ ಇರು. ಸಭೆಯಲ್ಲಿ ಆರಾಧನೆ ನಡೆಯುವಾಗ ಅನ್ಯ ಭಾಷೆ ಮಾತಾಡ್ತಾ ಇರು. ಆದರೆ ಹೊಸದಾಗಿ ಯಾರಾದರೂ ಒಬ್ಬ ವ್ಯಕ್ತಿ ನಿನ್ನ ಮುಂದೆ ಬಂದರೆ ನೀನು ಒಬ್ಬನೇ ಅನ್ಯ ಭಾಷೆ ಮಾತಾಡ್ತಿದ್ರೆ ಅವನಿಗೇನು ತಿಳಿದೇ ಇಲ್ಲ. ಅದು ಸುವಾರ್ತೆ ಸಾರೋದಕ್ಕಲ್ಲ ಅಲ್ಲ, ನಾನು ಹೇಳ್ತಾ ಇರೋದು ನೀನು ಅಭಿವೃದ್ಧಿ ಆಗೋದಕ್ಕಾಗಿ. ಅನೇಕ ರೆಫರೆನ್ಸ್ಗಳು ನಾನು ಕೊಡ್ತಾ ಹೋಗ್ತೇನೆ, ನಿಮಗೆ ಒಂದೊಂದಾಗಿ ನೋಟ್ ಮಾಡ್ತಾ ಹೋಗ್ರಿ. ನಾನು ಹೇಳುವಂಥ ಉದ್ದೇಶ, ಪಂಚಾಶತಮ ದಿನದಲ್ಲಿ ಇಳಿದು ಬಂದ ಅಭಿಷೇಕ, ಅಲ್ಲಿ ನಾನಾ ಭಾಷೆಗಳು ಬಿಡುಗಡೆ ಆಯಿತು. ಆದರೆ ಮಾರ್ಕನ ಸುವಾರ್ತೆಯಲ್ಲಿ ಹೊಸ ಭಾಷೆ ಬಿಡುಗಡೆ ಆಯಿತು. ಕೊರಿಂಥದಲ್ಲಿ ಬರುವಾಗ ಇದು ಯಾಕೆ ಬಿಡುಗಡೆ ಆಯಿತು, ಈ ನಾನಾ ಭಾಷೆಗೆ ಮತ್ತು ಅನ್ಯ ಭಾಷೆಗೆ ಏನು ವ್ಯತ್ಯಾಸ ಎಂಬುದಾಗಿ ಅನೇಕ ರೆಫರೆನ್ಸ್ ನಾನು ಕೊಡ್ತಾ ಹೋಗ್ತೀನಿ. ಕೊನೆಯದಾಗಿ ದೇವರಾತ್ಮನು ನಿಮ್ಮನ್ನು ಅನ್ಯ ಭಾಷೆಗೆ ನಡೆಸುವನಾಗಿದ್ದಾನೆ. ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಒಂದೊಂದಾಗಿ ಕೂತುಕೊಂಡು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡೋದಕ್ಕೆ ಪ್ರಾರಂಭಿಸಿದರು. ಹಲ್ಲೆಲೂಯಾ. ಅಲ್ಲಿವರೆಗೂ ಬೇರೆ ಬೇರೆ ಭಾಷೆ ಬಿಡುಗಡೆ ಆಗಿಲ್ಲ ಅವರಿಗೆ. ಅವತ್ತು ಅವರಿಗೆ ಬೇರೆ ಬೇರೆ ಭಾಷೆಗಳು ಬಿಡುಗಡೆ ಆಗೋದನ್ನು ನಾವು ಕಾಣ್ತೇವೆ. 10ನೇ ಅಧ್ಯಾಯ, ಅದೇ ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 44ನೇ ವಚನದಲ್ಲಿ ನಾವು ಕಾಣ್ತೇವೆ. 10ನೇ ಅಧ್ಯಾಯ 44. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ, ನೋಡ್ರಿ ಅನ್ಯ ಭಾಷೆ ಹೇಗೆ ಬಿಡುಗಡೆ ಆಗ್ತದೆ ಅಂತ ಹೇಳಿದ್ರೆ, ಮಾತು ಕೇಳುವಾಗಲೇ. ಇವಾಗ ನೀವು ಕೇಳ್ತಾ ಇದ್ದೀರಿ, ಅವಾಗಲೂ ಬಿಡುಗಡೆ ಆಗ್ಬೋದು. ಇಲ್ಲ ಮೆಸೇಜ್ ಮುಗಿದ ಮೇಲೆ ಎದ್ದು ನಿಂತು ಪ್ರಾರ್ಥಿಸುವಾಗ ಅವಾಗಲೂ ಬಿಡುಗಡೆ ಆಗ್ಬೋದು. ಅಪ್ಪ ನನಗೆ ಅನ್ಯ ಭಾಷೆ ಬೇಕು ಎಂಬುದಾಗಿ ನೀನು ದಾಹ ಉಳ್ಳವರಾಗಿ ಬೇಡಿಕೊಳ್ಳೋದಾದ್ರೆ ಅವಾಗಲೂ ಬಿಡುಗಡೆ ಆಗ್ಬೋದು. ಮಾನಸಿಕವಾಗಿ ದೇವರೇ ಅಪ್ಪ ನನಗೆ ಬೇಕೇ ಬೇಕು, ಇವತ್ತು ನೀವು ಕೊಡಲೇಬೇಕು ದೇವರೇ, ಯಾಕೋಬನ ಹಾಗೆ ಪ್ರಾರ್ಥಿಸುವಾಗಲೂ ಕೂಡ ಅನ್ಯ ಭಾಷೆ ಬಿಡುಗಡೆ ಆಗ್ಬೋದು. ನಿನ್ನ ಸಭೆ ಮುಗಿಸಿ ಮನೆಗೆ ಹೋಗ್ತಾ ಇದ್ದಿ, ಆವಾಗಲೂ ಕೂಡ ಅನ್ಯ ಭಾಷೆ ಬಿಡುಗಡೆ ಆಗ್ಬೋದು. ಮನೆಯಲ್ಲಿ ಹೋಗಿ ನೀನೇನೋ ಕೆಲಸ ಮಾಡ್ತಾ ಇದ್ದಿ, ಆವಾಗಲೂ ಕೂಡ ಅನ್ಯ ಭಾಷೆ ಬಿಡುಗಡೆ ಆಗ್ಬೋದು. ಮನೆಗೆ ಹೋಗಿ ಇವತ್ತು ರೆಸ್ಟ್ ಮಾಡ್ತಾ ಇದ್ದಿ, ಮಧ್ಯರಾತ್ರಿಯಲ್ಲಿ ಕೂಡ ಅನ್ಯ ಭಾಷೆ ಬಿಡುಗಡೆ ಆಗ್ಬೋದು. ನಾಳೆ ನೀನು ಸಭೆಗೆ ಬರ್ತಾ ಇದ್ದಿ, ನಡೀತಾ ಸಭೆಗೆ ಬರ್ತಾ ಇದ್ದಿ, ಆವಾಗಲೂ ಕೂಡ ಅನ್ಯ ಭಾಷೆ ಬಿಡುಗಡೆ ಆಗ್ಬೋದು. ನೀನು ಕೇಳಿದೆಯಲ್ಲ, ಅದಕ್ಕೋಸ್ಕರ ಪ್ರಾರ್ಥಿಸು. ನನಗೆ ಬೇಕು ದೇವರೇ, ನನಗೆ ಅನ್ಯ ಭಾಷೆ ಕೊಡು ಕರ್ತನೆ, ಅನ್ಯ ಭಾಷೆಯಿಂದ ನಾನು ನಿನ್ನನ್ನು ಆರಾಧಿಸಬೇಕಪ್ಪ. ಅನೇಕ ಸಾಂಗ್ಗಳಿದೆ, ಅವನು ಅನ್ಯ ಭಾಷೆಯಿಂದ ಹಾಗೇ ಆರಾಧನೆ ಮಾಡ್ತಾ ಇದ್ರೆ ಪರಲೋಕದ ಬೆಂಕಿ ಹಾಗೇ ಇಳಿದು ಬರುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ಹೊರ ಇಳಿಯಿತು. ಅವರು ನಾನಾ ಭಾಷೆನ ಆಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವ, ನೋಡ್ರಿ ನಾನಾ ಭಾಷೆ ಕೂಡ, ನಾನಾ ಭಾಷೆ ಬಿಡುಗಡೆ. ವಾಕ್ಯ ಕೇಳುವಾಗಲೇ ನಿನಗೆ ಬಿಡುಗಡೆ ಆಗ್ಬೋದು. ವಾಕ್ಯ ಇನ್ನೂ ಮುಗಿದಿಲ್ಲ, ಅವಾಗಲೇ ಬಿಡುಗಡೆ ಸ್ಟಾರ್ಟ್ ಆಗ್ತದೆ. ಸೇವಕರು ನಿಮ್ಮ ಸುಮ್ಮನೆ ಮಧ್ಯದಲ್ಲಿ ಹಾಸಿ ಹೋಗೋದಾದರೆ ನಿನಗೆ ಅನ್ಯ ಭಾಷೆ ಬಿಡುಗಡೆ ಆಗುವಂಥದ್ದು ಕಾಣ್ತೇವೆ. ನನಗೆ ಅನ್ಯ ಭಾಷೆ ಬಿಡುಗಡೆ ಆಗಿದ್ದು ಹಾಡು ಹಾಡುವಾಗ. ಹಾಡು ಹಾಡ್ತಾ ಇದ್ದೆ ಸುಮಾರು ವರ್ಷ. ನಾನು ವಿರೋಧ ಮಾಡುವಂಥ ವ್ಯಕ್ತಿ, ಹಾಗೇ ಸುಮ್ಮನೆ ಹಾಡು ಹಾಡ್ತಾ ಇದ್ದೆ. ನನಗೆ ಹಾಡು ಹಾಡ್ತಾ ನನ್ನ ಬುಕ್ಕು ನೋಡಬೇಕು ಅನ್ನಿಸ್ತಿಲ್ಲ, ಹಾಗೇ ಕಣ್ಮುಚ್ಚಿ ಆರಾಧನೆ ಮಾಡ್ತಾ ಇದ್ದೆ. ಅಪ್ಪ ನೀನು ಎಲ್ಲವೂ ನೋಡಿಕೊಳ್ಳುತ್ತಿ ಎಂಬುದಾಗಿ ಹಾಡಾಡುವಾಗಲೇ ಹಾಗೆ ನಾಲಿಗೆ ದಪ್ಪಾಗಲಿಕ್ಕೆ ಸ್ಟಾರ್ಟ್ ಆಯಿತು. ವಿಚಿತ್ರವಾದ ಅನುಭವ. ಇವತ್ತು ಕೂಡ ನಾನು ಇಷ್ಟಪಡ್ತೇನೆ ಅದನ್ನು. ದೇವರೇ ಇನ್ನೊಂದು ಸಾರಿ ಅದೇ ಥರ ಮಾಡಪ್ಪ, ಇನ್ನೊಂದು ಸಾರಿ ಅದೇ ನನಗೆ ಅಭಿಷೇಕ ಬೇಕು ದೇವರೇ. ಹಾಗೇ ನಾಲಿಗೆ ದಪ್ಪಾಗಲಿಕ್ಕೆ ಪ್ರಾರಂಭ ಆಯಿತು. ನಾಲಿಗೆ ದಪ್ಪ ಆದ ತಕ್ಷಣ ನನ್ನ ಕಾಲುಗಳು ಹಾಗೇ ಸುಮ್ಮನೆ ಹೇಳೋಕ್ಕೆ ಪ್ರಾರಂಭವಾಯಿತು. ಅಲ್ಲಿವರೆಗೂ ನಾನು ಜಂಪ್ ಮಾಡಿದವನಲ್ಲ, ಅಲ್ಲಿವರೆಗೂ ನಾನು ಮೇಂಟೈನ್ ಮಾಡಿದವನು. ಹಾಗೇ ಕಾಲು ಮೇಲೆ ಮಾಡ್ತಾ ಇದ್ದೀನಿ. ಕಾಲು ಕೆಳಗಡೆ ಏನೋ ಒಂದು ಫ್ಯಾನ್ ಹಚ್ಚಿದಾಗೆ ಹೊಸ ಅನುಭವ. ಫ್ಯಾನ್ ಯಾರೋ ಇಟ್ಟಿದ್ದಾರೆ, ಒಂದು ಗಾಳಿ ಬಂತಲ್ಲ ಅಂತ ಸುಮ್ಮನೆ ಹಿಂಗೆ ಮಾಡಿದೆ, ಮತ್ತೆ ಈ ಕಡೆ ಗಾಳಿ, ಮತ್ತೆ ಹಿಂಗೆ ಮಾಡಿದೆ, ಮತ್ತೆ ಗಾಳಿ. ಆಮೇಲೆ ಸ್ವಲ್ಪ ಜೋರಾಗಿ ಹಿಂಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಎಲ್ಲಿ ಕಾಲಿಡ್ತೀಯಲ್ಲಿ ಒಂಥರ ವಿಚಿತ್ರವಾದ ಬೆಂಕಿ ಅನುಭವ.
ಹಾಗೆ ನಾ ಬೆಂಕಿ ಬಂತಲ್ಲ ಬಂತಲ್ಲ ಅನ್ನುವಾಗ ಅಭಿಷೇಕ ಪ್ರಾರಂಭವಾಯಿತು. ನಿಮ್ಮ ನೀವು ಒಪ್ಪಿಸ್ಕೊಡ್ರಿ ದೇವರ ಮಕ್ಕಳೇ, ನಿಮ್ಮ ನೀವು ಒಪ್ಪಿಸ್ಕೊಡ್ರಿ. ನಾವು ಎಷ್ಟೇ ದೊಡ್ಡ ಆಫೀಸರ್ ಆದರೂ ಕೂಡ ಅದು ಹೊರಗೆ ಇಟ್ಕೊಳ್ಳೋಣ, ನಾವು ಎಷ್ಟೇ ಐಶ್ವರ್ಯವಂತರಾದರೂ ಅದು ಒಳಗೆ ಇಟ್ಕೊಳ್ಳೋಣ. ದೇವರ ಸನ್ನಿಧಾನಕ್ಕೆ ಬರುವಾಗ ನಿಮ್ಮ ನೀವು ಒಪ್ಪಿಸ್ಕೊಡ್ರಿ. ಅಭಿಷೇಕ ಅನ್ನುವಂಥದ್ದು ವಿಚಿತ್ರವಾದ ಅನುಭವ, ಒಂದು ಹೊಸ ಅನುಭವ. ಎಷ್ಟೋ ವರ್ಷಗಳಿಂದ ಅಭಿಷೇಕ ಎಂಬುದಾಗಿ ನನಗೆ ತಿಳಿದೇ ಇಲ್ಲ. ಎಷ್ಟೋ ವರ್ಷಗಳಿಂದ ಅಭಿಷೇಕ ಏನು ಎಂಬುದಾಗಿ ನನಗೆ ಗೊತ್ತೇ ಇಲ್ಲ. ನನಗೆ ಯಾರು ಹೇಳಿಕೊಡ್ಲಿಲ್ಲ, ಹೇಳಿಕೊಡೋಕೆ ಯಾರು ಧೈರ್ಯ ಮಾಡಲಿಲ್ಲ. ನಾನು ದೇವರಿಗೆ ಕೇಳಿದೆ, ಅಪ್ಪ ನೀನೇ ಕೊಟ್ಬಿಡು ದೇವರೇ. ಯಾರಿಗಿಲ್ಲಿ ಹೊಸದಾಗಿ ಇವತ್ತು ಅಭಿಷೇಕ ಬೇಕೋ, ಇವತ್ತು ಕರ್ತನು ಖಂಡಿತವಾಗಿ ಅಭಿಷೇಕಿಸ್ತಾರೆ. ನೀವು ದೇವರ ಹತ್ರ ನೀವು ಒಪ್ಪಿಸ್ಕೊಡ್ರಿ. ಹಾಗೇ ಕಾಲುಗಳು ಹಾಗೇ ಹೇಳಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಾಗೆ ಹೇಳ್ತಾ ಅನೇಕ ಚರ್ಚ್ಗಳಲ್ಲಿ ಟೈಲ್ಸ್ ಕೂಡ ಒಡೆದೋಗಿದೆ. ಅವರು ಜಂಪ್ ಮಾಡಿ ಟೈಲ್ಸ್ ಪಳ್. ಇಲ್ಲೇ ಮುಂಡಗೋಡದಲ್ಲಿ ನಾನು ಸೇವೆಗೆ ಹೋದಾಗ ಆ ಪಾಸ್ಟ್ಗೆ ಹೇಳಿದೆ, ಪಾಸ್ಟ್ ಎಲ್ಲ ಚೇರ್ ತೆಗೆದಿಟ್ಬಿಡ್ರಿ, ಅಭಿಷೇಕ ಸ್ಟಾರ್ಟ್ ಆಗ್ತದೆ. ಇಲ್ಲ ಪಾಸ್ಟೇ, ಆ ಚೇರ್ ಇರಲಿ, ಸ್ವಲ್ಪ ಎಲ್ಲ ದೊಡ್ಡ ಜನ ಬಂದಿದ್ದಾರೆ, ಅವ್ರ ಚೇರ್ ಮೇಲೆ ಕೂಡ್ಲಿ. ನಾನು ಹೇಳಿದೆ, ಇಲ್ಲ ಪಾಸ್ಟೇ, ಚೇರ್ ಮುರಿಬೋದು, ಚಾನ್ಸಸ್ ಇದೆ ನೋಡಿ ಅಂದ ತಕ್ಷಣ ಫೈರ್ ಅಂದ ತಕ್ಷಣ ಸಾಕು. ಹಾಗೆ ಚೇರ್ ರಪ್ಪ ಎಲ್ಲ ಚೇರ್ಗಳು ಮುರಿತಾ ಹೋಯ್ತು. ಪಾಸ್ಟರ್ ನನ್ನೇ ನೋಡಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಚೇರ್ ಕೊಡಿಸೋದಿಲ್ಲ ಅಂತ ಹೇಳಿದೆ ಲಾಸ್ಟ್. ಹಲ್ಲೆಲೂಯಾ, ನಾನು ಚೇರ್ ಕೊಡಿಸೋದಿಲ್ಲ, ಯಾರು ಮುರಿದಿದಾರ ಅವ್ರ ಹತ್ರ ಕೇಳಿ ಅಂತೇಳಿ. ಒಬ್ಬರು ಏಜ್ ಆದ ಪರ್ಸನ್ ಬಂದು ಹೇಳಿದರು, ಪಾಸ್ಟ್ರೇ ನಾನು ಒಂದು ಚೇರ್ ಮುರಿದಿದ್ದೀನಿ, ನಾನು 2 ಚೇರ್ ಕೊಡಿಸ್ತೇನೆ, ಆದರೆ ನನಗೆ ಅಭಿಷೇಕ ಅವಶ್ಯಕತೆ ಇತ್ತು, ಅನ್ಯ ಭಾಷೆ ನನಗೆ ಬೇಕಾಗಿತ್ತು. ಕುಟುಂಬದಲ್ಲಿ ಸಮಾಧಾನ ಇರಲಿಲ್ಲ, ಕುಟುಂಬದಲ್ಲಿ ಅಭಿವೃದ್ಧಿ ಇರಲಿಲ್ಲ, ನನಗೆ ಅವಶ್ಯಕತೆ ಇತ್ತು ಪಾಸ್ಟ್ರೇ. ನಾನು ಇವತ್ತು ಅಭಿಷೇಕ ಹೊಂದಿದೆ, ಅನ್ಯ ಭಾಷೆ ಹೊಂದಿದೆ, ನನಗೆ ಅನ್ಯ ಭಾಷೆ ಬರ್ತಾ ಇದೆ, ನಾನು ಮಾತಾಡ್ಬೇಕು ಅನ್ನಿಸ್ತಾ ಇದೆ. ಮೊದಲು ಯಾವಾಗ ಪ್ರಾರ್ಥನೆ ಮುಗಿಸ್ತಾರೆ, ಯಾವಾಗ ಟೈಮ್ ಆಯ್ತು ಓಡಬೇಕು ಅನ್ನಿಸ್ತಾ ಇತ್ತು, ಇವಾಗ ಅನ್ಯ ಭಾಷೆ ಬರ್ತಾ ಇದೆ, ಅಭಿಷೇಕ ಬರ್ತಾ ಇದೆ. ಇನ್ನೂ ವಾಕ್ಯ ಕೊಡ್ರಿ ಪಾಸ್ಟ್ರೇ. ಆಲ್ರೆಡಿ ಟೈಮ್ ಎಷ್ಟಾಗೈತೆ ಗೊತ್ತ್ರಿ? ರಾತ್ರಿ 3 ಗಂಟೆ. ಹಲ್ಲೆಲೂಯಾ, ರಾತ್ರಿ 3 ಗಂಟೆ ಆಗಿದೆ, ಇನ್ನೂ ವಾಕ್ಯ ಕೊಡ್ರಿ. ಅಭಿಷೇಕ ಯಾರಲ್ಲಿದೆಯೋ, ಯಾರಲ್ಲಿ ಅನ್ಯ ಭಾಷೆ ಮಾತಾಡ್ತಾ ಇದ್ದಾರೋ ಅವರು ಟೈಮ್ ನೋಡದೇ ಇಲ್ಲ, ದೇವರನ್ನೇ ನೋಡ್ತಾ ಇರ್ತಾರೆ ಯಾವಾಗಿರ್ಲು. ಜೋರಾಗಿ ಹಲ್ಲೆಲೂಯಾ, ದೇವರನ್ನೇ ನೋಡ್ತಾ ಇರ್ತಾರೋ. ದೇವರೇ ನಿನ್ನ ವಾಕ್ಯ ನನಗೆ ಬೇಕು, ಜೀವವುಳ್ಳ ವಾಕ್ಯ ನನಗೆ ಬೇಕು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು. ನಿನಗೆ ಅನ್ಯ ಭಾಷೆ ಬಂದ ಮೇಲೆ ಅನೇಕರನ್ನ ಸಮಾಧಾನ ಪಡಿಸೋದಕ್ಕಾಗಿ ದೇವರು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ನಿನ್ನನ್ನು ಜಗಳ ಹಚ್ಚೋದಕ್ಕಾಗಿ ದೇವರು ಕರ್ಕೊಂಡು ಹೋಗೋದಿಲ್ಲ, ನಿನ್ನನ್ನು ಸಮಾಧಾನ ಪಡಿಸೋದಕ್ಕಾಗಿ ದೇವರು ಕರ್ಕೊಂಡು ಹೋಗ್ತಾರೆ. ನೀನು ಅನೇಕ ಕುಟುಂಬಕ್ಕೆ ಹೋಗಿ ಸಮಾಧಾನ ಪಡಿಸಬೇಕು. ಸಮಾಧಾನ ಪಡಿಸೋರು ದೇವರ ಮಕ್ಕಳು ಅನಿಸಿಕೊಳ್ಳುವವರಾಗಿದ್ದಾರೆ. ಜೋರಾಗಿ ಹಲ್ಲೆಲೂಯಾ. ಈ ಕೇಳುವಾಗಲೇ ಅಭಿಷೇಕ, ಮಾತನಾಡುವಾಗಲೇ ಅಭಿಷೇಕ, ಹಾಡಾಡುವಾಗಲೇ ಅಭಿಷೇಕ. ನೀನು ಎದ್ದು ಮನೆಗೆ ಹೋಗುವಾಗ ಕೂಡ ಅಭಿಷೇಕ ಸ್ಟಾರ್ಟ್ ಆಗ್ಬೋದು. ನನ್ನ ಕುಟುಂಬದಲ್ಲಿ ನನ್ನ ಹೆಂಡತಿ ಈರುಳ್ಳಿ ಗೊತ್ತಲ್ಲ, ಈರುಳ್ಳಿ ಹೆಚ್ಚುತ್ತಿರ್ಬೇಕಾದ್ರೆ ಚಲೋ ಇದು ನನಗೆ ಗೊತ್ತಾಯ್ತು, ಏನೋ ಆಗ್ತಾ ಇದೆ ಇಲ್ಲಿ ನನ್ನ ಮಿಸ್ಸಸ್ಗೆ ಅಂತೇಳಿ. ಅವತ್ತಿನವ್ರಿಗೆ ಹೋಗಿ ಜಂಪ್ ಮಾಡಿ ಆರಾಧನೆ ಮಾಡಿದವರಲ್ಲ. ನನ್ನ ಹೆಂಡತಿ ಯಾವತ್ತೂ ಕೂಡ ಆರಾಧನೆ ಹಿಂಗೆಲ್ಲ ಮಾಡಿ ಆರಾಧನೆ ಮಾಡೋದಿಲ್ಲ. ಸುಮ್ಮನೆ ನಿಂತು ಎಲ್ಲರನ್ನ ಕಣ್ ತೆಗೆದು ನೋಡಿ, ಯಾರು ಜಂಪ್ ಮಾಡಿದ್ರು, ಯಾರು ಬಿದ್ದರು, ಯಾರು ಎದ್ರು, ಇದರಲ್ಲೇ ನಮ್ಮ ಜೀವಿತ ಅಲ್ಲ. ಇವತ್ತು ಸಭೆಯವರು ಬರ್ತಾರೆ, ಯಾರು ಬಿದ್ದರು, ಯಾರು ಎದ್ರು, ಯಾರು ಮಾತಾಡಿದ್ರು, ಒಂದೇ ಕಣ್ಣಿಂದ, ಅಂದ್ರೆ ಒಂದು ಕಣ್ಣಿಂದ ಆರಾಧಿಸ್ತಾರೆ, ಒಂದು ಕಣ್ಣು ನೋಡ್ತಾನೆ ಇದ್ದಾರೆ. ಯಾರು ಬಿದ್ದರು, ಯಾರು ಎದ್ರು ಅದನ್ನು ನೋಡಬೇಡ ದೇವರ ಮಗುವೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕರಿಗೆ ಪ್ರವಾದಂತೆ ಬರುವಾಗ ಅಭಿಷೇಕ, ಪ್ರವಾದಂತೆ ಅನ್ಯ ಭಾಷೆ ಬರುವಾಗ ಸ್ವಲ್ಪ ಜನ ಬೀಳ್ತಾರೆ, ಸ್ವಲ್ಪ ಜನ ಕಂಟ್ರೋಲ್ ಮಾಡಿ ನಿಂತು ಆರಾಧಿಸ್ತಾರೆ. ನೀನು ಬಿದ್ದರೂ ಪರವಾಗಿಲ್ಲ, ನಿಂತರೂ ಪರವಾಗಿಲ್ಲ, ಹೇಗಾದ್ರೂ ಮಾಡಿ ಅಭಿಷೇಕ ಹೊಂದಿಕೋ. ಜೋರಾಗಿ ಹಲ್ಲೆಲೂಯಾ. ಈಗ ಶುರು ಅಂತ ಹೇಳ್ರಿ, ಜೋರಾಗಿ ಹೇಳ್ರಿ, ಈಗ ಶುರು. ಇಲ್ಲಿವರೆಗೂ ಅದು ಒಂದು ಜಸ್ಟ್ ಸ್ಯಾಂಪಲ್ ಆಗಿತ್ತು, ಈಗ ಶುರು. 1 ಕೊರಿಂಥ 14ನೇ ಅಧ್ಯಾಯ. ಓ ಹಲ್ಲೆಲೂಯಾ, ಓ ಹಲ್ಲೆಲೂಯಾ, ಓ ಹಲ್ಲೆಲೂಯಾ, ಓ ಹಲ್ಲೆಲೂಯಾ. 1 ಕೊರಿಂಥ 14ನೇ ಅಧ್ಯಾಯ 2ನೇ ವಚನ. ವಾಣಿಗಳನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು, ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ವಾವ್, ಇದು ಮನುಷ್ಯರ ಸಂಗಡ ಬಂದಾಗ ಯಾರೋ ಸುವಾರ್ತೆ ಹೇಳ್ರಿ ಅಂತ ನಿಮ್ಮ ಮನೆಗೆ ಬಂದ ರೀ ಬಾ ರೀ ಅನ್ನಕ್ಕೆ ಹೋಗ್ಬೇಡ್ರಿ. ಅವ್ರು ಏನಾಗೈತಿ, ಇವ್ರಿಗೆ ನಿನ್ನೆರ ಕರೆಕ್ಟ್ ಆಗಿದ್ರಲ್ಲ, ಅವಾಗಲೇ ಕರೆಕ್ಟ್ ಆಗಿದ್ರ, ಸಿಸ್ಟರ್ ಆರಾಮಿದಿರಲ್ಲ ಅಂತ ಕೇಳ್ತಾರೆ ಅವರು. ಹಲ್ಲೆಲೂಯಾ. ಮನುಷ್ಯರ ಸಂಗಡ ಮಾತನಾಡೋದಕ್ಕಲ್ಲ, ಇದು ಅಭಿವೃದ್ಧಿ, ನಿನ್ನ ವೈಯಕ್ತಿಕ ಅಭಿವೃದ್ಧಿಗೋಸ್ಕರ, ನಿನ್ನ ಭಕ್ತಿ ವೃದ್ಧಿಗೋಸ್ಕರ. ನಮ್ಮ ರಿಲೇಷನ್ ಯಾರು ಮನೆಗೆ ಬಂದಾಗ
ಸ್ವಲ್ಪ ಸ್ಟಾಪ್ ಮಾಡ್ತೇನೆ, ಗಟ್ಟಿಯಾಗಿ ಹಿಡಿತೀನಿ, ಗಟ್ಟಿಯಾಗಿ ಹಿಡಿದು ಪ್ರಾರ್ಥನೆ ಮಾಡ್ತೇನೆ. ಅನ್ಯ ಭಾಷೆ ಬರೆದ್ರೂ ಕೂಡ ಗಟ್ಟಿಯಾಗಿ ಹಿಡಿದು ಪ್ರಾರ್ಥನೆ ಮಾಡಿ ಅವ್ರನ್ನ ಆಮೇಲೆ ಅಂತ ಕಳಿಸ್ತೇನೆ. ಇಲ್ಲ ಅಂತ ಹೇಳಿದ್ರೆ ಅವ್ರು ಸೋಮು ಮೊದಲು ಕರೆಕ್ಟಾಗಿದ್ದ, ಇತ್ತಿತ್ತಲಾಗಿ ಯಾಕೋ ಹಿಂಗೆ ಮಾಡ್ತಾರೆ ಅಂತೇಳಿ ಅನ್ಕೋಬಾರ್ದು ಅಂತೇಳಿ. ಅನ್ಯ ಭಾಷೆ ಯಾವಾಗಿರಲು ಮನುಷ್ಯರ ಮುಂದೆ ಮಾತನಾಡುವಂಥದ್ದಲ್ಲ, ಲೋಕದ ಜನರ ಮುಂದೆ ಮಾತನಾಡುವಂಥದ್ದಲ್ಲ. ಈ ಲೋಕ ಜನರು ನಿಮ್ಮನ್ನು ಅಸಹ್ಯ ಮಾಡ್ತಾರೆ, ಅದನ್ನ ನಿನ್ನ ವೈಯಕ್ತಿಕವಾಗಿ ನೋಡ್ರಿ. ಕರೆಕ್ಟಾಗಿ ರೆಫರೆನ್ಸ್ ಕರೆಕ್ಟಾಗಿ ತೆಗೆದುಕೊಡ್ರಿ. 14ನೇ ಅಧ್ಯಾಯ 2ನೇ ವಚನ. ವಾಣಿಗಳನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಮನುಷ್ಯರ ಸಂಗಡ ಅಲ್ಲ, ಅದು ದೇವರ ಸಂಗಡ. ಹಲ್ಲೆಲೂಯಾ, ದೇವರ ಸಂಗಡ ಅದು. ಅನೇಕರು ಇಲ್ಲಿ ನಿರಾಸೆಯಲ್ಲಿದ್ದೀರಿ, ನನಗಿನ್ನೂ ಬಂದಿಲ್ಲಪ್ಪ, ನನಗಿನ್ನೂ ಬಂದಿಲ್ಲ. ನಿಮ್ಮ ಕೂಗನ್ನು ದೇವರು ಕೇಳ್ತಾ ಇದ್ದಾರೆ. ನಮ್ಮ ನರನಾಡಿಗಳು ದೇವರಿಗೆ ಕೇಳ್ತಾ ಇದೆ. ನಿನ್ನ ನರಗಳು ಕೂಡ ದೇವರನ್ನ ಸ್ತುತಿಸ್ತದೆ, ನಿನ್ನ ನರಗಳು ಕೂಡ ದೇವರನ್ನ ಕೊಂಡಾಡ್ತದೆ. ನಿನಗೇನು ಅವಶ್ಯಕತೆ ಅದು ನರಗಳು ಕೂಡ ನಿನ್ನ ದೇವ್ರಿಗೆ ಹೇಳುವಂಥದ್ದಾಗಿದೆ. ಇವತ್ತು ದೇವರ ಮಗುವೆ, ನೀನು ಯಾವ ಚಿಂತೆಯಲ್ಲಿದೆ ದೇವರು ನೋಡ್ತಾ ಇದ್ದಾರೆ. ನಾನು ಅನೇಕ ಸಾರಿ ನಮ್ಮ ಸಭೆಯಲ್ಲಿ ಒಂದು ಪ್ರೋಗ್ರಾಮನ್ನು ಫಿಕ್ಸ್ ಮಾಡ್ತೇವೆ, ಈ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಆ ಕಾರ್ಯಕ್ರಮ ಮಾಡುವಾಗೆಲ್ಲ ನನ್ನ ಪರ್ಸ್ ನೋಡ್ತೀನಿ, ಎಷ್ಟು ದುಡ್ಡಿದೆ, ಈ ಕಾರ್ಯಕ್ರಮಕ್ಕೆ ಎಷ್ಟು ದುಡ್ಡು ಬೇಕು. ನನ್ನ ಪರ್ಸ್ ನೋಡಿದಾಗ ಭಾಳ ಮಾಡಿ 2,000, 3,000, 4,000 ಇರ್ತದೆ. ಒಂದು ಸಾರಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ಒಬ್ಬ ದೈವ ಸೇವಕರು ಟಿವಿ ಮುಖಾಂತರ ಹೇಳಿದರು, ಯಾವ್ದಾದ್ರು ಪ್ರೋಗ್ರಾಮ್ ರೆಡಿ ಮಾಡಬೇಕಾದ್ರೆ ನಿನ್ನ ಪರ್ಸ್ ನೋಡಬೇಡ, ದೇವರ ಪರ್ಸನ್ನು ನೋಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗಿಂದ ನನ್ನ ಪರ್ಸ್ ನೋಡೋದೇ ಇಲ್ಲ, ಪ್ರೋಗ್ರಾಮ್ ಫಿಕ್ಸ್ ಮಾಡಿಬಿಡ್ತೀನಿ. ಅದು ಹೇಗೆ ಬರ್ತದೋ ಗೊತ್ತಿಲ್ಲ, ಹಾಗೇ ದುಡ್ಡು ಹಾಗೆ ಬಂದು ಬೀಳ್ತಾ ಇರ್ತದೆ. ಜೋರಾಗಿ ಹಲ್ಲೆಲೂಯಾ. ನಿನ್ನ ಪರ್ಸ್ ಯಾವಾಗಿರಲು 500 ರೂಪಾಯಿ ಬಿಟ್ಟರೆ ಬೇರೆ ಕಾಣೋದೇ ಇಲ್ಲ. ನಿನ್ನ ಪರ್ಸಲ್ಲಿ 1000 ರೂಪೀಸ್ ಬಿಟ್ಟರೆ ಬೇರೆ ಸಿಗೋದೇ ಇಲ್ಲ. ಮಿಕ್ಕು ಅಲ್ಲಿ ಸ್ವಲ್ಪ ಫಸ್ಟ್ ಫ್ಲೋರಿಗೆ ಬಂದುಬಿಟ್ರೆ ಅಲ್ಲಿ ವಿಸಿಟಿಂಗ್ ಕಾರ್ಡೇ ಇರ್ತದೆ. ಸೆಕೆಂಡ್ ಫ್ಲೋರಿಗೆ ಬಂದುಬಿಟ್ರೆ ಅಲ್ಲಿ ಯಾರಿಗೆ ದುಡ್ಡು ಕೊಡ್ಬೇಕು ಅನ್ನೋದೇ ಇರ್ತದೆ. ದೇವರ ಪರ್ಸನ್ ನೋಡ್ರಿ. ದೈವ ಸೇವಕರನ್ನ ಮನೆಗೆ ಕರೆಯುವಾಗ ದೇವರ ಪರ್ಸನ್ ನೋಡ್ರಿ, ದೇವರ ಪರ್ಸನ್ ನೋಡ್ರಿ. ಅದು ಯಾವಾಗಲೂ ತುಂಬಿರ್ತದೆ, ಯಾವಾಗಲೂ ತುಂಬಿರ್ತದೆ. ನಿಮ್ಮ ಕೈಗಳನ್ನು ಮೇಲಕ್ಕೆ ಎತ್ತಿ ಯಾವಾಗಲೂ ಹೇಳ್ರಿ, ನನ್ನ ಕರ್ತನ ಪರ್ಸು ಯಾವಾಗಲೂ ತುಂಬಿರ್ತದೆ. ನನ್ನ ದೇವರ ಕೈಯಲ್ಲಿ ಯಾವಾಗಲೂ ಐಶ್ವರ್ಯವಿದೆ, ನನ್ನ ದೇವರ ಸಿಂಹಾಸನದಲ್ಲಿ ಐಶ್ವರ್ಯ ಇದೆ. ಜೋರಾಗಿ ಹಲ್ಲೆಲೂಯಾ. ಒಂದು ಸಾರಿ ಪಾಸ್ಟರ್ ಸುನಿಲ್ ಡಿಸೋಜ ಅವರ ಜಾಗದಲ್ಲಿ ನೀವು ನಿಂತು ನೋಡ್ರಿ, ಮೈಯೆಲ್ಲ ನಡಗೆ ಬರ್ತದೆ. 5 ಜನ ಇರ್ತೀರಾ ಮನೆಯಲ್ಲಿ, ಅಡುಗೆ ಮಾಡೋದಕ್ಕೆ 10 ಸಲ ವಿಚಾರ ಮಾಡ್ತೀರಾ. ಹಲ್ಲೆಲೂಯಾ. 5 ಜನ ಇರೋದು ನೀವು ಮನೆಯಲ್ಲಿ, ಹೆಂಗೆ ಮಾಡೋದು, ಏನು ಮಾಡೋದು, ಗೆಸ್ಟ್ ಬರ್ತಾ ಇದ್ದಾರೆ, 3 ಜನ ಬರ್ತಾ ಇದ್ದಾರೆ, ಏನು ಮಾಡೋದು. ಅವಾಗ ನಿಮ್ಮದು ವಿಡಿಯೋ ಮಾಡಿದರೆ ಗೊತ್ತಾಗ್ತದೆ ನೀವೇನು ಅಂತೇಳಿ. ಹಲ್ಲೆಲೂಯಾ. ಇಷ್ಟು ಜನರಿಗೆ ಇವತ್ತು ಊಟ ಹಾಕೋದಕ್ಕಾಗಿ ಅನೇಕ ದೈವ ಸೇವಕರು ಬಂದು ಉಳಿತಾರೆ, ಅನೇಕರು ಪ್ರಾರ್ಥನೆ ಮಾಡ್ತಾರೆ. ಎಲ್ಲರೂ ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದರೆ, ಇದು ದೇವರಾತ್ಮನಿಂದ ಸಾಧ್ಯ ಇದೆ. ಇದು ದೇವರಾತ್ಮ ಇಲ್ಲದೆ ಸಾಧ್ಯ ಇಲ್ಲ. ಪಾಸ್ಟರ್ ಸುನಿಲ್ ಡಿಸೋಜ ಅವರು ಇದನ್ನು ಮಾಡಕ್ ಸಾಧ್ಯ ಇಲ್ಲ. ದೇವರಾತ್ಮನಿಂದಲೇ ಸಾಧ್ಯ. ಅವರ ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ದೇವರಾತ್ಮನಿಂದಲೇ ಸಾಧ್ಯ. ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದು ವಾಕ್ಯ ಓದಿದ್ವಿ? 14:2. ಈಗ 46ಕ್ಕೆ ಬರೋಣ ಸಿಸ್ಟರ್. ಸಾರಿ, 14 ಓದುವ. ಯಾಕೆಂದರೆ ನಾನು ವಾಣಿಗಳನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ವಾವ್. ನಮ್ಮ ಬುದ್ಧಿ ಏನಾಗಿರ್ತದೆ? ನಿಷ್ಫಲ. ಅದರ ಅರ್ಥ ಫಲ ಇಲ್ಲ. ನಾನು ಈ ಬಾ ಬಾ ಬಾರಿ ಕಾರಾಬಾ, ಈ ಬಾ ಬಾ ಬಾರಿ ಕಾರಾಬಾರಿ ಈ ಕಾರಾಬ ಅನ್ನುವ ನಾನು ಒಂದು ಸಾರಿ ನಾನೇ ಕೇಳಿಸ್ಕೊಂಡದ್ದು, ನೀ ಏನು ಮಾತಾಡ್ತಾ ಇದ್ದಿ? ಅರ್ಥ ಆಗಲಿಲ್ಲ ಯಾರಿಗೂ. 14 ಹೇಳ್ತದೆ, ಯಾಕೆಂದರೆ ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮ ಪ್ರಾರ್ಥಿಸುವುದು. ಅರಸನಾದ ದಾವೀದನು ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಮನವೇ ಯಾರು ಹೇಳ್ಕೊಡ್ತಾ ಇಲ್ಲ, ಅಲ್ಲಿ ತನಗೆ ತಾನೇ ಹೇಳ್ಕೊಳ್ತಾ ಇದ್ದಾನೆ. ನನ್ನ ಮನವೇ, ಒಳಗಡೆ ಇರುವ ಮನವೇ ದೇವರನ್ನ ಕೊಂಡಾಡು. ಇವತ್ತು ಲೋಕದಲ್ಲಿ ಅನೇಕರು ಸ್ಥಿರ ಮನಸ್ಸು ಬರೋದಕ್ಕಾಗಿ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಸ್ಥಿರ ಮನಸ್ಸು ಬರೋದಕ್ಕಾಗಿ ಏನೇನೋ ಖರ್ಚು ಮಾಡ್ತಾ ಇದ್ದಾರೆ.
ಆದರೆ ದೇವರ ಮಕ್ಕಳು ಬಂದು ಸಭೆಗೆ ಬಂದು ಒಂದು ಹಾಡು ಹಾಡಿದರೆ ಸಾಕು, ಸ್ಥಿರ ಮನಸ್ಸು ಬರ್ತದೆ. ಇವತ್ತು ಸಮಾಧಾನದೇ ಇಲ್ಲದೆ ಬೇರೆ ಪ್ರಪಂಚದಲ್ಲಿ ಎಲ್ಲ ಕಡೆ ತಿರುಗಾಡ್ತಾ ಇದ್ದಾರೆ ಲೋಕದಲ್ಲಿ ಜನರು. ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ. ನಾವು ಬಂದು ಒಂದೇ ಒಂದು ವಾಕ್ಯ ಓದಿದ್ರೆ ಸಾಕು, ನಮಗೆ ಸಮಾಧಾನ ಇಳಿದು ಬರ್ತದೆ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ನೀನು ಸಮಾಧಾನ ಇದೆಯಲ್ಲ ಹೇಗೆ ಸಾಧ್ಯ? ಇವತ್ತು ನೀನು ಬಹಳ ಸಮಾಧಾನ ಇದೆಯಲ್ಲ ಹೇಗೆ ಸಾಧ್ಯ? ಲೂಕನ ಬರೆದ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ ಸಲ್ಲಿಸಿದ್ರೆ ಭೂಲೋಕದಲ್ಲಿ ಸಮಾಧಾನ ಬರ್ತದೆ. ಇವತ್ತು ನಿನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲವಾ? ಯಾವುದೋ ಒಂದು ಸಾಲದಲ್ಲಿ ತೊಂದರೆಯಲ್ಲಿದೆಯಾ? ಕುಟುಂಬದಲ್ಲಿ ಗಲಿಬಿಳಿದೆಯಾ? ಮೊಣಕಾಲೂರಿ ದೇವರಿಗೆ ಸ್ತೋತ್ರ ಹೇಳಕ್ ಸ್ಟಾರ್ಟ್ ಮಾಡು. ಮೇಲಣ ಲೋಕಕ್ಕೆ ದೇವರಿಗೆ ಸ್ತೋತ್ರ ಕಳಿಸುವಾಗ ಪರಲೋಕದಿಂದ ಸಮಾಧಾನ ಇಳಿದು ಬರುವಂತದ್ದಾಗಿದೆ. ಜೋರಾಗಿ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹೊಸ ಅಭಿಷೇಕ ಬರುವಾಗ, ಹೊಸದಾಗಿ ಅನ್ಯ ಭಾಷೆ ಬಿಡುಗಡೆ ಆಗುವಾಗ, ನನ್ನ ಹೆಂಡತಿ ನೋಡೋದು, ನನ್ನ ಹೆಂಡತಿ ನನ್ನ ನೋಡೋದು, ಏನೇನೋ ಮಾತಾಡ್ತಾ ಇದ್ದೇವಲ್ರಿ, ನೀನೇನೇನೋ ಮಾತಾಡ್ತಾ ಇದೆಯಲ್ಲ. ಒಂಥರ ಕಾಮಿಡಿ ಆಗಿತ್ತು, ಒಂಥರ ಹೊಸ ಅನುಭವ. ನನಗೆ ಯಾರು ಹೇಳ್ಕೊಡ್ಲಿಲ್ಲ, ಯಾವ ಸೇವಕರು ಹೇಳ್ಕೊಡ್ಲಿಲ್ಲ. ಹಿಂಗೆ ಮಾತಾಡಿದ್ರೆ ಹಿಂಗೆ ಬರ್ತದೆ, ಹಿಂಗೆ ಮಾತಾಡಿದ್ರೆ ಏನು ಗೊತ್ತಿಲ್ಲ. ಹೊಸ ಅನುಭವ. ಎಕ್ಸ್ಪೀರಿಯನ್ಸ್ ಇಸ್ ಕೆನಾಟ್ ಎಕ್ಸ್ಪ್ಲೇನ್ ಅಂತಾರೆ. ಅನುಭವ ನಾನು ಎಲ್ಲೋ ಬರೆಯೋಕೆ ಆಗ್ತಾ ಇಲ್ಲ, ಅನುಭವನ ಹೇಳಕ್ ಆಗ್ತಾ ಇಲ್ಲ, ಅದನ್ನು ಅನುಭವಿಸ್ಬೇಕು. ಯೆಹೋವನ ಸರ್ವೋತ್ತಮನೆಂದು ಅನುಭವದಿಂದ ತಿಳ್ಕೊಳ್ರಿ, ಅನುಭವಿಸ್ರಿ. ದೇವರೇ, ನನಗಿವತ್ತು ನಾನು ಇಲ್ಲಿ ಪ್ರಾರ್ಥನೆಗೆ ಬಂದಿದ್ದೇನೆ, ನನಗೊಂದು ಹೊಸ ಅಭಿಷೇಕ ಬೇಕು. ಅನ್ಯ ಭಾಷೆ ಅನ್ನುವಂಥದ್ದು ನನಗಿಂತ ಜಾಸ್ತಿ ನೀವು ಮಾತಾಡ್ಬೋದು. ಅನ್ಯ ಭಾಷೆ ಅನ್ನುವಂಥದ್ದು ಪಾಸ್ಟರ್ ಸುನಿಲ್ ಡಿಸೋಜ ಅವ್ರಿಗಿಂತ ಜಾಸ್ತಿ ನೀವು ಮಾತಾಡ್ಬೋದು. ನೀವು ಅದಕ್ಕಾಗಿ ನೀವು ಬೆನ್ನತ್ತಿಲ್ಲ, ಅದಕ್ಕಾಗಿ ನೀವು ಬಂದಿಲ್ಲ, ಅದಕ್ಕೋಸ್ಕರ ನೀವು ಬೇಡ್ಕೊಂಡಿಲ್ಲ. ಅದಕ್ಕಾಗಿ ಸ್ವಲ್ಪ ಭಾಷೆ ಬಂದವಾಗ ತೃಪ್ತಿಯಾಗಿರ್ತಾರೆ ಅನೇಕರು. ಸ್ವಲ್ಪ ಅಂತಲ್ಲ, ಎರಡೇ ಶಬ್ದ ಅಂತಲ್ಲ, ಸಾಕು, ಇಷ್ಟೇ ಸಾಕು. ಒಬ್ಬೊಬ್ಬ ದೊಡ್ಡ ದೊಡ್ಡ ದೈವ ಸೇವಕರಿದ್ದಾರೆ, ಅವರು 1 ಅವರ್, 1 ತಾಸು ಹಾಡನ್ನು ಹಾಡ್ತಾರೆ ಅನ್ಯ ಭಾಷೆಯಲ್ಲಿ. ಅನ್ಯ ಭಾಷೆಯಲ್ಲಿ ಹಾಡು, ಅನ್ಯ ಭಾಷೆಯಲ್ಲಿ ಹಾಡು. ಆ ಹಾಡಾಡುವಾಗಲೇ ಅನೇಕರಿಗೆ ಸಮಾಧಾನ. ದೇವರ ಮಗುವೇ, ನಿನಗೆ ಅಭಿಷೇಕ, ಅನ್ಯ ಭಾಷೆ ಬಹಳ ಅವಶ್ಯಕತೆ ಇದೆ. ಕಡೆ ದಿವಸದಲ್ಲಿ ದೇವರು ಹೇಳಿದ್ದಾರೆ, ಬೇಸರಗೊಳ್ಳದೆ ಪ್ರಾರ್ಥಿಸ್ರಿ ಅಂತೇಳಿ. ಪ್ರಾರ್ಥನೆ ಅಂತ ಹೇಳಿದ್ರೆ ಅನೇಕರು ಜನರಿಗೆ ಬೇಸರವಾಗಿದೆ. ಹಾಗಾದರೆ ಅನ್ಯ ಭಾಷೆ ಅಭಿಷೇಕ ನಿನಗೆ ಬಿಡುಗಡೆ ಆದರೆ ಪ್ರಾರ್ಥನೆಗೆ ನಿನಗೆ ಬೇಸರ ಆಗೋದೇ ಇಲ್ಲ, ಬೇಸರ ಆಗೋದೇ ಇಲ್ಲ. ದೇವರ ವಾಕ್ಯ ಯಾವಾಗ ನಾನು ಓಡಿ ಹೋಗ್ತೇನೆ, ಯಾವಾಗ ಸಭೆಗೆ ಓಡಿ ಹೋಗ್ತೇನೆ, ಯಾವಾಗ ಮೊಣಕಾಲು ಊರ್ತೇನೆ, ಯಾವಾಗ ಪ್ರಾರ್ಥಿಸ್ತೇನೆ, ಅಭಿಷೇಕ ಬಂದ ಮೇಲೆ ಇದು ಬರ್ತದೆ. ನಿನಗೆ ಅಭಿಷೇಕ ಇಲ್ಲ, ಅನ್ಯ ಭಾಷೆ ಇಲ್ಲ ಅಂತ ಹೇಳಿದ್ರೆ, ಪ್ರೇಯರ ನಿನ್ನೆರ ಹೋಗಿದ್ವಲ್ಲ, ಮೊನ್ನೆ ಹೋಗಿದ್ವಲ್ಲ, 2 ದಿವಸ ಆಯ್ತಲ್ಲ, 3 ದಿವಸ ಆಯ್ತಲ್ಲ. ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, 1000 ಡೇ, 1000 ದಿನ. ನಿಮ್ಮ ಪಾಸ್ಟರ್ 1000 ದಿನ ಪ್ರಾರ್ಥನೆ ಎಂಬುದಾಗಿ. 1000 ದಿನ ಪ್ರಾರ್ಥನೆನಾ? ಹಲ್ಲೆಲೂಯಾ. ಇದು ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ಯೆಹೋವನ ಆತ್ಮದಿಂದಲೇ. ಚಪ್ಪಾಳೆ ಹೊಡೆದು ದೇವರಿಗೆ ಮಹಿಮೆ ಸಲ್ಲಿಸೋಣ, ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಲ್ಲೆಲೂಯಾ. ಅನ್ಯ ಭಾಷೆ, ಅನ್ಯ ಭಾಷೆ, ನನ್ನ ಬುದ್ಧಿ ನಿಷ್ಫಲವಾಗಿರ್ತದೆ. ನೀನೇ ಮಾತಾಡಿ ನೀನೇ ಕೇಳಿಸ್ಕೊಳ್ಳೋದಾದ್ರೆ ಅದು ನಿಷ್ಫಲವಾಗಿರ್ತದೆ. ಬುದ್ಧಿ ಸೈಲೆಂಟ್ ಆಗಿರ್ತದೆ. ನೋಡ್ರಿ 14 ಇನ್ನೊಂದು ಸಾರಿ ಓದುವ. ಯಾಕೆಂದರೆ ನಾನು ವಾಣಿಗಳನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ನೀವು ಬಹಳ ಜನರ ಜೊತೆ ಡಿಸ್ಕಸ್ ಮಾಡಬೇಡ್ರಿ ಅನ್ಯ ಭಾಷೆ ಬಗ್ಗೆ. ನೀವು ಯಾವಾಗ ಅನ್ಯ ಭಾಷೆ ಬಗ್ಗೆ ಡೌಟ್ ಪಡ್ತಿ, ಜೀವಮಾನ ಪೂರ್ತಿ ಬರೋದೇ ಇಲ್ಲ ನಿನಗದು. ಅನ್ಯ ಭಾಷೆ ಬಗ್ಗೆ ಡಿಸ್ಕಸ್ ಮಾಡಿ ಮಾಡಿ ನಾನು 9 ವರ್ಷ ನನಗೆ ಬರಲೇ ಇಲ್ಲ. ಕೊನೆಗೆ ಪಶ್ಚಾತ್ತಾಪದ ಕಡೆ ನಾನು ತಿರ್ಕೊಂಡೆ. ಅಪ್ಪ, ನಾನು ನಿನಗೆ ವಿರುದ್ಧವಾಗಿ, ಸತ್ಯವೇದದಲ್ಲಿ ಏನೇನು ವಾಕ್ಯ ಇದೆ ಅದಕ್ಕೆ ವಿರುದ್ಧವಾಗಿ ನಾನು ಮಾತಾಡಿದ್ದೆ, ನನ್ನನ್ನು ಕ್ಷಮಿಸು. ಅನ್ಯ ಭಾಷೆ ಸುಳ್ಳು ಎಂಬುದಾಗಿ ನಾನು ಹೇಳಿದ್ದೇನೆ ದೇವರೇ, ನನ್ನನ್ನು ಕ್ಷಮಿಸು. ಇವತ್ತು ನನಗೆ ಬೇಕು ದೇವರೇ, ಬೇಕು ದೇವರೇ ಅಭಿಷೇಕ. ಅನೇಕರು ಜಂಪ್ ಮಾಡಿ ಬೀಳುವಾಗ ನಾನು ಸುಮ್ಮನೆ ಆ ಕಡೆ ಹೊಳ್ತಾ ಇದ್ದೆ, ಏನಪ್ಪ ಇವ್ರು ಹಿಂಗೆ ಸಭೆಯಲ್ಲಿ ಹಿಂಗೆ ಮಾಡ್ತಾರೆ. ಕೊನೆಗೆ ನನಗೆ ದೇವರು ಟಚ್ ಮಾಡುವಾಗ, ದೇವರಿಗೆ ನನಗೆ ಅಭಿಷೇಕ ಕೊಡುವಾಗ ನನಗೆ ಗೊತ್ತಾಯ್ತು, ನಾನು ತಿರುಗಿ ತಿರುಗಿ ಬೀಳ್ತಾ ಇದ್ದೆ. ಅವ್ರು ಒಂದೇ ಫ್ಲೋರ್ಗೆ ಹೋದ್ರೆ ನಾನು 2nd ಫ್ಲೋರ್ಗೆಲ್ಲ ಹೋಗ್ತಾ ಇದ್ದೆ. ಹಲ್ಲೆಲೂಯಾ. ಅರ್ಥ ಆಗಲಿಲ್ಲ ಯಾರಿಗೂ. ಇಲ್ಲಿರೋನು ಅಲ್ಲೂ ಹೋಗ್ತಾ ಇದ್ದೆ, ಅಲ್ಲಿಂದ ಮತ್ತೆ ಮುಂದೆ ಬರ್ತಾ ಇದ್ದೆ, ಇಲ್ಲಿಂದ ಆ ಕಡೆ ಬರ್ತಾ ಇದ್ದೆ. ನಾನು ಯಾರು ಹಿಡಿತಿರಲ್ಲ. ಇವಾಗಲೇ ನನ್ನ ಮೈ ಎಲ್ಲ ಹೋಗಿದೆ ಅಷ್ಟೇ. ಇಲ್ಲೊಂದು ದೊಡ್ಡ ಕೊಡಪಾನ ಇತ್ರಿ, ಹಲ್ಲೆಲೂ ಹೇಳಿಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ, ದೇವರಿಗೆ ಸ್ತೋತ್ರ ಹೇಳಿ, ದೇವರೇ ಈ ಕೊಡಪಾನ ತೆಗೆದಾಕು, ಮಧ್ಯಪ್ರದೇಶ ತೆಗೆದಾಕು ದೇವರೇ. ಯಾಕೆ ಮಧ್ಯಪ್ರದೇಶ ಬರ್ತೈತಿ ಗೊತ್ತ್ರಿ? ಎಲ್ಲ ಚಿಂತಾಭಾರ ದೇವ್ರ ಮೇಲೆ ಹಾಕು ಅಂತ ಬಂದಿದೆ.
ಇವತ್ತು ಬೆಳಿಗ್ಗೆ ಆ ಸ್ಟುಡಿಯೋದಲ್ಲಿ ಸಂದೇಶ ಕೊಡುವಾಗ ಎಲ್ಲ ಚಿಂತಾಭಾರ ದೇವರ ಮೇಲೆ ಹಾಕು ಎಂಬುದಾಗಿ ಐತಿ. ನಾನು ಅದಕ್ಕೆ ರಾತ್ರಿ ಎಲ್ಲ ಚಿಂತಾಭಾರ ಹಾಕಿ ಸರಿಯಾಗಿ ಉಂಡು ಬುಲ್ಲೋಟ್ ಚಲೋ ಮಾಡಿ ಆರಾಮ್ಸೆ ಮಲ್ಕೊಳ್ಳೋವಾಗ ಕೊಡಪಾನ ಹಂಗೇ ಬರೋದು. ಅನೇಕ ಸಾರಿ ಸಿಂಗಲ್ ಕಾಟ್ ಸಾಲೇ ಇಲ್ಲ, ನನಗೆ ಸಿಂಗಲ್ ಕಾಟ್ ಎಲ್ಲ ಸಾಲ್ತಿರ್ಲಿಲ್ಲ. ಈಗ ಒಂದು ಸಣ್ಣ ಬೆಡ್ ಕೊಟ್ಟರು ಸಾಕು, ಸುಮ್ಮನೆ ಮಲಗಿ ಬಿಡ್ತಾನೆ ಅಲ್ಲಿ. ಮಧ್ಯಪ್ರದೇಶ ಇಲ್ಲ. ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಆಗಲಿ. ನಾನು ಯಾವ ಬೆಲ್ಟ್ ಹಾಕೊಂಡಿದ್ದೇನೆ ಅಂತ ಒಂದು ದಿವಸ ಕಾಣ್ತಾನೆ ಇರಲಿಲ್ಲ, ಈಗ ನಾನು ಬೆಲ್ಟ್ ಎಲ್ಲ ಕಾಣ್ತಾ ಇದೆ. ದೇವರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ. ನಾನು ಹೇಳೋದು ಇಷ್ಟ, ಈ ಮಧ್ಯಪ್ರದೇಶ ಕರಗಿಸ್ರಿ. ಇದು ಕರಗಿಸ್ಬೇಕಾದ್ರೆ ಉಪವಾಸ ಪ್ರಾರ್ಥನೆ ಮಾಡಿರಿ, ದೇವರನ್ನು ಮಹಿಮೆ ಪಡಿಸ್ರಿ. ಹಲ್ಲೆಲೂಯಾ. ಉಪವಾಸ ಅಂದ ತಕ್ಷಣ ನಾನು ಇಲ್ಲಿ ಫಾಸ್ಟಿಂಗ್, ಇಲ್ಲಿ ನಿಮ್ಮ ವಾಕ್ಯ ಕೊಡೋದಕ್ಕಾಗಿ ಬರೋಕ್ಕಿಂತ ಮುಂಚೆ SDM ಅಲ್ಲಿ ಧಾರವಾಡ ಧರ್ಮಸ್ಥಳ ಕಾಲೇಜಲ್ಲಿ ನನ್ನ ಪ್ರಾರ್ಥನೆ ಕರೆದ್ರು, ಬನ್ನಿ ಎಂಬುದಾಗಿ. ನಾವು ಹೋದ ತಕ್ಷಣ ಅಲ್ಲಿ ಒಂದು ಹುಡುಗಿ ಅಡ್ಮಿಟ್ ಮಾಡಿದರು. ನಾನು ಯಾಕೆ ಅಡ್ಮಿಟ್ ಮಾಡಿದ್ರಿ, ಏನಾಗಿದೆ ಅಂತ ಕೇಳಿದಾಗ 100 days ಫಾಸ್ಟಿಂಗ್ ಮಾಡಿದ್ದೆ, 100 days ಉಪವಾಸ ಮಾಡಿದೆ, ಅನ್ಕಾನ್ಷಿಯಸ್. ಡಾಕ್ಟರ್ ಹೇಳಿ ಕಳಿಸಿದ್ದಾರೆ, ಯಾವ ಪಾಸ್ಟರ್ ನಿನಗೆ ಉಪವಾಸ ಮಾಡಕ್ಕೆ ಹೇಳಿದಾರೋ ಪಾಸ್ಟರ್ ಅವ್ರನ್ನ ಕರೆಸು, ಕಂಪ್ಲೇಂಟ್ ಕೊಡಬೇಕೆಂಬುದಾಗಿ. ಪಾಸ್ಟರ್ ಕರೆದು ಕೇಳಿದ್ರೆ ಪಾಸ್ಟರ್ ಹೇಳ್ತಾರೆ, ನಾ 100 days ಮಾಡಂತ ಹೇಳಲಿಲ್ಲ. ಒನ್ ವೇ ಆಗಿಬಿಟ್ಟಿದೆ ಇದು, ಒನ್ ವೇ. ದೇವರೇ, ನಾನು ಮೊಣಕಾಲ್ ಮೇಲೆ ನಿಮ್ಮ ಸಭೆಗೆ ಬರ್ತೀನಿ, ನನ್ನನ್ನು ಆಶೀರ್ವದಿಸು, ಮೊಣಕಾಲ್ ಮೇಲೆ ಬರೋದು. ದೇವರು ಹೇಳಲಿಲ್ಲ. ದೇವರೇ, ನಾನು ಒಂದು ದೊಡ್ಡ ಕೋಲ್ ತೊಗೊಂಡು 4 ಸಲ ಹೊಡ್ಕೋತೇನೆ, ದೇವರೇ ನನ್ನನ್ನು ಆಶೀರ್ವದಿಸು. ದೇವ್ರು ಹೇಳಲಿಲ್ಲ. ಈ ಕಡೆಯಿಂದ ಈ ಕಡೆ ನಾನು ಪಾಸ್ ಮಾಡ್ತೇನೆ, ದೇವರೇ ಒಂದು ದೊಡ್ಡ ಆಯುಧವನ್ನು. ದೇವ್ರು ಹೇಳಲಿಲ್ಲ. ನಿಮ್ಮ ಸಭಾ ಸೇವಕರ ಮಾತನ್ನು ಕೇಳ್ರಿ, ಅವ್ರು ಎಷ್ಟು ಉಪವಾಸ ಮಾಡಂತ ಹೇಳ್ತಾರೆ ಅಷ್ಟೇ ಉಪವಾಸ ಮಾಡ್ರಿ. ನಾನಾ ಪಾಸ್ಟರ್ ಹೇಳಿದೆ, ಬೈಬಲ್ ಎಲ್ಲಾದ್ರೂ ರೆಕಾರ್ಡ್ ಇದೆಯಾ 40 ದಿವಸ ಮಾಡಿದ್ರು ಅಂತ ಇದೆ, 40 ದಿವಸ ಮಾಡಿದ್ರು ಉಪವಾಸ ಅಂತ ಇದೆ, 21 ದಿವಸ ಮಾಡಿದ್ರು ಅಂತ ಇದೆ, 7 ದಿವಸ ಮಾಡಿದ್ರು ಅಂತ ಇದೆ, 3 ದಿವಸ ಮಾಡಿದ್ರು ಅಂತ ಇದೆ. ಎಲ್ಲಾದ್ರೂ 100 days ಮಾಡಿದ್ರು ಅಂತ ಇದೆಯಾ? ಅದು ವಿತೌಟ್ ವಾಟರ್ ಇಲ್ಲ ಪಾಸ್ಟ್ರೆ. ಇವತ್ತು ಅನ್ಕಾನ್ಷಿಯಸ್. ಡಾಕ್ಟರ್ ಹೇಳ್ತಾ ಇದ್ದಾರೆ ಇಡೀ SDM ಹಾಸ್ಪಿಟಲ್, ಗ್ಯಾರಂಟಿ, ನೋ ಗ್ಯಾರಂಟಿ, ನೋ ವಾರಂಟಿ. ಎನಿ ಟೈಮ್ ನೀವು ತಗೊಂಡು ಹೋಗ್ಬೋದು, ವಾರಂಟಿನೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ನಾನು ಕೇಳಿದೆ, ಪಾಸ್ಟರ್ ಇವ್ರಿಗೆ ಯಾರು ಹೇಳಿದ್ರು? ನಿಮ್ಮ ಸಭಾ ಸೇವಕರ ಮಾತನ್ನು ಕೇಳ್ರಿ ಎಂಬುದಾಗಿ ಇಬ್ರಿಯ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಿಮಗೆ ತಿಳಿದ ಹಾಗೆ ಉಪವಾಸ ಮಾಡೋದಲ್ಲ, ದೇವರ ನಾಮ ಅಯೋಗ್ಯಕ್ಕಾಗಿ ಎತ್ತುವುದಲ್ಲ. KLE ಹಾಸ್ಪಿಟ್ಲಿಂದ ನನಗೆ ಫೋನ್ ಮಾಡಿ ಕಳಿಸ್ತಾರೆ, ಪಾಸ್ಟರ್ ಸೋಮವಾರ ಕರ್ಕೊಂಡು ಬನ್ನಿ ಅಂತ. ಇನೋವಾ ಕಾರ್ ನನ್ನ ಮನೆಗೆ ಬಂತು. ಒಂದು ಹುಡುಗಿಗೆ ಹೋಗಿ ಪ್ರಾರ್ಥನೆ ಮಾಡುವಾಗ ದೇವರಲ್ಲಿ ಬಿಡುಗಡೆ ಕೊಟ್ಟರು, ಸಮಾಧಾನ ಕೊಟ್ಟರು. ಇವತ್ತು ಡಾಕ್ಟ್ರಿಗೂ ಕೂಡ ಪಾಸ್ಟರ್ ಬೇಕಾಗಿದೆ. ಹಾಗಾದರೆ ಡಾಕ್ಟರ್ ಮುಂದೆ ಪಾಸ್ಟರ್ ಹೆಸರು ಅವಮಾನಕರವಾಗಿರಬಾರ್ದು. 100 days ಫಾಸ್ಟಿಂಗ್, 100 days ಫಾಸ್ಟಿಂಗ್. ಯಾರು ಹೇಳಿದ್ರಿ ನಿಮಗೆ? ವಿತೌಟ್ ವಾಟರ್, ನೀರಿಲ್ಲದೆ ಉಪವಾಸ. ಯಾರು ಹೇಳೇ ಇಲ್ಲ ಅಲ್ಲಿ, ಸೇವಕರು ಹೇಳಲಿಲ್ಲ ಅಲ್ಲಿ ಉಪವಾಸ ಮಾಡಂತ ಹೇಳಲಿಲ್ಲ. ಆ ಹುಡುಗಿ ಒಂದು ಸಣ್ಣ ಫ್ಯಾನ್ ಹಚ್ಚಿದ್ರೆ ಬರ್ರಂತ ಓಡ್ಬಿಡ್ತಾಳೆ, ಅಷ್ಟು ತಿನ್ನಾಗಿದ್ದಾಳೆ. ನಾನು ಹೇಳುವಂಥ ಉದ್ದೇಶ ಇಷ್ಟೇ, ಉಪವಾಸಕ್ಕೆ ಒಂದು ಲಿಮಿಟ್ ಇರಲಿ. ಸೇವಕರು ಎಷ್ಟು ಹೇಳ್ತಾರೆ ಅಷ್ಟೇ ಉಪವಾಸ ಮಾಡ್ರಿ, ಜಾಸ್ತಿ ಉಪವಾಸ ಮಾಡೋದಕ್ಕಾಗಿ ಹೋಗ್ಬೇಡ್ರಿ. ಉಪವಾಸ ದೇವರು ಸೇವಕರು ಹೇಳಿದರೆ, ದೇವರು ನಿಮಗೆ ಪ್ರೇರೇಪಣೆ ಕೊಟ್ಟರೆ ಖಂಡಿತವಾಗಿ ಉಪವಾಸ ಮಾಡ್ರಿ. ಅದು ನಿನ್ನ ಗಂಡನ ಪರ್ಮಿಷನ್ ಬೇಕು. ನಿನ್ನ ಗಂಡ ಹೇಳಿದರೆ ಮಾತ್ರ ಆಯಿತು, ಇವತ್ತು ಉಪವಾಸ ಮಾಡು ಎಂಬುದಾಗಿ ನಿನ್ನ ಗಂಡ ಹೇಳಿದರೆ ಕಂಟಿನ್ಯೂಸ್ ಆಗಿ ಉಪವಾಸ ಮಾಡು. ನಿನ್ನ ಗಂಡ ಬೇಡ ಇವತ್ತು ಉಪವಾಸ ಮಾಡಬೇಡ ಎಂಬುದಾಗಿ ಹೇಳಿದರೆ ಮಾಡಬೇಡ. ಅನೇಕ ಸಹೋದರರು ಬಂದು ಹೇಳ್ತಾರೆ, ಪಾಸ್ಟ್ರೇ ನನ್ನ ಹೆಂಡತಿ ನಾನು ಒಂದು ಮುತ್ತು ಕೊಡೋಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಯಾಕ್ರಿ ಅಂದರೆ ಫಾಸ್ಟಿಂಗ್ ಮಾಡಿದಾಳೆ ನನ್ನ ಹೆಂಡತಿ, ಉಪವಾಸ ಮಾಡಿದಾಳೆ. ಪಾಸ್ಟರ್ ನಾನು ನಿನ್ನಿಂದ ಮುತ್ತೆ ಕೊಟ್ಟಿಲ್ಲ. ನಾನೇನು ಹೇಳ್ಬೇಕು? ನನಗೆ ಕೊಟ್ಬಿಡಪ್ಪ ಮುತ್ತು. ನಿನ್ನ ಹೆಂಡತಿಗಿಂತ ಸ್ವಲ್ಪ ವೈಟ್ ಆಗಿದೆ, ನನಗೆ ಕೊಡು ಮುತ್ತು. ಹೆಂಗಾದ್ರೂ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಲ್ಲ ಅಲ್ಲಿ. ಅಲ್ಲೆಲ್ಲೂ ಹೇಳಿಲ್ಲ. ನಾನು ಅದಕ್ಕೆ ಹೇಳಿದೆ, ನಿನ್ನ ಗಂಡ ಉಪವಾಸ ಮಾಡಂದ್ರೆ ಮಾತ್ರ ಉಪವಾಸ ಮಾಡು. ಅಲ್ಲೆಲ್ಲೂ ಹೇಳಿಲ್ಲ. ನಾ ಎಲ್ಲಿದ್ದೇನೆ ಅಂತ ನನಗೆ ಅರಿವು ಇದೆ ರೀ. ನಾನು ಯಾವ ಸಭೆಯಲ್ಲಿ ಇದ್ದೇನೆ ಅಂತ ನನಗೆ ಪ್ರಜ್ಞೆ ಇದೆ. ಮೊದಲೇ ಇರಲಿಲ್ಲ ಪಾಸ್ಟ್ರೆ. ಎಲ್ಲಿ ಹೋದ್ರು ಪಾಸ್ಟ್ರೆ? ಮೈಕ್ ಕೊಟ್ರೆ ನಾ ಎಲ್ಲಿ ನಿಂತಿದ್ದೇನೆ ಅಂತ ಮರ್ತೇ ಬಿಡ್ತಿದ್ದೆ ಮೊದಲು.
ಈಗಲಾದ್ರೂ ನೆನಪಿದೆ ನನಗೆ ಮೈಕ್ ಎಲ್ಲಿ ಕೊಟ್ಟಿದ್ದಾರೆ, ಯಾವ ಚರ್ಚಲ್ಲಿ ಇದೆ ಅಂತ. ಸಭೆಯಲ್ಲಿ ಉಪವಾಸ ಮಾಡು ಅಂತ ಹೇಳಿದ್ರೆ ಫಸ್ಟ್ ಹೋಗಿ ನೀನು ಗಂಡನ ಕೇಳು, ರೀ ಉಪವಾಸ ಮಾಡು ಅಂತ ಹೇಳಿದ್ದಾರೆ, ಹೆಂಗ್ ಮಾಡಿದ್ರಿ ಅಂತ. ಎಷ್ಟು ದಿವಸ ಹೇಳಿದ್ದಾರೆ? 100 ದಿವಸ. ಅಲ್ಲಿವರೆಗೆ ಮುಟ್ಟಂಗಿಲ್ಲ, ಕಿಸ್ ಕೊಡಂಗಿಲ್ಲ. ಮಾಡಬೇಡಮ್ಮ ತಾಯಿ, ನಿನ್ನ ಗಂಡ ವಿತ್ ಪರ್ಮಿಷನ್, ವಿತೌಟ್ ಪರ್ಮಿಷನ್ ಯಾವುದು ಮಾಡಬೇಡ. ನಿನ್ನ ಗಂಡನ್ನು ಕೂಡ ನೀನು ಕರ್ಕೊಂಡು ಫಾಸ್ಟಿಂಗ್ ಮಾಡು. ಅವ್ರಿಗೆ ಹೇಳಿ, ಇಲ್ಲ ಅವರು ಅಕಸ್ಮಾತ್ ಫಾಸ್ಟಿಂಗ್ ಮಾಡಬೇಡ, ನನಗೆ ಅವಾಗ ಮುತ್ತು ಬೇಕು ಅಂತ ಹೇಳಿದ ತಕ್ಷಣ ಫಾಸ್ಟಿಂಗ್ ಕ್ಯಾನ್ಸಲ್ ಮಾಡು. ಅಲ್ಲೆಲ್ಲೂ ಹೇಳಿಲ್ಲ, ಅಲ್ಲೆಲ್ಲೂ ಹೇಳಿಲ್ಲ. ನಾನು ಇಲ್ಲಿ ಬಂದೇ ರೀ ಸೀರಿಯಸ್ ಆಗಿದ್ದು. ನಾನು ಕರ್ನಾಟಕದಲ್ಲಿ ಎಲ್ಲ ಚರ್ಚಲ್ಲಿ ಹೋದರೆ ಇಷ್ಟು ಸೀರಿಯಸ್ ಆಗೋದೇ ಇಲ್ಲ. ಭಯಂಕರ ಖುಷಿಯಾಗಿ ಆರಾಧನೆ, ಖುಷಿಯಾಗಿ. ಯಾಕಂದರೆ ಅಭಿಷೇಕಕ್ಕೆ ಅನ್ಯ ಭಾಷೆಗೆ ಅದು ಅಡ್ಡಿ ಮಾಡಬಾರ್ದು ಅಂತೇಳಿ ನಾನು ಯಾವ ಜೋಕ್ ಹೇಳಲಿಲ್ಲ. ನಾನು ಜೋಕ್ ಹಾಗೆ ಹೇಳಿ 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 ಪ್ರಸಂಗ ಸ್ಟಾರ್ಟ್ ಆಗ್ತದೆ ನಮ್ಮದು. ದೇವರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ. ಯಾರು ತಪ್ಪು ತಿಳಿಬೇಡ್ರಿ ನನ್ನ ಬಗ್ಗೆ. ನನ್ನ ಹೆಂಡತಿಗೆ ಮುತ್ತು ಕೊಟ್ಟೆ ಬಂದಿದ್ದು. ಹಲ್ಲೆಲೂಯಾ. ನಾನು ಬೇರೆ ಕಡೆ ಬಂದರೆ ಫಾಸ್ಟಿಂಗ್ ಮಾಡಲ್ಲ. ಮನೇಲಿದ್ರೆ ಅಷ್ಟೇ ಫಾಸ್ಟಿಂಗ್ ಮಾಡೋದು, ಬೇರೆ ಕಡೆ ಬಂದರೆ ಫಾಸ್ಟಿಂಗ್ ಮಾಡಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ದೇವರ ನಾಮ ಮಹಿಮೆ ಉಳ್ಳ ನಾಮ, ಅದಕ್ಕೆ ದೋಷಣೆ ಆಗಬಾರ್ದು. ದೇವರ ನಾಮ ಪವಿತ್ರ ನಾಮ, ಅದಕ್ಕೆ ದೋಷಣೆ ಆಗಬಾರ್ದು. 100 days ಫಾಸ್ಟಿಂಗ್. ಮಾನಸಿಕವಾದಂಥ ರೋಗಿ ಇವತ್ತು ಅನ್ಕಾನ್ಷಿಯಸ್ ಆಗಿದೆ. ಯಾವ ಟ್ಯಾಬ್ಲೆಟ್ಸ್ ಹಾಕಿದ್ರು ಕೂಡ ವರ್ಕ್ ಆಗ್ತಾ ಇಲ್ಲ. ಎಷ್ಟು ಸಲೈನ್ ಹಾಕಿದ್ರು ಕೂಡ ವರ್ಕ್ ಆಗ್ತಾ ಇಲ್ಲ. ಯಾವ ಸ್ಕ್ಯಾನು ಕೂಡ ಅದನ್ನ ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ. ಉಪವಾಸ ಮಾಡಿ 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 ಅಲ್ಲಿ ದೇವರು ಸೇವಕರು ಹೇಳಿಲ್ಲ, ದೇವರು ಹೇಳಿಲ್ಲ, ಅವರೇ ತಾವೇ ನಿರ್ಧಾರ ಮಾಡೋದು. ನಾನು ಫಾಸ್ಟಿಂಗ್ ಮಾಡಿಬಿಡ್ತೇನೆ 100 days ವಿತೌಟ್ ವಾಟರ್. ನೀರಿಲ್ಲ, ಕಂಪ್ಲೀಟ್ ಶರೀರದಲ್ಲಿ ನೀರೇ ಇಲ್ಲ. ಎಷ್ಟು ನೀರು ಹಾಕಿದ್ರು ಹೋಗ್ತಾ ಇಲ್ಲ. ಹಲೋ ಹಲೋ ಅಂದ್ರೂ ಕೂಡ ಏನು ಸೌಂಡ್ ಇಲ್ಲ. ಕೈಗಳಂತಂದಿರ ಮೇಲೆ ಮಾಡಿ ಸ್ವಲ್ಪ. ವಾವ್ ವಾವ್. ಅನ್ಯ ಭಾಷೆ ನಿಮಗೆ ಕರ್ತನ ಕೊಡ್ತಾನೆ. ಅನ್ಯ ಭಾಷೆ ಇವತ್ತು ಬಿಡುಗಡೆ ಆಗ್ತದೆ. ಅಭಿಷೇಕ ಬಿಡುಗಡೆ ಆಗ್ತದೆ. ಅಭಿಷೇಕ ಬಹಳ ಇಷ್ಟಪಡ್ರಿ. ಅಭಿಷೇಕ ಕರ್ತನ ಕೊಡೋದಾದ್ರೆ ಹಾಗೇ ರೀ ಬಾ 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 ಹಂಗೆ ಸ್ಟಾರ್ಟ್ ಆಗ್ತದೆ. ಹಾಗೇ ಅಭಿಷೇಕ ಬರುವಾಗ ಬಹಳ ಸಮಾಧಾನ ಆಗ್ತದೆ. ನೀನು ಬಂದಾಗ ಸಂತೋಷವು, ನೀನು ಬಂದಾಗ ಸಮಾಧಾನವು. ಹಲ್ಲೆಲೂಯಾ. ಆ ಅಭಿಷೇಕ ಬರುವಾಗ ಸಂತೋಷ ಆಗ್ತದೆ, ಸಮಾಧಾನ ಆಗ್ತದೆ. ನಾನು ಯೇಸು ಸ್ವಾಮಿ ನಂಬಿ 18 ವರ್ಷ ಆದರೂ ಕೂಡ ವಿಚಿತ್ರವಾದ ಗಲಿಬಿಲಿಗಳಿದ್ದೆ. ಅನೇಕ ಆತಂಕಗಳಿತ್ತು. ಯಾವಾಗ ಅಭಿಷೇಕ ಬಂತು, ಯಾವಾಗ ಅನ್ಯ ಭಾಷೆ ಬಂತು, ಆವಾಗಿಂದ ಕ್ರೈಸ್ತಿಯ ಜೀವಿತದ ಪ್ರಾರಂಭ ಸ್ಟಾರ್ಟ್ ಆಯಿತು. ಆಮೀನ್. ಹಲ್ಲೆಲೂಯಾ. ಹಾಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಮೇನ್. ನನ್ನ ದೇವರಿಗೆ ಮಹಿಮೆ ಆಗಲಿ. ಅನ್ಯ ಭಾಷೆ ಭಕ್ತಿ ವೃದ್ಧಿ ಮಾಡುವಂಥದ್ದಾಗಿದೆ. ಇದು ಸೈತಾನ ಕೂಡ ಅರ್ಥ ಆಗೋದಿಲ್ಲ ಎಂಬುದಾಗಿ ಅನೇಕ ದೈವ ಸೇವಕರು ಹೇಳ್ತಾರೆ. ಅನ್ಯ ಭಾಷೆ ಮಾತಾಡೋದಂತ ಸೈತಾನ ಕೂಡ ಅರ್ಥ ಆಗೋದಿಲ್ಲಂತ್ರಿ. ಅನ್ಯ ಭಾಷೆ ಮಾತಾಡುವಾಗ ಹೊಸ ಕಾರ್ಯಗಳು ದೇವರು ತಿಳಿಸ್ತಾರೆ. ಅನ್ಯ ಭಾಷೆ ಮಾತಾಡುವಾಗ ನಿನ್ನ ಓಣಿಯಲ್ಲಿ ಯಾರು ಸಾಯ್ತಾರೆ, ನಿನಗೆ ಅಭಿಷೇಕ ಬರುವಾಗ ಯಾರು ಸಾಯ್ತಾರೆ ಮುಂಚಿತವಾಗಿ ದೇವರು ನಿನಗೆ ತಿಳಿಸ್ತಾರೆ. ಅನೇಕ ದೈವ ಸೇವಕರು ಹೇಳಿದರು, ಪಾಸ್ಟ್ರೇ ನರೇಂದ್ರ ಮೋದಿಯವರು ಆರಿಸಿ ಬಂದರೆ ನಮಗೆ ತೊಂದರೆ ಆಗ್ತದ? ನಾನು ದೇವ್ರಿಗೆ ಕೇಳಿದೆ, ಅಪ್ಪ ತೊಂದರೆ ಆಗ್ತದ? ದೇವರ ಸ್ವರ ಬಂತು, ನಾನು ಅವ್ರ ಒಟ್ಟಿಗಿರ್ತೇನೆ, ನರೇಂದ್ರ ಮೋದಿ ಅವ್ರ ಜೊತೆಗೆ ನಾನು ಇರ್ತೇನೆ, ಭಯಪಡಬೇಡ, ಸಭೆಗೆ ಯಾವುದು ಧಕ್ಕೆ ಆಗಂಗಿಲ್ಲ, ನಾನು ಅವ್ರ ಸಂಗಡ ಮಾತಾಡ್ತೇನೆ ಎಂಬುದಾಗಿ. ನನ್ನ ಸಭೆಗೆ ಹೇಳಿದೆ, ಯಾವುದೇ ಪಕ್ಷ ಬರಲಿ ಕರ್ತನು ನಮ್ಮನ್ನು ಕೈ ಬಿಡುವುದೇ ಇಲ್ಲ. ಯಾವುದೇ ಪಕ್ಷ ಬರಲಿ ಕರ್ತನು ನಮ್ಮ ಜೊತೆ ಇದ್ದಾರೆ, ಭಯಪಡೋ ಅವಶ್ಯಕತೆ ಇಲ್ಲ. ನೋಡ್ರಿ, ಕರ್ತನು ಇವತ್ತು ನಮ್ಮ ದೇಶವನ್ನು ಸಮಾಧಾನಕರವಾಗಿ ನಡೆಸ್ತಾ ಇದ್ದಾರೆ. ನಾವು ಸುಮ್ಮನೆ ನೆರಳನ್ನು ನೋಡಿ ಭಯಪಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಯಾರನ್ನು ನೋಡಿ ಭಯಪಡೋ ಅವಶ್ಯಕತೆ ಇಲ್ಲ. ಒಬ್ಬ ದೈವ ಸೇವಕರು ಪ್ರಾರ್ಥನೆ ಮಾಡ್ತಾ ಇದ್ರಂತೆ, ದೊಡ್ಡ ಕೂಟ, ಒಂದು ದೊಡ್ಡ ಪ್ರಸಂಗದಲ್ಲಿ, ಯೇಸುವಿನ ನಾಮದಲ್ಲಿ ಇಲ್ಲಿರುವ ದೆವ್ವಗಳು ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ ಅನ್ನುವಾಗ ಲಾಸ್ಟ್ ಒಂದು ಮೂಲೆಯಲ್ಲಿ ಒಂದು ದೆವ್ವು ಒಂದು ಕರೆ ಕಪ್ಪದು ಹಿಂಗೆ ಮಾಡ್ತಾ ಇತ್ತಂತೆ, ಬಾ 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 ಅಂತ. ಇವರು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಅಂದಾರಂತ, ಮತ್ತದು ಹಿಂಗೆ ಮಾಡ್ತಾ ಇತ್ತಂತೆ. ಇವ್ರಿಗೆ ಭಯ ಸ್ಟಾರ್ಟ್ ಆಯ್ತು. ಇವತ್ತವರೆಗೂ ನಾನು ಕರೆದಿದ್ದು ಯಾವುದು ದೆವ್ವು ಇಲ್ಲಲ್ಲ,
ಓಡಿದ್ದೇವೆ ಇದೆ, ಬಿಟ್ಟು ಹೋಗು ಎಂಬುದಾಗಿ ಹೇಳ್ದಾಗ ಮತ್ತು ಹಿಂಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ದಂತ. ಇವ್ರಿಗೆ ಭಯ ಸ್ಟಾರ್ಟ್ ಆಗಿ ಎಲ್ಲ ಪ್ರಸಂಗ ಮುಗಿದು ಎಲ್ಲ ಜನ ಹೋದ ತಕ್ಷಣ ಯಾರಿರ್ಬೋದು ಅಂತ ಹೋದ ತಕ್ಷಣ ಅಲ್ಲಿ ಒಂದು ಶರ್ಟ್ ಒಣ ಹಾಕಿದ್ರಂತೆ, ಶರ್ಟ್ ಹಾಕಿದ್ರಂತೆ. ಅದು ಹಿಂಗೆ 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 ಮಾಡ್ತಾ ಆಯ್ತಂತ. ಇವತ್ತು ದೇವರ ಮಕ್ಕಳು ಅದೇ ಇವತ್ತು ಭಯ. ನಾನು ಸುವಾರ್ತೆ ಹೇಳಕ್ಕೆ ಹೋದ್ರೆ ಹೊಡೆದ್ರೆ, ನಾನು ಹೋದ್ರೆ ಏನು ಮಾಡ್ತಾರೋ ಏನೋ, ಬೈತಾರೇನೋ, ಆಗ್ತದೇನೋ, ಹೇಳ್ತದೇನೋ. ಹಲ್ಲೆಲೂಯ. 2011ರಲ್ಲಿ ನನ್ನನ್ನು ಭಾಳ ಪ್ರೀತಿ ಮಾಡುವಂಥ ಒಂದು ಕ್ರೈಸ್ತ ವಿರೋಧಿ ಒಬ್ಬ ಹುಡುಗ ಹೇಳಿದ, ಇನ್ನು ಮುಂದೆ ನಿನ್ನ ಬೈಬಲನ್ನು ನಿನ್ನ ಕೈಯಲ್ಲಿದ್ದರೆ ಅದೇ ಕೈಯನ್ನು ಕಟ್ ಮಾಡ್ತೇನೆ ಅಂದ. 2011ರಲ್ಲಿ ರೀ. 18 ಬಂದಿದೆ ಇವತ್ತು. ಒರಿಜಿನಲ್ ಕೈ ಇದೆ ನಂದು, 2 ಒರಿಜಿನಲ್ ಕೈಯರಿ. ಇದು ಎಲ್ಲ ಸುಳ್ಳು ರೀ. ನನ್ನ ದೇವರೊಬ್ಬರೇ ಸತ್ಯವಂತನಾಗಿದ್ದಾನೆ. ಹೆದರಬೇಡ್ರಿ. ಲೋಕಕ್ಕಾಗಲಿ, ಲೋಕದಲ್ಲಿ ಇರುವುಗಳಾಗಲಿ, ಮನುಷ್ಯರಿಗಾಗಲಿ ಹೆದರೋ ಅವಶ್ಯಕತೆ ಇಲ್ಲ. ದೇವರಿಗೆ ಭಯ ಪಡ್ರಿ. ಇವತ್ತು ಅನೇಕರು ಕ್ರೈಸ್ತರಿಗೆ ಭಕ್ತಿ ಇದೆ, ಭಯ ಇಲ್ಲ. ಅನೇಕರಿಗೆ ಭಯ ಇದೆ, ಭಕ್ತಿ ಇಲ್ಲ. ನಾನೊಂದು ಫ್ಯಾಕ್ಟ್ರಿಗೆ ಓಪನಿಂಗ್ ಕರೆದ್ರು. ಫಸ್ಟ್ ಫ್ಯಾಕ್ಟ್ರಿ ಓಪನಿಂಗ್ ಇದೆ, ನೀವೇ ಬಂದು ರಿಬ್ಬನ್ ಕಟ್ ಮಾಡಬೇಕು. ಅರೆ ರಿಬ್ಬನ್ ಕಟ್ ಮಾಡಲಿಲ್ಲ ಅಂದರೆ ಓಪನಿಂಗ್ ಆಗೋದೇ ಇಲ್ವಾ? ಸರಿ ಅಂತ ಹೋದೆ. ಅವರು ಸಿಗರೇಟ್ ಸೈತಾ ಇದ್ರು. ಸಿಗರೇಟ್ ಸೇದಿ ನನ್ನ ಹತ್ರ ಸಿಜರ್ ಕೊಟ್ಟರು, ಕಟ್ ಮಾಡಿ ಫಾಸ್ಟ್ ಅಂತೇಳಿ. ಸಿಗರೇಟ್ ಹಾಗೇ ಸೈತಾ ಇದ್ರು. ನಾನು ಹೇಳಿದೆ ಕಟ್ ಮಾಡಿ. ಆಮೇಲೆ ಹೊರಗಡೆ ಬಂದು ಹೇಳಿದೆ, ಬ್ರದರ್ ಈ ಫ್ಯಾಕ್ಟ್ರಿ ನಿಮ್ದನಾ? ಹೌದು. ಪರಲೋಕ ರಾಜ್ಯದಲ್ಲಿ ಜೀವಬಾಧ್ಯರ ಪಟ್ಟಿಲಿ ನಿಮ್ಮ ಹೆಸರು ಬರೆದಿದೆಯಾ? ಇಷ್ಟೇ. ಆ ಸಿಗರೇಟ್ ಹಾಗೆ ಹೋಗೋದು. ಫಸ್ಟೇ ಅಲ್ಲಿ ನನ್ನ ಹೆಸರು ಬರಿಬೇಕಾದ್ರೆ ನಾನು ಏನು ಮಾಡಬೇಕು ಅಷ್ಟೇ ಕೇಳಿದ್ದು. ಜೀವಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಬರೆದಿದೆಯಾ? ಸಿಗರೇಟ್ ಹಾಗೇ ಹೋಗೋದು. ಫಸ್ಟ್ ಏನು ಮಾಡಬೇಕು? ಅನೇಕ ಕುಟುಂಬಗಳಲ್ಲಿ ಇವತ್ತು ಯೇಸು ಸ್ವಾಮಿನ ಸಿಲುಬೆಗೆ ಏರಿಸಿದ್ದಾರೆ. ಇನ್ನೂ ಕೂಡ ಸಿಲುಬೆಯಲ್ಲೇ ಇದ್ದಾರೆ ಯೇಸು ಸ್ವಾಮಿ ಅನೇಕ ಕುಟುಂಬಗಳಲ್ಲಿ. ನನ್ನ ದೇವರು ಸಿಲುಬೆಯಲ್ಲಿಲ್ಲ, ಸಿಂಹಾಸನ ಮೇಲಿದ್ದಾರೆ. ಸಿಲುಬೆ ಮೇಲಿಲ್ಲ, ನನ್ನ ದೇವರು ಸಿಂಹಾಸನ ಮೇಲೆ ನಿಂತಿದ್ದಾರೆ. ಡಿಸೆಂಬರ್ 25ನೇ ತಾರೀಕಿಗೆ ನಾನು ಗೋವಾಕ್ಕೆ ಹೋಗಿದ್ದೆ. ಡಿಸೆಂಬರ್ 25ಕ್ಕೆ ನಂದು ಪ್ರಸಂಗ ಇತ್ತು ಗೋವಾದಲ್ಲಿ. ಅಲ್ಲಿ ಪ್ರಸಂಗ ಮಾಡುವಾಗ ಎಲ್ಲರ ಮನೆಯಲ್ಲಿ ಒಂದೊಂದು ಸಿಲುಬೆ, ಒಂದು ಸಣ್ಣ ಗೊಂಬೆ ಹಿಂಗೆ ನಿಲ್ಲಿಸೋದು, ಹೀಗೆ ನಿಲ್ಲಿಸೋದು. ಅದು ಅವಾಗಲಿಂದ ನೋಡ್ತಾನೆ ಇರೋದು. ಯೇಸು ಸಿಲುಬೆ ಮೇಲಿಲ್ಲ ರೀ, ಸಿಂಹಾಸನ ಮೇಲಿದ್ದಾರೆ. ಯೇಸು ಸಿಂಹಾಸನ ಮೇಲಿದ್ದಾರೆ. ನನ್ನ ಯೇಸು ಸಿಲುಬೆ ಮೇಲಿಲ್ಲ, ಸಿಂಹಾಸನ ಮೇಲಿದ್ದಾರೆ. ಒಂದು ನಿಮಿಷ ನಾವೆಲ್ಲರೂ ಎದ್ದು ನಿಂತವರಾಗಿ, ನಾವೆಲ್ಲರೂ ಎದ್ದು ನಿಂತವರಾಗಿ ಹಾಲೆಲೂಯ, 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 ಹಾಲೆಲೂಯ. ಹಾಗೆ ನಿಮ್ಮ ಬೈಬಲನ್ನು ಸೈಡ್ ಆಗಿಡ್ರಿ, ಯಾರು ತುಳಿಬಾರ್ದು. ಸ್ವಲ್ಪ ಚೇರೆಲ್ಲ ಬಿಟ್ಟು ಆ ಕಡೆ ಸರಿಸ್ರಿ, ಸ್ವಲ್ಪ ಚೇರು. ಹೋ ರಿಬಾ ಶಿಖಾರಾ ಬಾ ರಿಖಾರಾ ಬಾ ರಿಬಾ ಬಾ 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 ರಿಖಾರಾ ಬಾ 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 ಬಾ. ಹಾಗೆ ಚರ್ಚನ ಚೇರನ್ನ ಸೈಡ್ ಆಗಿ ಸ್ವಲ್ಪ ಸೈಡ್. ಹಾಲೆಲೂಯಾ. ಓ ರಿಬರಬಕಸಕರ ಶಬಬ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 ಬ. ನಿಮ್ಮನ್ನ ಒಪ್ಪಿಸ್ಕೊಡ್ರಿ. ಸಣ್ಣ ಮಕ್ಕಳೆಲ್ಲ ಮುಂದ್ಗಡೆ ಕಳಿಸ್ರಿ. ಸಣ್ಣ ಮಕ್ಕಳೆಲ್ಲ ಮುಂದ್ಗಡೆ ಬನ್ನಿ. Hallelujah, 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 hallelujah. Shababa baba baba. ನಿಮ್ಮನ್ನ ಒಪ್ಪಿಸ್ಕೊಡ್ರಿ, ನಿಮ್ಮನ್ನ ಒಪ್ಪಿಸ್ಕೊಡ್ರಿ, ಪೂರ್ತಿಯಾಗಿ ನಿಮ್ಮನ್ನ ಒಪ್ಪಿಸ್ಕೊಡ್ರಿ. ಕರ್ತನೇ, ನನಗೆ ಅಭಿಷೇಕ ಬೇಕು, ನನಗೆ ಅನ್ಯ ಭಾಷೆ ಬೇಕು,
ಯಾರು ಏನು ಹೇಳಿದ್ರು ಕೂಡ ನನಗೆ ಅನ್ಯ ಭಾಷೆ ಬೇಕಪ್ಪ. ನಾನು ಅನ್ಯ ಭಾಷೆ ಬಗ್ಗೆ ಅನೇಕ ಸಾರಿ ನಾಚಿಕೊಂಡಿದ್ದೇನೆ. ಯೇಸುವೆ, ಇನ್ನು ಮುಂದೆ ನಾನು ನಾಚಿಕೊಳ್ಳೋನಲ್ಲ, ನಾನು ನಾಚಿಕೊಳ್ಳೋಳಲ್ಲಪ್ಪ. ನನಗೆ ಅನ್ಯ ಭಾಷೆ ಬೇಕು ರಾಜ. ದೇವರ ಮಕ್ಕಳೇ, ನನ್ನ ದೇವರು ನಿನ್ನ ಕಣ್ಣೀರನ್ನು ನೋಡುವರಾಗಿದ್ದಾರೆ. ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ನನ್ನ ದೇವರು ಇಳಿದು ಬರುವಂತ ದೇವರಾಗಿದ್ದಾರೆ. ಅಪ್ಪ, ನನಗೆ ಅನ್ಯ ಭಾಷೆ ಬೇಕು, ಅನ್ಯ ಭಾಷೆ ಬೇಕು ರಾಜ, ಅನ್ಯ ಭಾಷೆ ಬೇಕಪ್ಪ. ಬೇಡಿಕೊಳ್ಳ್ರಿ ದೇವರ ಮಕ್ಕಳೇ. ಅಪ್ಪ, ನನಗೆ ಅಭಿಷೇಕ ಬೇಕು ಕರ್ತನೇ, ನನಗೆ ಅಭಿಷೇಕ ಬೇಕು ಅಪ್ಪ. ಅನ್ಯ ಭಾಷೆ ಬಗ್ಗೆ ಅನೇಕ ಸಾರಿ ನಾನು ದೂರುಗಳನ್ನು ಹೇಳಿದ್ದೇನೆ. ಅನ್ಯ ಭಾಷೆ ಬಗ್ಗೆ ನಾನು ಸಂಶಯ ಪಟ್ಟಿದ್ದೇನೆ. ಅಪ್ಪ, ನನಗೆ ಅನ್ಯ ಭಾಷೆ ನನಗೆ ಬೇಕು ದೇವರೇ. ಹಲ್ಲೆಲೂಯಾ. ಆಸರೆ ಚಾನಲ್ ಅಲ್ಲಿ ನೋಡುವಂತ ದೈವ ಜನರೇ, ನೀನು ಕೂಡ ಅದೇ ಸ್ಥಳದಲ್ಲಿ ಎದ್ದು ನಿಂತು ಅನ್ಯ ಭಾಷೆ ಬಗ್ಗೆ ಪ್ರಾರ್ಥಿಸು. ಈಗಲೇ ಕರ್ತನು ನಿನಗೆ ಅನ್ಯ ಭಾಷೆ ಬಿಡುಗಡೆ ಮಾಡುವನಾಗಿದ್ದಾನೆ. ನನ್ನ ದೇವರು ಸರ್ವಶಕ್ತನಾಗಿದ್ದಾನೆ. ನನ್ನ ದೇವರು ಸರ್ವಶಕ್ತನಾಗಿದ್ದಾನೆ. ಅನ್ಯ ಭಾಷೆ ಈಗಲೇ ಕರ್ತನು ಬಿಡುಗಡೆ ಮಾಡುವನಾಗಿದ್ದಾನೆ. ಓ ರಿಬಾಶಿಕಾರಾಬ. ನಾಲಿಗೆಯನ್ನು ಸರಳವಾಗಿ ಒಪ್ಪಿಸಿಕೊಡ್ರಿ, ನಾಲಿಗೆಯನ್ನು ಸರಳವಾಗಿ ಒಪ್ಪಿಸಿಕೊಡ್ರಿ. ನಿಮ್ಮ ಕಾಲುಗಳನ್ನು ಅವಾಗವಾಗ ಮೇಲೆ ಎತ್ತುತ್ತಾ ಇರ್ರಿ. ಕಾಲುಗಳನ್ನು ಮೇಲೆ ಎತ್ತುತ್ತಾ ಇರ್ರಿ. ನಾಚಿಕೊಳ್ಳಬೇಡ್ರಿ ಯಾರು. ಕರ್ತನು ನಿನ್ನನ್ನು ಮುಟ್ಟುವನಾಗಿದ್ದಾನೆ, ನಿನ್ನನ್ನು ಮುಟ್ಟುವನಾಗಿದ್ದಾನೆ, ನಿನ್ನನ್ನು ಮುಟ್ಟುವನಾಗಿದ್ದಾನೆ. ಓ ಹಲ್ಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಬಾಯಿ ತೆರೆದು ಸ್ತೋತ್ರ ಸ್ತೋತ್ರ ಹೇಳ್ತಾ ಇರಿ, ಸ್ತೋತ್ರ ಹೇಳ್ತಾ ಇರಿ, ಸ್ತೋತ್ರ ಹೇಳ್ತಾ ಇರಿ. ಕಂಟಿನ್ಯೂಸ್ ಆಗಿ ಸ್ತೋತ್ರ ಹೇಳ್ತಾ ಇರಿ, ಸ್ತೋತ್ರ ಹೇಳ್ತಾ ಇರಿ, ಸ್ತೋತ್ರ ಹೇಳ್ತಾ ಇರಿ. ಸ್ತೋತ್ರ 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 ಸ್ತೋತ್ರ. ಪರಿಶುದ್ಧನು 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 ಪರಿಶುದ್ಧನು. ಅನ್ಯ ಭಾಷೆ ಬಿಡುಗಡೆ 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 ಬಿಡುಗಡೆ. ಅನ್ಯ ಭಾಷೆ ಬಿಡುಗಡೆ 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 ಬಿಡುಗಡೆ. ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ. ಓ ಹಲ್ಲೆಲೂಯಾ. Yes, 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 yes. Rotori karabakada baro. ಚಲಿಸುವ ಆತ್ಮನೇ, ಚಲಿಸುವ ಆತ್ಮನೇ, ಚಲಿಸ್ರಿ, ಚಲಿಸ್ರಿ, ಚಲಿಸ್ರಿ. ಈಗಲೇ ಚಲಿಸ್ರಿ. ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ, ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ. Yes, 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 yes. ಸ್ತೋತ್ರ 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 ಸ್ತೋತ್ರ. Yes, 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 yes. Hallelujah. Hallelujah. ಪರಿಶುದ್ಧಾತ್ಮನ ಬೆಂಕಿ ಈಗಲೇ ಬಿಡುಗಡೆ ಆಗಲಿ, ಈಗಲೇ ಬಿಡುಗಡೆ ಆಗಲಿ, ಈಗಲೇ ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ. Yes, yes, yes. Fire. ಚಲಿಸಲಿ ಬೆಂಕಿ, ಚಲಿಸಲಿ ಬೆಂಕಿ, ಚಲಿಸಲಿ ಬೆಂಕಿ, ಚಲಿಸಲಿ. ಪಂಚಾಶತಮದಲ್ಲಿ ಇಳಿದು ಬಂದ ಅಭಿಷೇಕ ಈಗಲೇ ಬಿಡುಗಡೆ ಆಗಲಿ, ಈಗಲೇ ಬಿಡುಗಡೆ ಆಗಲಿ, ಈಗಲೇ ಬಿಡುಗಡೆ ಆಗಲಿ. ಬಿಡುಗಡೆ ಬಿಡುಗಡೆ ಬಿಡುಗಡೆ. ಎಸ್ ಎಸ್ ಎಸ್. ಹೊಂದಿಕೊಳ್ಳ್ರಿ, ಹೊಂದಿಕೊಳ್ಳ್ರಿ. ರಿಸೀವ್, ರಿಸೀವ್, ರಿಸೀವ್. ಫೈರ್, 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 ಫೈರ್. ಚಲಿಸಲಿ, ಚಲಿಸಲಿ. ಬೆಂಕಿ, 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 ಅಗ್ನಿ ಅಗ್ನಿ ಅಗ್ನಿ. ನೋಡು, ನಿನ್ನ ಕಾಲುಗಳಲ್ಲಿ ಬೆಂಕಿ ಆವರಿಸ್ತಾ ಇದೆ, ನಿನ್ನ ಕೈಗಳಲ್ಲಿ ಬೆಂಕಿ.
ಆವರಿಸಲಿ ಅಗ್ನಿ ಅಗ್ನಿ ಆವರಿಸಲಿ ಪವಿತ್ರಾತ್ಮನ ಪವಿತ್ರಾತ್ಮನ ಬೆಂಕಿ ಪರಿಶುದ್ಧ ಅಗ್ನಿ ಪವಿತ್ರಾತ್ಮನ ಅಗ್ನಿ ಇಳಿಯಲಿ ಇಳಿಯಲಿ ಅಭಿಷೇಕ 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 ಬಾತೆ 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 ರಾತೆ ಕಾ ಬಾಲಾ ಕಾ से के तोरे होते लोते कोते माता लाते कते रते कते बते मते लोते रते किते लेती साथे काता माता राता काते लातो कोतो लोतो रोतो सो को रे को लो रे तो लो तो को बोले अबोले कबोले सांते रते का सुका तका रूपा लेकोता आकी लदी रदो लदो कदो आंदो आंदो गोंदो गोंदो रोतो ತುಂಬು 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 ಪವಿತ್ರಾತ್ಮನಿಂದ ತುಂಬು ಅಗ್ನಿಯ ಅಭಿಷೇಕ ಆಮೆನ್ ಆಮೆನ್ ಸುರಿಸುವ ಆತ್ಮನೇ ನಿನ್ನ ಕಾರ್ಯವ ಸಾಧಿಸು ಪವಿತ್ರಾತ್ಮನೇ ಅಗ್ನಿಯ ಅಭಿಷೇಕ ಸುರಿಸುವ ಆತ್ಮನೇ ನಿನ್ನ ಕಾರ್ಯವ ಸಾಧಿಸು ಪವಿತ್ರಾತ್ಮನೇ ಸುರಿಸು 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 ಅಗ್ನಿಯ ಅಭಿಷೇಕ ತುಂಬು 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 ಪವಿತ್ರಾತ್ಮನಿಂದ ತುಂಬು ಸುರಿಸು 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 ಅಗ್ನಿಯ ಅಭಿಷೇಕ ತುಂಬು 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 ಪವಿತ್ರಾತ್ಮನಿಂದ ತುಂಬು Yes, yes, yes. Amen, amen, amen. Raka, raka, raba, shaka, raba. Raba, raka, lama, kaba, lama. Raka, daka, raka, lata, kata. Roto, koto, seto, roto, vato, lato, koto. Shata, kata, bate, rete, kote, late, sate. Raka, laba, shaka, raba, laba. Roto, koto, sato, rato, bato, lato, roto. Antarato, Vantarato, Santarato, Cotoloto, Roto, Akaroto, Labrasoto, Limbrasoto, Letoroto, Coto, Ambrasaco, Labrasaco, Dimbrasaco, Togroso, Agrosato, Roto, Coto, Ritakato, Roto, Chatorato, Lantorato, Vantarato, Sotoro, Rukrasato, Rabrakibo, Rabala, Abraga Simbala Gattara, Dala Gandare, Dala ತಡೆಗಳು Gattara, Dudekana, Dudana, Abrasata, Labrasata, Nikrasoto, Roto, Vedodero, Cotero, Mondoreto, Goto, ನನಗಾಗಿ ಸಿದ್ಧವಾಗಿದೆ ತಡೆಗಳು ಬಂದಿದ್ದು ನನ್ನ ಹಿತಕ್ಕಾಗಿಯೇ ಹೊರಬರಲು ಬಾಗಿಲು ನನಗಾಗಿ ಸಿದ್ಧವಾಗಿದೆ ಸುರಿಸು 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 ಅಗ್ನಿಯ ಅಭಿಷೇಕ ತುಂಬು 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 ಪವಿತ್ರಾತ್ಮನಿಂದ ತುಂಬು ಸುರಿಸು 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 ಅಗ್ನಿಯ ಅಭಿಷೇಕ ತುಂಬು 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 ಪವಿತ್ರಾತ್ಮನಿಂದ ತುಂಬು ಸುರಿಸು 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 ಅಗ್ನಿಯ ಅಭಿಷೇಕ ತುಂಬು 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 ಪವಿತ್ರಾತ್ಮನಿಂದ ತುಂಬು ಓ ಅಗ್ನಿಯ ಅಭಿಷೇಕ ಸುರಿಸುವ ಮನೆ ನಿನ್ನ ಕಾರ್ಯವ ಸಾಧಿಸು ಪವಿತ್ರಾತ್ಮನೇ ಚಪ್ಪಾಳೆ ಬಾಯಿಗಳು ತೆರೆದು ಅನ್ಯ ಭಾಷೆಯಲ್ಲಿ ತುಂಬಿಕೊಳ್ಳೋಣ ಬೇರೆ 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 ಓಷ್ಯಗದಲ
ಕೆಂಪು ಸಮುದ್ರ ಬಂದಿತು ನನಗಾಗಿ ಅಲ್ಲವೇ, ಶತ್ರುವಿನ ಸೈನ್ಯವನು ಮುಳುಗಿಸೋದಕ್ಕಾಗಿಯೇ. ಕೆಂಪು ಸಮುದ್ರ ಬಂದಿತು ನನಗಾಗಿ ಅಲ್ಲವೇ, ಶತ್ರುವಿನ ಸೈನ್ಯವನು ಮುಳುಗಿಸೋದಕ್ಕಾಗಿಯೇ. ಸೂರಿಸು 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 ಅಗ್ನಿಯ ಅಭಿಷೇಕ, ತುಂಬು 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 ಪವಿತ್ರಾತ್ಮನಿಂದ ತುಂಬು. ಸೂರಿಸು 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 ಅಗ್ನಿಯ ಅಭಿಷೇಕ, ತುಂಬು 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 ಪವಿತ್ರಾತ್ಮನಿಂದ ತುಂಬು. ಅಗ್ನಿಯ ಅಭಿಷೇಕ ಸುರಿಸುವ ಮನೆ, ನಿನ್ನ ಕಾರ್ಯವ ಸಾಧಿಸು ಪವಿತ್ರಾತ್ಮನೇ. ಅಗ್ನಿಯ ಅಭಿಷೇಕ ಸುರಿಸುವ ಆತ್ಮನೇ, ನಿನ್ನ ಕಾರ್ಯವ ಸಾಧಿಸು ಪವಿತ್ರಾತ್ಮನೇ. ಓ ಸುರಿಸು 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 ಅಗ್ನಿಯ ಅಭಿಷೇಕ, ತುಂಬು 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 ಪವಿತ್ರಾತ್ಮನಿಂದ ತುಂಬು. ಸುರಿಸು 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 ಅಗ್ನಿಯ ಅಭಿಷೇಕ, ತುಂಬು 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 ಪವಿತ್ರಾತ್ಮನಿಂದ ತುಂಬು. ಅಗ್ನಿಯ ಅಭಿಷೇಕ ಸುರಿಸು ಆತ್ಮನೇ, ನಿನ್ನ ಕಾರ್ಯವ ಸಾಧಿಸು ಪವಿತ್ರಾತ್ಮನೇ. ಚಪ್ಪಾಳೆ. ಅಭಿಷೇಕ ಸುರಿಸು ಆತ್ಮನೇ, ನಿನ್ನ ಕಾರ್ಯವ ಸಾಧಿಸು ಪವಿತ್ರಾತ್ಮನೇ. ಅಗ್ನಿಯ ಅಭಿಷೇಕ ಸುರಿಸು ಆತ್ಮನೇ, ನಿನ್ನ ಕಾರ್ಯವ ಸಾಧಿಸು ಪವಿತ್ರಾತ್ಮನೇ. ಅಭಿಷೇಕ ಹಾಗೆ ಆವರಿಸಿಕೊಳ್ಳು, ಹಾಗೆ ಆವರಿಸಲಿ 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 ಆವರಿಸಲಿ. ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರ ಮೇಲೆ ಅಭಿಷೇಕ ಇಳಿದು ಬರಲಿ. ಮಾರ್ಗವ ತಡೆಯಲಾರದು, ನನ್ನ ಮುಂದಿರುವ ಕೋಟೆಗಳು ಮಾರ್ಗವ ತಡೆಯಲಾರದು. ನನ್ನನ್ನು ಕರೆದ ಕರ್ತನು ನಂಬಿಗಸ್ತನು, ನನ್ನ ಮುಂದಿರುವ ಕೋಟೆಗಳು ಮಾರ್ಗವ ತಡೆಯಲಾರದು. ನನ್ನನ್ನು ಕರೆದ ಕರ್ತನು ನಂಬಿಗಸ್ತನು. ಸುರಿಸು 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 ಅಗ್ನಿಯ ಅಭಿಷೇಕ, ತುಂಬು ತುಂಬು ಸುರಿಸು ಪವಿತ್ರಾತ್ಮನಿಂದ ತುಂಬು. ಸುರಿಸು 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 ಅಗ್ನಿಯ ಅಭಿಷೇಕ, ಪವಿತ್ರಾತ್ಮನಿಂದ ತುಂಬು. ಅಗ್ನಿಯ ಅಭಿಷೇಕ ಸುರಿಸುವ ಆತ್ಮನೇ, ನಿನ್ನ ಕಾರ್ಯವ ಸಾಧಿಸು ಪವಿತ್ರಾತ್ಮನೇ. ಅಗ್ನಿಯ ಅಭಿಷೇಕ ಸುರಿಸುವ ಆತ್ಮನೇ, ನಿನ್ನ ಕಾರ್ಯವ ಸಾಧಿಸು ಪವಿತ್ರಾತ್ಮನೇ. ಸುರಿಸು 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 ಅಗ್ನಿಯ
ಅಭಿಷೇಕ ತುಂಬು 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 ಪವಿತ್ರಾತ್ಮನಿಂದ ತುಂಬು ಸುರಿಸು 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 ಪರಿಶುದ್ಧಾತ್ಮನ ಶಕ್ತಿ ಚಲಿಸಲಿ. ಅಗ್ನಿಯ ಅಭಿಷೇಕ ನೋಡುವಾಗಲೇ ಅನೇಕರ ಬದಲಾವಣೆ ಆಗ್ತದೆ. ನಿನ್ನ ಕಣ್ಣುಗಳಿಗೆ ಅಭಿಷೇಕ, ನಿನ್ನ ಕಣ್ಣುಗಳಿಗೆ ಅಭಿಷೇಕ, ನಿನ್ನ ಕಣ್ಣುಗಳಿಗೆ ಅಭಿಷೇಕ, ನಿನ್ನ ಕಣ್ಣುಗಳಿಗೆ ಅಭಿಷೇಕ, ಕಣ್ಣುಗಳಿಗೆ ಅಭಿಷೇಕ. ನೋಡುವಾಗಲೇ ಅಭಿಷೇಕ, ನೋಡುವಾಗಲೇ ಬದಲಾವಣೆ. ಫೈರ್ 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 ಫೈರ್. ಓ ರಿ ಬಾ ಬಾ ಬಾ. Yes, 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 yes. ಅಗ್ನಿಯ ಅಭಿಷೇಕ ಸುರಿಸುವ ಆತ್ಮನೇ ನಿನ್ನ ಕಾರ್ಯವ ಸಾಧಿಸು. ಪವಿತ್ರ ಆತ್ಮನೇ ಅಗ್ನಿಯ ಅಭಿಷೇಕ ಸುರಿಸುವ ಆತ್ಮನೇ ನಿನ್ನ ಕಾರ್ಯವ ಸಾಧಿಸು. ಸುರಿಸು 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 ಅಗ್ನಿಯ ಅಭಿಷೇಕ ತುಂಬು 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 ಪವಿತ್ರಾತ್ಮನಿಂದ ತುಂಬು ಸುರಿಸು 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 ಅಗ್ನಿಯ ಅಭಿಷೇಕ ತುಂಬು 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 ಪವಿತ್ರಾತ್ಮನಿಂದ ತುಂಬು. ತಡೆಗಳು ಬಂದಿತ್ತು, ಎಲ್ಲ ಮಾಟ ಮಂತ್ರದ ಶಕ್ತಿ ಬಲ ಬಿಡುಗಡೆ. ತಡೆಗಳು ಬಂದಿತ್ತು ನನ್ನ ಹಿತಕ್ಕಾಗಿಯೇ ಹೊರಬರಲು ಬಾಗಿಲು ನನಗಾಗಿ ಸಿದ್ಧವಾಗಿದೆ. ತಡೆಗಳು ಬಂದಿತ್ತು ನನ್ನ ಹಿತಕ್ಕಾಗಿಯೇ ಹೊರಬರಲು ಬಾಗಿಲು ನನಗಾಗಿ ಸಿದ್ಧವಾಗಿದೆ. ಸುರಿಸು 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 ಅಗ್ನಿಯ ಅಭಿಷೇಕ ತುಂಬು 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 ಪವಿತ್ರಾತ್ಮನಿಂದ ತುಂಬು. ಸುರಿಸು 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 ಅಗ್ನಿಯ ಅಭಿಷೇಕ ತುಂಬು 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 ಪವಿತ್ರಾತ್ಮನಿಂದ ತುಂಬು. ಸುರಿಸು 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 ಅಗ್ನಿಯ ಅಭಿಷೇಕ Socoto, Arco Santo, Vatoso, Ronde Cato, Rocle Sato, Votoro, Rimbala Barabara, Ricala Baraba, Rubarama, Riclasa, Adagarvana, Didaka, Pura Baca, Socreta, Dore Cose, Cotoro, Rocro Soto, Ribato, Rimla, Rimla, Sita, Tato, Voto, Roto, Liva, Sabarabana, Nicaraga, Arca Sata, Barca Sata, Rato, Leto, Coco, Rato, Nase, Cate, Base, Carve, Sate, Rima, Hallelujah. Praise the Lord. ಸಂತೋಷವಾಗಿದ್ದೀರಾ? ಎಷ್ಟು ಜನ ಪವಿತ್ರಾತ್ಮನ ಒಂದು ಆನಂದ ತೈಲ ಒಂದು ಅನುಭವ ಅನುಭವಿಸಿದ್ದೀರಿ? ಎಷ್ಟು ಜನ ಒಳಗಡೆ ಸಂತೋಷ ಬಂದಿದೆ? ಎಷ್ಟು ಜನ ಪವಿತ್ರಾತ್ಮನ ಅನ್ಯ ಭಾಷೆಯ ಅಭಿಷೇಕ ಹೊಂದಿಕೊಂಡಿದ್ದೀರಿ? ಈಗ ಹೊಸದಾಗಿ ಅನ್ಯ ಭಾಷೆ ಅಭಿಷೇಕ ಹೊಂದಿಕೊಂಡು ಯಾರಿದ್ದೀರಾ? ಇಲ್ಲಿವರೆಗೆ ನನಗೆ ಸಿಕ್ಕಿಲ್ಲ, ಇವತ್ತು ಸಿಕ್ಕಿದೆ ಅಂತ ಹೇಳಿ ಯಾರಿದ್ದೀರಾ? ನೀವಾ ಸಿಸ್ಟರ್? ಒಂದು ಕೈ ಕಾಣ್ತೇವೆ. ಇನ್ನು ಯಾರಿದ್ದೀರಾ? ಎರಡು ಕೈ. ಓಕೆ, ಇನ್ನು ಯಾರಿದ್ದೀರಾ? ದೇವರಿಗೆ ಸ್ತೋತ್ರ. ಇನ್ನು ಅನೇಕ ಕಾರ್ಯಗಳನ್ನು ದೇವರು ನಮ್ಮ ಮಧ್ಯದಲ್ಲಿ ಮಾಡ್ಲಿಕ್ಕೆ ಹೋಗ್ತಾನೆ. ಅಲ್ಲರಿಯ ನಾಳೆ ದಿವಸ ದೇವರನ್ನ ಶಕ್ತವಾಗಿ ಉಪಯೋಗಿಸ್ಬಿಡುವಂಥ ಒಬ್ಬ ಪ್ರವಾದಿ ಸೇವಕರು ಬರಲಿಕ್ಕೆ, ಇನ್ನು ಬರುವವರು ಒಳ್ಳೊಳ್ಳೆ ಸೇವಕರು. ನೀವು ನಿಮ್ಮನ್ನೇ ಸಿದ್ಧಪಡಿಸಬೇಕು. ಇಲ್ಲಿವರೆಗೆ ನಾವು ಹಾಕಿದ್ದು ಕೇವಲ ಒಂದು ಅಸ್ಥಿವಾರ ಮಾತ್ರ. ಇನ್ನು ಮುಂದಕ್ಕೆ ನಡೆಯುವಂಥದ್ದು ಭಯಂಕರ ಕೃತ್ಯಗಳನ್ನು ದೇವರು ನಮ್ಮ ಮೊದಲೇ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಲ್ಲೂಯ್ಯ. ಬರುವ ವಾರದಲ್ಲೆಲ್ಲ
ನಂಗೆ ಗೊತ್ತಿಲ್ಲ, ದೇವರ ಚಿತ್ತ ಆದರೆ ರಾತ್ರಿ ಎಲ್ಲ ಹಾಗೇ ಕಂಟಿನ್ಯೂ ಆಗಿ ಹೋಗ್ಬೋದು. ಯಾಕಂದರೆ ನಾವು ನಿಲ್ಲಿಸ್ಲಿಕ್ಕೆ ಹೋದ್ ನೀವು ನಿಲ್ಲಿಸಬೇಡಿ ಅಂತ ಹೇಳ್ತೀರಿ ನಮಗೆ, ಅಲ್ಲ ಆಗೋದಿಲ್ಲ. ಆ ರೀತಿಯ ಒಂದು ಅಭಿಷೇಕದ ಒಂದು ಮಳೆ ಸುರಿಲಿಕ್ಕೆ ಹೋಗ್ತದೆ. ಹಲ್ಲೆಲೂಯಾ, ಪ್ರೈಸ್. ಉಜ್ಜೀವನ ಬರುವಾಗ ಅದೇ ರೀತಿ ಆಗ್ತದೆ. ನಾವು ಆಯಾಸ ಮರೆಯುತ್ತೇವೆ, ಆಹಾರ ಮರೆಯುತ್ತೇವೆ, ನಮಗೆ ನೀರಾಡಿಕೆ ಆಗೋದಿಲ್ಲ, ನಮಗೆ ಲೋಕದಲ್ಲಿ ಏನು ನಡೆದು ಗೊತ್ತಾಗೋದಿಲ್ಲ, ಅಷ್ಟು ಆನಂದದಲ್ಲಿ ತುಂಬಲ್ಪಡುತ್ತೇವೆ ನಾವು. ಅದು ಇಲ್ಲಿ ನಡೀಲಿಕ್ಕೆ ಹೋಗ್ತದೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ದೇವರಿಗೆ ಸ್ತೋತ್ರ. ನಾಳೆಯಿಂದ ಎಲ್ಲರೂ ರೆಡಿಯಾಗಿರ್ವಿ ಪ್ರಾರ್ಥನಾ ಪೂರ್ವಕವಾಗಿ. ವ್ಯರ್ಥವಾದ ಮಾತುಗಳನ್ನು ಮಾತಾಡಬೇಡ್ರಿ. ಎರಡನೇದಾಗಿ ಎಷ್ಟು ಸಮಯ ಸಿಕ್ತಷ್ಟು ದೇವ್ರನ್ನ ಆರಾಧಿಸಿರಿ, ಪ್ರಾರ್ಥನೆ ಮಾಡಿರಿ, ಅನ್ಯ ಭಾಷೆ ಮಾತಾಡ್ರಿ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ತುಂಬಿಸ್ಲಿಕ್ಕೆ ಹೋಗ್ತಾನೆ. ನಾನು ನಿನ್ನೆ ಹೇಳಿದ್ದೆ, ಅನ್ಯ ಭಾಷೆ ಪ್ರಾರ್ಥನೆಗೆ ಬೆಳಿಗ್ಗೆ ಆದಷ್ಟು ಜನ ಹೆಚ್ಚಾಗಿ ಬರಬೇಕು. ಇವತ್ತು ಕೇವಲ 20 ಮಂದಿ ಮಾತ್ರ ಇದ್ದೇವೆ ನಾವು. ದಯಮಾಡಿ ನೀವು ಅನ್ಯ ಭಾಷೆ ಪ್ರಾರ್ಥನೆಗೆ ಬನ್ನಿ, ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ. ನಿಮ್ಮನ್ನು ನೀವು ಭಕ್ತಿನ ಮಾಡಿಕೊಳ್ಳೋದು. ಭಕ್ತರಿದ್ದು ನನಗೆ ಅಲ್ಲ. 1 ಕೊರಿಂಥ 14:3 ಏನು ಹೇಳ್ತದೆ? ಯಾರಿಗೆ ಭಕ್ತಿ ವೃದ್ಧಿ ಆಗೋದು? ನಿಮ್ಮಲ್ಲೇ ಭಕ್ತಿ ವೃದ್ಧಿ ಆಗೋದು. ಹಲ್ಲೆಲೂಯಾ, ಅಷ್ಟು ಅರ್ಥ ಆಗ್ತದ? ದಯಮಾಡಿ ಅನ್ಯ ಭಾಷೆ ಪ್ರಾರ್ಥನೆಗೆ ಬೆಳಿಗ್ಗೆ ಬನ್ನಿ, ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳ್ರಿ. ಕಾರಣ ನನ್ನ ದರ್ಶನ ಇದಲ್ಲ. ನೀವೊಂದು ಬಂದವರೆಲ್ಲರೂ ಒಂದು ಪ್ರವಾದನೆ ಕೇಳ್ಕೊಂಡು ಹೋಗ್ಬೇಕಂತಲ್ಲ ನಾನು ಹೇಳೋದು. ಪ್ರವಾದನೆಯ ಅಭಿಷೇಕ ಮಳೆ ಪ್ರತಿಯೊಬ್ಬರ ಮೇಲೆ ದೇವರು ಸುರಿಸ್ಲಿಕ್ಕೆ ಹೋಗ್ತಾನೆ. ಅದನ್ನು ನೀವು ಪಡ್ಕೋಬೇಕು. ಏಷ್ಯಾ 8:18 ಓದಿ. ಐಸೈಯಾ 8 ಮೊನ್ನೆ ಓದಿದ ವಾಕ್ಯ. ಏಷ್ಯಾ 8:18 ಹೇಳರಿ. ನಾನು ನನಗೆ ದಯಪಾಲಿಸಿದ ಮಕ್ಕಳು ಚಿಯೋನಿನಲ್ಲಿ ಅದ್ಭುತವಾಗಿದ್ದೇವೆ. ನಮಗೆ ಅದ್ಭುತ ಆಗ್ತದೆ ಅಂತ ದೇವರ ವಾಕ್ಯ ಹೇಳ್ತಾ ಇಲ್ಲ, ನಾವೇ ಒಂದು ಅದ್ಭುತ. ನೀ ಅಭಿಷೇಕದ ಹೊದಿಕೆ ನೀವು ಹೊಂದಿಕೊಂಡು ಹೋದರೆ ನಿಮಗೆ ಅದ್ಭುತ ಆಗುವುದಲ್ಲ, ನೀವೇ ಒಂದು ಅದ್ಭುತ. ಅರ್ಥ ಆಯ್ತಾ? ನಿಮಗೆ ಅದ್ಭುತ ಬೇಕಾ? ನೀವು ಅದ್ಭುತವಾಗಿರ್ಬೇಕಾ? ನಿಮಗೆ ಅದ್ಭುತ ಬೇಕು, ನೀವು ಅದ್ಭುತ ಆಗ್ಬೇಕು ಇನ್ನೊಬ್ಬರಿಗೆ ಜೀವಿತದಲ್ಲಿ. ಅರ್ಥ ಆಗ್ತಾ ಇದೆಯಾ? ದೇವರು ನಮ್ಮನ್ನು ಅದ್ಭುತವನ್ನಾಗಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಮ್ಮನ್ನು ಪ್ರಿಪೇರ್ ಮಾಡಬೇಕು, ನಾವು ಸಿದ್ಧಪಡಿಸಬೇಕು ನಮ್ಮನ್ನು. ಪ್ರೈಸ್ ಗಾಡ್. ಈಗ ಒಂದು ಮಳೆ ಬರೋಕ್ಕೆ ಮುಂಚೆ ರೈತ ಏನು ಮಾಡ್ತಾನೆ? ಗದ್ದೆಯನ್ನು ಉತ್ತು ಒಳ್ಳೆ ರೀತಿಯಲ್ಲಿ ನೀರು ಹಾಕಿ ಒಳ್ಳೆ ರೀತಿ ಇದು ಮಾಡ್ತಾನೆ, ಮತ್ತೆ ಬೀಜ ಹಾಕಿ ಬಿಡ್ತಾನೆ. ಮಳೆ ಬಂದಾಗ ಏನಾಗ್ತದೆ? ಬೇಗನೆ ಅದು ಏನಾಗ್ತದೆ? ಅದು ಬೆಳೆ ಮೇಲಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲೆಲ್ಲ ಅದು ನಮ್ಮನ್ನು ಸಿದ್ಧಪಡಿಸಿ ದೇವರಿಗೆ ಒಪ್ಪಿಸ್ಕೊಡು. ದೇವರೇ, ನಿನಗೆ ನಿನ್ನ ಕೈಗೆ ಒಪ್ಪಿಸ್ಕೊಡ್ತಾನೆ. ನೀನು ನನ್ನ ಜೀವಿತ ಏನು ಇಷ್ಟಪಡ್ತೀಯ ಅದನ್ನು ಮಾಡು. ಅಲ್ಲಲ್ಲೂಯ್ಯ. ಆದರೆ 6 ಗಂಟೆಯಿಂದ 8 ಗಂಟೆಗೆ ಪ್ರತಿ ದಿವಸ ಇಲ್ಲಿ ಬೆಳಿಗ್ಗೆ ಅನ್ಯ ಭಾಷೆ ಪ್ರಾರ್ಥನೆ ಇದೆ. ದಯಮಾಡಿ ಸಮಯ ಇರುವವರೆಲ್ಲರೂ, ಎಲ್ಲರಿಗೆ ಸಮಯ ಇರಬಹುದು, ಸಾಧ್ಯ ಇದೆ ಕೆಲವರಿಗೆ ಬರಲಿಕ್ಕೆ. ಸ್ಪೆಷಲಿ ಯೌವನಸ್ಥರಿಗೆ ಹೇಳುವಂಥದ್ದು, ಯೌವನಸ್ಥರು ಬನ್ನಿ. ಯೌವನಸ್ಥರಿಗೆ ಮಾತ್ರ ಅಲ್ಲ, ನಾನು ಆವಾಗಲೇ ಓದಿದ ವಾಕ್ಯ ಅಪೊಸ್ತಲಕತೆ 2:17-18, ಯೋವೇಲ್ 2:18 ಏನು ಹೇಳ್ತದೆ? ನಿಮ್ಮ ಕಡೆಯ ದಿವಸಗಳಲ್ಲಿ ನನ್ನ ಆತ್ಮವನ್ನು ಯಾರ ಮೇಲೆ ಸುರಿಸ್ತಾನೆ ದೇವರು? ಎಲ್ಲರ ಮೇಲೆ ಸುರಿಸ್ತಾನೆ. ಗಂಡಸರು ಹೆಂಗಸರು ಏನಾಗ್ತಾರೆ? ಪ್ರವಾದಿಸುತ್ತಾರೆ. ಯೌವನಸ್ಥರು ದರ್ಶನ ಕಾಣ್ತಾರೆ. ಹಿರಿಯರು ಕನಸು ಕಾಣ್ತಾರೆ. ನನ್ನ ಆತ್ಮವನ್ನು ನನ್ನ ದಾಸರ ಮೇಲೆ ಸುರಿಸುವೆನು, ಅವರು ಪ್ರವಾದಿಸುತ್ತಾರೆ. ವಾಕ್ಯ ಹಾಗೆ ಹೇಳ್ತದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ತನಕ ದೇವರಿಗೆ ಬೇಕು. ಒಂದು ವೇಳೆ ನೀವು ನನಗೆ 60 ದಾಟಿತು, ನನಗೆ 50 ದಾಟಿತು ಅಥವಾ 70 ದಾಟಿತು, ನನ್ನ ಸಮಯ ಮುಗೀತಂತ ಹೇಳುವುದಾದರೆ, ಮೋಶೆಯನ್ನು 80ನೇ ವಯಸ್ಸಿನಲ್ಲಿ ಉಪಯೋಗಿಸಿದೆ. ಮೋಶೆಯನ್ನು ಎಷ್ಟನೇ ವಯಸ್ಸಿನಲ್ಲಿ ಉಪಯೋಗಿಸಿದ ದೇವರು? ಅನ್ನ ಲೂಕ 2:37ನೇ ವಾಕ್ಯ. ಅನ್ನ ಯೇಸುವಿಗೆ ಪ್ರವಾದನೆ ನಡೆದಂಥ ಅನ್ನ ಸ್ತ್ರೀ ಗೊತ್ತುಂಟ? 100ಕ್ಕಿಂತ ಅಧಿಕ ವಯಸ್ಸಾಗಿತ್ತು ಅವಳಿಗೆ. ಆ ಟೈಮಲ್ಲಿ ದೇವರಿಂದ ಉಪಯೋಗಿಸಲ್ಪಡ್ತಾ ಇದ್ಲು. ವಯಸ್ಸು ದೇವರಿಗೆ ಅದು ವಿಷಯ ಅಲ್ಲ. ಒಪ್ಪಿಸಿಕೊಡುವಂಥ ಒಂದು ವ್ಯಕ್ತಿ ದೇವರಿಗೆ ಬೇಕು. ಅದು ಪ್ರಾಯದವರಾಗಿರಲಿ, ಮಧ್ಯ ಪ್ರಾಯದವರಾಗಲಿ, ಚಿಕ್ಕ ಮಕ್ಕಳಾಗಲಿ, ದೇವರಿಗೆ ಮಾಂಸ ಬೇಕು. ಎಲ್ಲರಿ ನಾನು ಒಪ್ಪಿಸಿಕೊಡ್ತಾನೆ, ನೀನು ಇಷ್ಟ ನನ್ನಲ್ಲಿ ನೆರವೇರಿಸು ಎದ್ದು ದೇವರೇ. ಖಂಡಿತ ದೇವರು ನಿಮ್ಮನ್ನು ಮಾಡಲಿಕ್ಕೆ ಹೋಗ್ತಾನೆ. ಅಲ್ಲಲ್ಲೂಯ್ಯ. ನಾಳೆ ಇನ್ನೂ ಅಧಿಕವಾದಂಥ ಮಹಿಮೆ ಇಲ್ಲಿ ಇರ್ತದೆ. ದಯಮಾಡಿ ವ್ಯರ್ಥ ಮಾತುಗಳನ್ನು ಆಡಿ ನಮ್ಮ ಅಭಿಷೇಕ ಕಳ್ಕೊಳ್ಳೋದು ಬೇಡ. ಹೊಂದಿದ ಅಭಿಷೇಕ ಅಗತ್ಯ ಇದ್ದ ಮಾತುಗಳನ್ನು ಮಾತ್ರ ಮಾತನಾಡಿ, ಮತ್ತೆ ಆದಷ್ಟು ಅನ್ಯ ಭಾಷೆ ಮಾತನಾಡಿ ಪ್ರಾರ್ಥನೆ ಮಾಡಿ ನಿಮ್ಮನ್ನು ನೀವು ಭಕ್ತಿವೃದ್ಧಿ ಮಾಡಿಕೊಳ್ಳಿ. ಆಯಿತಾ? ಅನ್ಯ ಭಾಷೆ ಮಾತಾಡ್ತಾ ಬೈಬಲ್ ಓದಿ, ದೇವರ ವಾಕ್ಯ ಓದಿ, ನಿಮ್ಮ ಆತ್ಮವನ್ನು ಕಟ್ಟಿ ನೀವು. ಪ್ರೈಸ್ ಗಾಡ್.
దేవుని ఆశీర్వదించు.